ಇಂದಿನ ಓಂಕಾರ ಜ್ಞಾನಾಮೃತ 2018 ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಅತಿಥಿ ಗಣ್ಯರಿಗೂ ಹಾಗೂ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಆತ್ಮೀಯರಿಗೂ ಓಂಕಾರ ತಂಡದ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಓಂಕಾರ ಒಮಾನ್ ಕರ್ನಾಟಕ ಆರಾಧನಾ ಸಮಿತಿಯು ಕಳೆದ 6 ವರ್ಷಗಳಿಂದ ಮಸ್ಕತ್ ಕನ್ನಡಿಗರಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬರುತ್ತಿದೆ. ಜ್ಞಾನ, ಸಂಗೀತ ಮತ್ತು ಭಕ್ತಿ ಎಂಬ 3 ತತ್ವಗಳನ್ನು ಆಧರಿಸಿ ಓಂಕಾರ ಜ್ಞಾನಾಮೃತ, ಓಂಕಾರ ನಾದಾಮೃತ ಮತ್ತು ಆಂಜನೇಯ ಪೂಜೆ ಕಾರ್ಯಕ್ರಮಗಳನ್ನು ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹದಿಂದ ವಿಜೃಂಭಣೆಯಿಂದ ನಡೆಸಿಕೊಂಡು ಬರುತ್ತದೆ. ಡಾಕ್ಟರ್ ವಿದ್ಯಾಭೂಷಣ, ಶ್ರೀ ಪುತ್ತೂರು ನರಸಿಂಹನಾಯಕ್, ಶ್ರೀ ಅನಂತ ಕುಲಕರ್ಣಿ, ಶ್ರೀ ಆರ್ ಕೆ ಪದ್ಮನಾಭ, ಶ್ರೀಮತಿ ಸಂಗೀತಾ ಕುಲಕರ್ಣಿ ಇಂತಹ ದಿಗ್ಗಜರು ಓಂಕಾರ ನಾದಾಮೃತ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರೆ, ಶ್ರೀ ಶತಾವಧಾನಿ ಗಣೇಶ್, ಡಾಕ್ಟರ್ BM ಹೆಗಡೆ ಅಂತಹ ಮೇಧಾವಿಗಳು ಓಂಕಾರ ಜ್ಞಾನಾಮೃತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಈ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗಣ್ಯರುಗಳಿಗೆ ಓಂಕಾರ ತಂಡದ ಪರವಾಗಿ ಪುಷ್ಪಗುಚ್ಛವನ್ನು ನೀಡುವ ಮೂಲಕ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ರಾಮಕೃಷ್ಣ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ಮಂಜುನಾಥ್ ನಾಯಕ್, ಶ್ರೀ SK ಪೂಜಾರಿ, ಶ್ರೀ ಶಂಕರ್ ಶೆಟ್ಟಿ, ಶ್ರೀ ಕರುಣಾಕರ್ ರಾವ್, ಇಂದಿನ ಓಂಕಾರ ಜ್ಞಾನಾಮೃತ ಕಾರ್ಯಕ್ರಮವನ್ನು ನಡೆಸಿಕೊಡಲು ಆಗಮಿಸಿರುವ ಶ್ರೀ ಸೂಲಿಬೆಲೆ ಚಕ್ರವರ್ತಿ ಅವರನ್ನು ಪುಷ್ಪಗುಚ್ಛ ನೀಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಓಂಕಾರ ಸಮಿತಿಯ ಹಾಗೂ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಕನ್ನಡಿಗರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ಶ್ರೀನಿವಾಸ್ ಅವರು ಶ್ರೀ ಸೂಲಿಬೆಲೆ ಚಕ್ರವರ್ತಿಯವರನ್ನು ವೇದಿಕೆಗೆ ಕರೆತರಬೇಕಾಗಿ ವಿನಂತಿ. ಮಸ್ಕತ್ನಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ನಡೆಸಿಕೊಡಲು ಹಾಗೂ ನಮ್ಮ ಕರ್ಮಭೂಮಿಯಲ್ಲಿ ನೆಮ್ಮದಿಯ ಬದುಕು ಸಾಗಿಸಿ ಶಾಂತಿಯ ಜೀವನ ನಡೆಸಲು ಅನುವು ಮಾಡಿಕೊಟ್ಟ ಈ ದೇಶದ ದೊರೆ ಹಿಸ್ ಮ್ಯಾಜೆಸ್ಟಿ ಸುಲ್ತಾನ್ ಕಬೂಸ್ ಬಿನ್ ಸೈದ್ ಅವರನ್ನು ಇಲ್ಲಿ ಸ್ಮರಿಸಿ ಅವರ ಆಯುರಾರೋಗ್ಯವನ್ನು ಭಗವಂತನು ಸದಾ ಕಾಪಾಡಲಿ ಎಂದು ಪ್ರಾರ್ಥಿಸುತ್ತೇನೆ. ಈಗ ಶ್ರೀ ಲಕ್ಷ್ಮೀನಾರಾಯಣ ಆಚಾರ್ಯ ಅವರು ದೇವರಿಗೆ ಆರತಿ ಮೂಡುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡುತ್ತಾರೆ. ಪ್ರಾರಭ್ಯತೆ ನ ಖಲು ವಿಘ್ನಭಯೇನ ನೀಚೈಃ ಪ್ರಾರಭ್ಯ ವಿಘ್ನವಿಹಿತಾಃ ವಿರಮಂತಿ ಮದ್ಯಾಃ ವಿಘ್ನೈಃ ಪುನಃ ಪುನಃ ಪ್ರತಿಹನ್ಯಮಾನಾಃ ಪ್ರಾರಬ್ಧಮುತ್ತಮಜನಾಃ ನ ಪರಿತ್ಯಜಂತಿ.
ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ನೂರಾರು ವಿಘ್ನಗಳು. ಆ ವಿಘ್ನ ಭಯದಿಂದ ಕೆಲವರು ಕೆಲಸವನ್ನು ಆರಂಭಿಸೋದೇ ಇಲ್ಲ. ಮತ್ತೆ ಕೆಲವರು ಆರಂಭಿಸಿ ವಿಘ್ನಗಳು ಬಂದಾಗ ಹೆದರಿ ಆ ಕೆಲಸನ ನಿಲ್ಲಿಸ್ತಾರೆ. ಆದರೆ ಉತ್ತಮವಾದ ಜನರು ಪುನಃ ಪುನಃ ವಿಘ್ನಗಳು ಬಂದರೂ ಸಹ ಆರಂಭಿಸಿದ ಕೆಲಸವನ್ನು ಕೈ ಬಿಡದೆ ಪೂರ್ಣಗೊಳಿಸ್ತಾರೆ. ಅಂತಹ ಅತ್ಯುತ್ತಮ ಜನರ ಸಾಲಿಗೆ ಸೇರುವಂತಹ ಹಿಡಿದ ಕೆಲಸವನ್ನು ತಾನು ಸಾಧಿಸುವುದಲ್ಲದೆ ಸುತ್ತಲಿರುವ ಸಾರ್ವಜನಿಕರನ್ನು ಉತ್ತೇಜಿಸಿ ವಿವರಿಸಿ ಸಹಾಯ ಹಸ್ತವಿತ್ತು ಸಾಧಕರಾಗಿರುವ ಚಕ್ರವರ್ತಿ ಎನ್ನುವ ಹೆಸರಿಗೆ ಅನ್ವರ್ಥವಾಗಿರುವ ಚಕ್ರವರ್ತಿ ಸೂಲಿಬೆಲೆಯವರು ಇಂದು ನಮ್ಮೊಂದಿಗೆ ರಾಷ್ಟ್ರಧರ್ಮದ ಜ್ಞಾನಾಮೃತವನ್ನು ನಮ್ಮೆಲ್ಲರಿಗೂ ಹಂಚಲು ನಮ್ಮ ಭಾರತ ದೇಶದಿಂದ ಬಂದಿದ್ದಾರೆ. ಚಕ್ರವರ್ತಿ ಅಂದ್ರೇನು? ಚಕ್ರವರ್ತಿ ಅನ್ನೋಕ್ಕೆ ನಾವು ಎರಡು ಅರ್ಥ ತಗೋಬೋದು. ಒಂದು, ತನ್ನ ರಥಾಧಿಪತ್ಯವನ್ನು ಯಾವ ಅಡ್ಡಿ ಆತಂಕಗಳೂ ಇಲ್ಲದೆ ಯಾರಿಗೂ ಹೆದರದೆ ಚಲಿಸುವ ಸಾಮರ್ಥ್ಯವುಳ್ಳಂತಹ ಸಾರ್ವಭೌಮ ಅಂತ. ಇನ್ನೊಂದು ಅರ್ಥ, ತನ್ನ ಧರ್ಮಚಕ್ರದಲ್ಲಿ ಎಲ್ಲರನ್ನ ಚಲಿಸುವಂತೆ ಮಾಡುವ ಸಾಮರ್ಥ್ಯವುಳ್ಳವನು ಅಂತ ತಗೊಳ್ಬೋದು. ಇಂತಹ ನಮ್ಮ ಚಕ್ರವರ್ತಿ ಸೂಲಿಬೆಲೆಯವರು ಏಪ್ರಿಲ್ ತಿಂಗಳ 9ನೇ ತಾರೀಕು 1980ರಲ್ಲಿ ಹೊನ್ನಾವರದಲ್ಲಿ ಜನಿಸಿದರು ಮತ್ತು ಬೆಂಗಳೂರಿನ ಹೊಸಕೋಟೆ ತಾಲೂಕಿನಲ್ಲಿರುವ ಸೂಲಿಬೆಲೆ ಎಂಬ ಗ್ರಾಮದಲ್ಲಿ ತಮ್ಮ ಬಾಲ್ಯವನ್ನು ಕಳೆದರು. ಇವರು ಇಂಜಿನಿಯರಿಂಗ್ ಪದವೀಧರರು. ಪದವೀಧರರು ಆದ ನಂತರ ರಾಜೀವ್ ದೀಕ್ಷಿತ್, ವಿದ್ಯಾನಂದ ಶೆಣಾಯ್ ಇಂತಹವರ ಪ್ರಭಾವಿಗಳ ಪ್ರೇರಣೆಯಿಂದ ನಾನು ಎಲ್ಲರಂತಾಗದೆ ಬೀಯಿಂಗ್ ಡಿಫ್ರೆಂಟ್, ಏನಾದರೂ ಬೇರೆ ರೀತಿ ಆಗಬೇಕು, ಸಮಾಜಕ್ಕೆ ಹತ್ತಿರವಾದ ಒಂದು ಲೋಕ ಇದೆ, ಆ ಲೋಕಕ್ಕೆ ಹತ್ತಿರ ಆಗಬೇಕು, ಜನಗಳಿಗೆ ಹತ್ತಿರ ಆಗಬೇಕು, ಜನಗಳ ಮಧ್ಯೆ ಇರಬೇಕು ಎಂದು ನಿರ್ಧರಿಸಿದರು. ಬರುವ ವಿಘ್ನಗಳಿಗೆ ಇವರು ಹೆದರಲಿಲ್ಲ, ಹಿಡಿದ ಛಲನ ಬಿಡಲಿಲ್ಲ. ಇಲ್ಲ, ಸಾಧ್ಯ ಇಲ್ಲ ಅಂತ ಎಂದೂ ಹೇಳಬೇಡಿ. ಏನನ್ನಾದರೂ ಯಾವುದನ್ನಾದರೂ ನೀವು ಮಾಡಬಲ್ಲಿರಿ, ನೀವು ಸರ್ವಶಕ್ತರು ಅನ್ನೋ ಸ್ವಾಮಿ ವಿವೇಕಾನಂದರ ನುಡಿಮುತ್ತಿನಂತೆ ನಡೆಯಲು ನಿರ್ಧರಿಸುವುದರು ನಮ್ಮ ಚಕ್ರವರ್ತಿಗಳು. ಒಂದೇ ಆಲೋಚನೆ ಇರತಕ್ಕಂತಹ ಅನೇಕ ಯುವ ಮನಸ್ಸುಗಳನ್ನು ಒಟ್ಟುಗೂಡಿಸಿ ರಾಷ್ಟ್ರಕ್ಕಾಗಿ ಅತ್ಯುತ್ತಮ ಕೆಲಸಗಳನ್ನು ಮಾಡುತ್ತಿರುವಂತಹ ಯುವ ಬ್ರಿಗೇಡ್ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸಿದಂತಹ ಸಾಧಕರು, ಸ್ಥಾಪಕರು ನಮ್ಮ ಚಕ್ರವರ್ತಿಗಳು. ಈ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳು, ಕಾರ್ಮಿಕರು, ರೈತರು, ಬ್ಯಾಂಕ್ ಉದ್ಯಮಿಗಳು, IT ಉದ್ಯಮಿಗಳು ಹೀಗೆ ಎಲ್ಲ ರೀತಿಯ ಜನರು ಒಟ್ಟುಗೂಡಿ ಮುಂದಿನ ಪೀಳಿಗೆಗಾಗಿ ನಮ್ಮ ದೇಶವನ್ನು ಹೆಚ್ಚು ಬಲಪಡಿಸಲು ದುಡಿಯುತ್ತಿದ್ದಾರೆ. 2014ರಲ್ಲಿ ಸ್ಥಾಪನೆ ಆಗಿದ್ದು ಈ ಸಂಸ್ಥೆ. ಇಂದು ಈ ಸಂಸ್ಥೆ 4 ರಾಜ್ಯಗಳಲ್ಲಿ 26 ಜಿಲ್ಲೆಗಳಲ್ಲಿ 1,58,690 ಸದಸ್ಯರನ್ನು ಹೊಂದಿದೆ. ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಗಾದೆನ ನೀವೆಲ್ಲ ಕೇಳಿದ್ದೀರಿ. ಹಾಗೆ ನಮ್ಮ ಯುವ ಬ್ರಿಗೇಡ್ ಮಾಡದೇ ಇರೋ ಕೆಲಸ ಇಲ್ಲ. ತನಗೋಸ್ಕರ ಬದುಕೋಕ್ಕೆ ಕೋಟಿ ಜನ ಇದ್ದಾರೆ, ಎಲ್ಲರೂ ತನಗೋಸ್ಕರನೇ ಬದುಕ್ತಿದ್ದಾರೆ. ಆದರೆ ಇತರರಿಗಾಗಿ, ಅಂದರೆ ಪರೋಪಕಾರಾರ್ಥಮಿದಂ ಶರೀರಂ ಅಂತ ಇತರರಿಗಾಗಿ ಜೀವ ಸಹಿಸೋರು ಕೋಟಿಗೊಬ್ಬರು ಮಾತ್ರ. ಹಾಗೆ ಕೋಟಿಗೊಬ್ಬನಾಗಿ ಎಲ್ಲರನ್ನ ತಯಾರು ಮಾಡುತ್ತಿರೋ ಗರಡಿ ಮನೆ ಈ ಯುವ ಬ್ರಿಗೇಡ್. ಹಾಗೆಯೇ ಅವ್ರದ್ದು ಇನ್ನೊಂದು ಸಾಧನೆ ಹೇಳಬೇಕು ಅಂದರೆ, ಹೆಣ್ಣು ಮಕ್ಕಳಿಗಾಗಿ ಸೋದರಿ ನಿವೇದಿತಾ ಪ್ರತಿಷ್ಠಾನ. ಈ ಸಂಸ್ಥೆಗಳು ಏನು ಮಾಡ್ತಾ ಇದೆ, ಆ ಸಂಸ್ಥೆಗಳ ಸಾಧನೆಗಳೇನು, ಕಾರ್ಯಕ್ರಮಗಳೇನು, ಇವು ಹಲವಾರಿವೆ. ಜೀವ ನದಿಗೆ ಜೀವ ತುಂಬ್ತಾ ಇದ್ದಾರೆ. ದೇಶ ಕಾಯೋ ರಕ್ಷಕನಿಗೆ, ಸೈನಿಕನಿಗೆ ನಮನ ಸಲ್ಲಿಸ್ತಾ ಇದ್ದಾರೆ. ಯೋಧರನ್ನು ಕಳೆದುಕೊಂಡು ಇರುವಂತಹ ಕುಟುಂಬದವರಿಗೆ ಸಾಂತ್ವನ ಇತ್ತು, ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಧೈರ್ಯ ತುಂಬ್ತಾ ಇದ್ದಾರೆ. ಕಲ್ಯಾಣಿಗಳ ಸ್ವಚ್ಛತೆ, ನದಿಗಳ ಸ್ವಚ್ಛತೆ, ರಸ್ತೆಗಳ ಸ್ವಚ್ಛತೆ, ಗೋಶಾಲೆಗಳ ಸ್ವಚ್ಛತೆ, ಇತಿಹಾಸ ಪ್ರಸಿದ್ಧ ಸ್ಥಳಗಳ ಸ್ವಚ್ಛತೆ, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಸೋದರಿ ನಿವೇದಿತಾ ಪ್ರತಿಷ್ಠಾನದ ಮೂಲಕ ಜಲ ಜನ ಸಂಪರ್ಕ ಸೇತು ಕಾರ್ಯಕ್ರಮ, ಅನೇಕ ಉಪನ್ಯಾಸಗಳು, ಸಾಹಿತ್ಯ ಸಮ್ಮೇಳನಗಳು, ಜಾಗೃತಿ ಕಾರ್ಯಕ್ರಮಗಳು,
ಅದಲ್ಲದೆ ಒಂದು ಮನುಷ್ಯನಿಗೆ ಮನುಷ್ಯತ್ವ ಭಾಳ ಮುಖ್ಯ. ಕಿದ್ವಾ ಅಂತ ಸಂಸ್ಥೆಗಳಿಗೆ ಹೋಗ್ತಾರೆ, ಆಸ್ಪತ್ರೆಗಳಿಗೆ ಹೋಗ್ತಾರೆ. ನರಳುತ್ತಿರುವಂತಹ ರೋಗಿಗಳ ಮಧ್ಯೆ ಯುಗಾದಿ ಈ ರೀತಿ ಹಬ್ಬಗಳನ್ನು ಅಲ್ಲಿ ಆಚರಿಸಿ ರೋಗಿಗಳನ್ನು ಹುರಿದುಂಬಿಸ್ತಾರೆ. ಹಬ್ಬದ ಆಚರಣೆ ಮಾಡ್ತಾರೆ. ಅಬಲಾಶ್ರಮಗಳಲ್ಲಿ ಚರ್ಚೆಗಳನ್ನು ಏರ್ಪಡಿಸ್ತಾರೆ. ಹೀಗೆ ಹಲವಾರು ಸಾಧನೆಗಳನ್ನು ಮಾಡ್ತಾ ಇದೆ ಈ 2 ಸಂಸ್ಥೆಗಳು. ಅದಲ್ಲದೆ ಇವರು 18 ಪುಸ್ತಕಗಳ ಕರ್ತ. ಪತ್ರಿಕೋದ್ಯಮದಲ್ಲಿ ಅತ್ಯಂತ ನಿಪುಣ. ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಒಂದು ಮಾತನ್ನು ಹೇಳ್ತಾ ಇದ್ರಂತೆ, ಕನಸು ನಾವು ಅನ್ಕೋತೀವಿ ಎಲ್ಲರಿಗೂ ನಿದ್ದೆ ಬಂದಾಗ ಕನಸು ಬೀಳುತ್ತೆ ಅಂತ. ಅದೆಲ್ಲ ನಮಗೆ ಅಲ್ವಾ? ಕನಸುಗಾರನಿಗೆ ನಿದ್ದೆನೇ ಇಲ್ವಂತೆ. ತನ್ನ ಶ್ರಮದಿಂದ ತನ್ನ ಕನಸನ್ನು ನನಸು ಮಾಡೋದೊಂದೇ ಅವನ ಗುರಿಯಾಗಿರುತ್ತೆ. ಆದ ಕಾರಣ ಅವನಿಗೆ ನಿದ್ದೆ ಇಲ್ಲ. ಅಂತಹ ಮಾತು ನಮ್ಮ ಈ ಸೂಲಿಬೆಲೆಯವರಿಗೆ ಅನ್ವಯಿಸುತ್ತೆ ಅಂದರೆ ತಪ್ಪಾಗಲಾರ್ದು. ಇವರು ಒಬ್ಬ ದೊಡ್ಡ ಕನಸುಗಾರ. ಅತೀ ಪ್ರಾಚೀನ ಇತಿಹಾಸವಿರುವಂತಹ, ಅತಿ ಹೆಚ್ಚು ಯುವಕರನ್ನು ಹೊಂದಿರುವಂತಹ, ಭವ್ಯ ಸಂಸ್ಕೃತಿಯನ್ನು ಇರುವಂತಹ ನಮ್ಮ ನಾಡು ಭಾರತ. ಅಂತಹ ಭಾರತದ ಯುವಕರನ್ನು ರಾಷ್ಟ್ರ ರಥ ಚಾಲಕರನ್ನಾಗಿ ಮಾಡಲು ಹೊರಟಿರುವಂತಹ ಚಕ್ರವರ್ತಿಗಳು ಇವತ್ತು ನಮ್ಮೊಂದಿಗಿದ್ದಾರೆ. ಸೊ ಇದು ಭಾಗ್ಯವಲ್ಲ ಅಂತ ಹೇಳಿದ್ರೆ ಇವತ್ತು ಖಂಡಿತ ತಪ್ಪಾಗಲ್ಲ. ಓಂಕಾರ ಸಮಿತಿಯವರು ಒಂದು ವಿನಂತಿ ಇಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ನಿಮ್ಮ ಮೊಬೈಲ್ಗಳನ್ನು ಸೈಲೆಂಟ್ ಮೋಡಲ್ಲಿ ಹಾಕಬೇಕು ಅಂತ ವಿನಂತಿ. ಈಗ ಚಕ್ರವರ್ತಿ ಸೂಲಿಬೆಲೆಯವರು. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ಶ್ರಿತ್ವ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆಯ ಮುಂಭಾಗದಲ್ಲಿ ಆಸನರಾಗಿರುವಂಥ ಒಮನ್ನಿನ ಅಂತ ಹೇಳೋದು ಸರಿನಾ ಅಥವಾ ನನ್ನದೇ ಭಾರತದ ಆತ್ಮೀಯ ಮಿತ್ರರಂತ ಕರೆಯೋದು ಸರಿನಾ? ನೀವೇ ಡಿಸೈಡ್ ಮಾಡಬೇಕು. ಒಮನ್ ಮತ್ತು ಭಾರತದ ನಡುವಿನ ಸಂಬಂಧದ ದೃಷ್ಟಿಯಿಂದಾಗಿ ಯಾವುದನ್ನು ಹೇಳಿದರೂ ಕೂಡ ಸೂಟ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ತುಂಬ ಸುಂದರವಾದ ಸಂಬಂಧ ಇದೆ ಒಮನ್ಗೂ ಮತ್ತು ಭಾರತಕ್ಕೂ. ಮತ್ತು ಅದು ಇವತ್ತು ನೆನ್ನೆಯ ಸಂಬಂಧ ಅಲ್ಲ, ತುಂಬ ಹಳೆಯ ಸಂಬಂಧ, ತುಂಬ ಪ್ರಾಚೀನವಾದ ಸಂಬಂಧವೂ ಕೂಡ ಇರೋದರಿಂದ ಎಲ್ಲ ದೇಶಭಕ್ತ ಧರ್ಮಭಕ್ತ ಬಂಧುಗಳಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ಪ್ರತಿ ಬಾರಿ ವಿದೇಶದ ನೆಲದಲ್ಲಿ ನಿಂತ್ಕೊಂಡು ಮಾತನಾಡಬೇಕಾದ್ರೆ ಬಹಳ ಹೆಮ್ಮೆ ಯಾಕೆ ಅಂತಂದರೆ ನಮ್ಮದ್ದೇ ಜನ ಇಷ್ಟೊಂದು ಜನ ಸೇರಿದ್ದಾರಲ್ಲ ಅಂತ ಖುಷಿ ಅಂತ. ಅದರಲ್ಲೂ ಒಮ್ಮನ್ ಥರದ ರಾಷ್ಟ್ರಗಳಲ್ಲಿ ಕನ್ನಡದ ಒಂದು ಕೂಟವನ್ನು ಮಾಡಿಕೊಂಡು ಅದಕ್ಕೆ ಎಷ್ಟು ಸುಂದರವಾದ ಹೆಸರು. ನಾನು ಬೆಳಗ್ಗೆಯಿಂದ ಇನ್ಫ್ಯಾಕ್ಟ್ ನಾನು ಇದನ್ನು ಗಮನಿಸಿರಲಿಲ್ಲ. ಓಂಕಾರ ಅನ್ನೋದನ್ನು ನೋಡಿ ಸುಮ್ಮನಾಗಿದೆ, ಓಂಕಾರ ಏನೋ ಇರಬೇಕು ಅಂತ. ಆದರೆ ಎಷ್ಟು ಚೆನ್ನಾಗಿದೆ ಅನ್ನೋದು, ಒಮನ್ ಮತ್ತು ಕರ್ನಾಟಕವನ್ನು ಬೆಸೆಲಿಕ್ಕೋಸ್ಕರವೇ ಈ ಪದ ಹುಟ್ಟಿತೇನೋ ಅನ್ನೋಷ್ಟು ಸುಂದರವಾಗಿ ಈ ಪದ ಬೆಸೆದುಕೊಂಡಿದೆ. ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸುಂದರವಾಗಿದೆ, ಹೇಳಿಕೊಳ್ಳಿಕ್ಕೂ ಖುಷಿಯಾಗುವಂಥ ಸುಂದರವಾದ ಪದ, ಭಾಳ ಸುಂದರವಾಗಿದೆ. ಅದನ್ನು ನೋಡಿದ ಮೇಲೆ ಅನಿಸಿದ್ದು ನನಗೆ, ಭಾರತದ ಅಂತರಂಗದ ಶಕ್ತಿ ಇರೋದೇ ಓಂಕಾರದೊಳಗೆ ಅಂತ. ಅಂತರಂಗದ ಶಕ್ತಿ ಇರೋದೇ ಅಲ್ಲಿ. ತುಂಬ ಬಾರಿ ನಾನು ಅಂದ್ಕೊಳ್ತೀನಿ, ಯಾಕೆ ಭಾರತಕ್ಕೆ ಜಗತ್ತು ಇಷ್ಟು ಗೌರವ ಕೊಡುತ್ತೆ. ನನಗೆ ಈ ಟಾಪಿಕ್ ಭಾಳ ಇಷ್ಟ. ರಾಷ್ಟ್ರ ಧರ್ಮ ಯಾಕೆ ಇಷ್ಟ ಅಂತಂದರೆ, ನನಗಿಷ್ಟ ಆಗುವಂಥ 2 ಸಂಗತಿಗಳು ಅದರಲ್ಲಿದೆ ಅಂತ. ಧರ್ಮವೂ ಇದೆ, ರಾಷ್ಟ್ರವೂ ಇದೆ. ಮತ್ತು ರಾಷ್ಟ್ರಕ್ಕೊಂದು ಧರ್ಮ ಇದೆ, ನಮ್ಮ ಬದುಕಿಗೊಂದು ರಾಷ್ಟ್ರ ಇದೆ. ಇವೆಲ್ಲವೂ ಸೇರಿಕೊಂಡಂಥ ಒಂದು ಅಪರೂಪದ ಸಂಗತಿ. ಅದನ್ನು ಹಂಚ್ಕೋಬೇಕು ಅಂತ. ಆದರೆ ನಾನು ಪ್ರತಿ ಬಾರಿ ಇದನ್ನು ಯೋಚನೆ ಮಾಡುವಾಗ, ಪ್ರತಿ ಬಾರಿ ಕುಳಿತಿರುವಾಗಲೂ ಕೂಡ ಬಹುಶಃ ನಾನು ಭಾರತದಲ್ಲಿ ಇದನ್ನು ಮಾತನಾಡೋಕ್ಕಿಂತ ಇವತ್ತು ನಿಮ್ಮ ನಡುವೆ ಮಾತನಾಡೋದಕ್ಕೆ ಇನ್ನೂ ಹೆಚ್ಚಿನ ಆನಂದ ಆಗುತ್ತೆ ಅಂತ. ಇಷ್ಟು ದೂರ ಭಾರತವನ್ನು ಬಿಟ್ಟು ಬಂದ ನಂತರವೂ ಕೂಡ ಭಾರತೀಯ ಸಂಸ್ಕೃತಿಯಿಂದ ದೂರ ಇದ್ದಾಗಲೂ, ಭಾಳ ದೂರ ಏನಲ್ಲ, 3-3.5 ಗಂಟೆ ದೂರ ಆದರೂ ಕೂಡ ದೈಹಿಕವಾಗಿ ಭಾಳ ದೂರ. ನೀವು 3.5 ಗಂಟೆ ದೂರ ಭಾರತದಲ್ಲೇ ಇದ್ದರೆ ಭಾರತದಲ್ಲೇ ಇದ್ದೀವಿ ಅಂತ ಅನಿಸುತ್ತೆ. ನೀವು ಒಮನಲ್ಲಿದ್ದಾಗ 3.5 ಗಂಟೆ ದೂರ ಆದರೂ ಕೂಡ ಭಾಳ ದೂರ ಅನಿಸ್ತಿರುತ್ತೆ. ಅದು ಯಾವಾಗಲೂ ಹಾಗೆ. ಅದು ದೈಹಿಕವಾದ ಸಂಬಂಧಗಳಿಲ್ಲದೆ ಇರೋದರ ಕಾರಣದಿಂದಾಗಿ, ಭಾರತದೊಂದಿಗೆ ಕನೆಕ್ಷನ್ ಇಲ್ಲದೆ ಇರೋ ಕಾರಣದಿಂದಾಗಿ ಹಾಗೆ ಅನಿಸುತ್ತೆ. ಇಷ್ಟು ದೂರ ಬಂದಿರುವಾಗ ಇಲ್ಲಿ ಕುಳಿತುಕೊಂಡು ರಾಷ್ಟ್ರದ ಕುರಿತಂತೆ ಮಾತನಾಡುವಾಗ ನಿಮಗೊಂದು ಅಭಿಮಾನ ಇದೆಯಲ್ಲ, ಧರ್ಮದ ಕುರಿತಂತೆ ಮಾತನಾಡುವಾಗ ನಿಮಗೊಂದು ಅಭಿಮಾನ ಇದೆಯಲ್ಲ, ಅದು ನಿಮ್ಮೂರಿನಲ್ಲಿ ಹೋಗಿ ಮಾತನಾಡಬೇಕಾದ್ರೆ ಇರಲ್ಲ ಅಂತ.
ನಿಮ್ಮೂರಿನಲ್ಲಿ ಹೋಗಿ ಗಮನಿಸಿದರೆ ಜನ ತುಂಬ ಏನೂ ಯೋಚನೆ ಮಾಡ್ತಿಲ್ವಲ್ಲ ಅಂತ. ಇದು ಭಾಳ ಆಶ್ಚರ್ಯದ ಸಂಗತಿ. ಇದು ಇವತ್ತು ನೆನ್ನೆಯ ಸಂಗತಿ ಅಲ್ಲ. ನೀವು ಯಾವಾಗಲಾದರೂ ಇತಿಹಾಸದ ಪಠ್ಯಪುಸ್ತಕವನ್ನು ತಿರುವಿ ಹಾಕಿ ಗದರ್ ಮೂವ್ಮೆಂಟ್ನ ಬಗ್ಗೆ ಅಧ್ಯಯನ ಮಾಡಬೇಕು. ನನಗೆ ಭಾಳ ವಿಚಿತ್ರ ಅನ್ನಿಸ್ತಿತ್ತು ಅದನ್ನು ಓದಬೇಕಾದ್ರೆ. ಗದರ್ ಮೇಲೆ ಒಂದು ಪುಟ್ಟ ಪುಸ್ತಕವನ್ನು ಬರೆಯುವಂಥ ಅವಕಾಶ ಇತ್ತು ನನಗೆ. ಅದನ್ನು ಬರಿಬೇಕಾದ್ರೆ ಗದರ್ನ ಮೂವ್ಮೆಂಟ್ನ ಆಳಕ್ಕೆ ಹೋಗಿದ್ದೆ ನಾನು. ಗದರ್ ಮೂವ್ಮೆಂಟ್ ಶುರುವಾಗಿದ್ದು ಕೆನಡಾದಲ್ಲಿ, ಪಶ್ಚಿಮದ ರಾಷ್ಟ್ರಗಳಲ್ಲಿ. ಗದರ್ನ ಮೂವ್ಮೆಂಟಲ್ಲಿ ಶುರುವಾದಾಗ ಭಾರತದಿಂದ ಅಲ್ಲಿ ಕೆಲಸ ಮಾಡಲಿಕ್ಕೆ ಅಂತ ಹೋಗಿದ್ದ ಪಂಜಾಬಿಗಳು ಅಲ್ಲಿ ಬ್ರಿಟಿಷರು ಭಾರತಕ್ಕೆ ಮಾಡ್ತಾ ಇರುವಂಥ ಅನ್ಯಾಯವನ್ನು ಅತ್ಯಂತ ಹತ್ತಿರದಿಂದ ಗಮನಿಸಿ ಅಲ್ಲೊಂದು ಗ್ರೂಪ್ ಮಾಡಿಕೊಂಡು ಬ್ರಿಟಿಷರ ವಿರುದ್ಧ ಫೈಟ್ ಮಾಡಲಿಕ್ಕೆ ತಾವೇ ದುಡ್ಡು ಜನರೇಟ್ ಮಾಡಿದರು, ತಾವೇ ಕರಪತ್ರಗಳನ್ನು ಮಾಡಿದರು, ತಾವೇ ಮದ್ದುಗುಂಡುಗಳನ್ನು ಜೋಡಿಸಿಕೊಂಡ್ರು. ಆದರೆ ಫೈಟ್ ಮಾಡಬೇಕಾಗಿದ್ದು ಅಲ್ಲಲ್ಲ, ಇಂಡಿಯಾದಲ್ಲಿ ಫೈಟ್ ಮಾಡಬೇಕಿತ್ತು. ಅವರು ಎಷ್ಟರ ಮಟ್ಟಿಗೆ ತಯಾರಿ ಮಾಡಿಕೊಂಡ್ರು ಅಂತಂದರೆ ಬ್ರಿಟಿಷರನ್ನು ಓಡಿಸಲಿಕ್ಕೆ ಬೇಕಾದ ಅಷ್ಟು ವ್ಯವಸ್ಥೆಯನ್ನು ಮಾಡಿಕೊಂಡು ಅಲ್ಲಿಂದ ದೊಡ್ಡ ಪ್ರಮಾಣದಲ್ಲಿ ಭಾರತಕ್ಕೆ ಬರಲಿಕ್ಕೆ ಸಿದ್ಧವಾದರು. ಉಲ್ಟಾ ನೋಡಿ, ಇಲ್ಲಿಂದ ಕೆನಡಾಕ್ಕೆ ಹೋಗೋದು ಬೇರೆ, ಕೆನಡಾದಿಂದ ಭಾರತದಲ್ಲಿ ಕ್ರಾಂತಿ ಮಾಡಬೇಕು ಅಂತ ಅಲ್ಲಿಂದ ಬರಲಿಕ್ಕೆ ಶುರುವಾದರು. ಬರಬೇಕಾದ್ರೆ ಅವ್ರ ಮನಸ್ಸಲ್ಲಿ ಒಂದು ಏನಿತ್ತು ಗೊತ್ತೇನು? ನಾವು ಇಷ್ಟು ಬೇಸರವನ್ನು ಕೆನಡಾದಲ್ಲಿ ಇಟ್ಕೊಂಡು ಪಟ್ಕೊಳ್ಬೇಕಾದ್ರೆ ಭಾರತದವರಿಗೆ ಬ್ರಿಟಿಷರ ಮೇಲೆ ಇನ್ನೂ ಆಕ್ರೋಶ ಇರಬೇಕು, ನಾವು ಹೋಗಿದ ತಕ್ಷಣ ಎನ್ಕ್ಯಾಶ್ ಮಾಡಬೇಕು, ಎಲ್ಲವನ್ನು ಮಾಡಿ ಬ್ರಿಟಿಷರನ್ನ ಭಾರತದಿಂದ ಓಡಿಸಬೇಕು ಅಂತ ಕನಸುಗಳನ್ನು ಕಟ್ಕೊಂಡು ಅಲ್ಲಿಂದ ಹೋದರು ಅಂದರೆ ಭಾರತಕ್ಕೆ ಬಂದರು. ಕೆನಡಾದಿಂದ ಭಾರತಕ್ಕೆ ಬಂದು ಕಾಲಿಟ್ಟು ಈ ದೇಶದಲ್ಲಿ ಬ್ರಿಟಿಷರು ಇವರು ಬರ್ತಾರೆ ಅಂತ ಗೊತ್ತಾಗಿ ಅಡ್ಡ ಹಾಕಿ ಇವರನ್ನೆಲ್ಲ ಒಬ್ಬೊಬ್ಬರನ್ನಾಗಿ ಮಟ್ಟ ಹಾಕ್ತಾ ಇರಬೇಕಾದಾಗ ಪಂಜಾಬಿಗೆ ಬಂದು ಸೆಟ್ಲ್ ಆಗಿರುವಂಥ ಅನೇಕ ಗದರ್ ಕ್ರಾಂತಿಕಾರಿಗಳಿಗೆ ಆಗ ಗೊತ್ತಾಯಿತು ಕೆನಡಾದಲ್ಲಿ ಏನು ಥ್ರಸ್ಟ್ ಅವರಿಗಿತ್ತೋ ಅದರ 1% ಥ್ರಸ್ಟು ಕೂಡ ಪಂಜಾಬ್ನಲ್ಲಿರಲಿಲ್ಲ. ದೇ ವರ್ ಎಂಜಾಯಿಂಗ್ ಬ್ರಿಟಿಷ್ ರೂಲ್ಸ್. ಬ್ರಿಟಿಷರು ನಮ್ಮನ್ನು ತುಳಿತಾ ಇದ್ದಾರೆ ಅನ್ನೋದನ್ನು ಖುಷಿಪಟ್ಟು ಹೇಳ್ತಾ ಇದ್ರು. ಎಲ್ಲಿವರೆಗೂ ಇತ್ತು ಭಾರತ ಅಂತಂದರೆ ಅವತ್ತಿನ ದಿನಗಳಲ್ಲಿ ಭಾರತ ಹೇಳ್ತಿತ್ತು, ನಮ್ಮಂಥ ಅಯೋಗ್ಯರನ್ನ ಸಾಕಬೇಕು, ಚೆನ್ನಾಗಿ ನೋಡ್ಕೋಬೇಕು ಅಂತಾನೆ ಭಗವಂತ ಕಳಿಸಿರೋದು ಬ್ರಿಟಿಷರನ್ನ, ನಾವು ಹೇಗೆ ಬೇಡ ಅನ್ನೋದು ಅಂತ. ಹೇಗಿದೆ ನೋಡಿ ವಿಚಿತ್ರ. ಆ್ಯಂಡ್ ಬ್ರಿಟಿಷರ್ಸ್ ಏನು ಹೇಳ್ತಿದ್ರು ಅಂತಂದರೆ, ಬ್ರಿಟಿಷರು ಹೇಳೋರು ಕರಿಯರ್ ಆಗಿರುವ ಈ ಭಾರತೀಯರನ್ನು ಆಳೋದು ಭಗವಂತ ನಮಗೆ ಕೊಟ್ಟಂಥ ವೈಟ್ ಮ್ಯಾನ್ಸ್ ಬರ್ಡನ್ ಅಂತ ಕರೀತಿದ್ರು. ವೈಟ್ ಮ್ಯಾನ್ಸ್ ಬರ್ಡನ್. ನಮಗದು ಭಾಳ ಖುಷಿ ಹೇಳ್ಕೊಳ್ಬೇಕಾಗಿದ್ರೆ ಆವತ್ತಿನ ದಿನಗಳಲ್ಲಿ ಅಂತ. ಯಾವ ಆಲೋಚನೆ ಅಲ್ಲಿತ್ತೋ ಅದರ ನಯಾ ಪೈಸೆ ಆಲೋಚನೆ ವಾಪಸ್ ಇರಲಿಲ್ಲ. ಇವತ್ತು ಒಮನ್ನಲ್ಲಿ ಕುಳಿತುಕೊಂಡ, ಇವತ್ತು ಸಿಂಗಾಪುರದಲ್ಲಿರುವಂಥ, ಆಸ್ಟ್ರೇಲಿಯಾದಲ್ಲಿರುವಂಥ, UK US ಅಲ್ಲಿರುವಂಥ ಕನ್ನಡಿಗರಿಗೆ ಅಥವಾ ಭಾರತೀಯರಿಗೆ ನನ್ನ ಭಾರತ ಹೇಗೇಗೋ ಆಗಬೇಕು ಅಂತ ಕನಸಿದೆಯಲ್ಲ, ಯಾವಾಗಲಾದರೂ ಊರಿಗೆ ವಾಪಸ್ ಹೋಗಿ 4 ದಿನ ಮಾತಾಡಿ, ನಿಂಗೊಂದು ಬೇರೆ ಕೆಲಸ ಇಲ್ಲ ಹೋಗಯ್ಯ ಅಂತ. ನಂಗೆ ಗೊತ್ತು ಯಾಕೆ ಎಲ್ಲರೂ ಖುಷಿ ಪಡ್ತಿದ್ದೀರಿ ಅಂದರೆ ನಮಗೂ ಹಿಂಗೆ ಆಗಿದೆ ಸರ್, ಗೊತ್ತಿದೆ ನಮಗೆ ಅಂತ. ಸ್ವಲ್ಪ ದಿನಗಳಲ್ಲಿ ಏನೋ ಕಳೆದೊಂದು 4 ವರ್ಷಗಳ ಹಿಂದೆ ನರೇಂದ್ರ ಮೋದಿ ಪ್ರಧಾನಿಯಾಗಿ, ನರೇಂದ್ರ ಮೋದಿ ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ಎತ್ತಿ ಹಿಡಿದ ನಂತರ ಇವತ್ತು ಭಾರತದಲ್ಲೂ ಕೂಡ ನಿಮ್ಮ ಆಲೋಚನೆಗಳಿಗೆ ಸೂಕ್ತ ಪ್ರತಿಸ್ಪಂದನೆ ಸಿಗುವಂಥ ಕೆಲವರಾದರೂ ಧೈರ್ಯದಿಂದ ಮುಂದೆ ಬಂದಿದ್ದಾರೆ. ಬಿಟ್ಟರೆ ಹಾಗೇನಾದರೂ ಆಗಿರಲಿಲ್ಲ ಅಂತಂದಿದ್ರೆ ನಿಮ್ಮದೇ ಊರಿನ, ನಿಮ್ಮದೇ ಹಳ್ಳಿಯ, ನಿಮ್ಮದೇ ಗೌರ್ಮೆಂಟ್ ಸ್ಕೂಲನ್ನು ನೀವು ಅಭಿವೃದ್ಧಿ ಪಡಿಸಬೇಕು ಅಂತ ಏನಾದರೂ ದುಡ್ಡು ಹೂಡ್ಲಿಕ್ಕೆ ಹೋದರೆ ಅಲ್ಲಿನ ಹೆಡ್ ಮಾಸ್ಟರ್ ಹೇಳ್ತಿದ್ರು ನಿಮ್ಗೊಂದು ಬೇರೆ ಕೆಲಸ ಎಲ್ಲ ಹೋಗ್ರಿ ಅಂತ. ಆ ಥರದ ಪರಿಸ್ಥಿತಿ ಇತ್ತು ಅಂತ. ಸ್ವಲ್ಪ ಮಟ್ಟಿಗೆ ಭಾರತ ಬದಲಾಗ್ತಿದೆ. ಆದರೆ ನನಗೊಂದು ವಿಶೇಷವಾದ ಆಲೋಚನೆ, ಯಾವಾಗಲೂ ಒಬ್ಬನೇ ಕೂತಾಗ, ಯಾವಾಗಲೂ ಸುಮ್ಮನೆ ಕುಳಿತಾಗ ನೀವು ಕೂಡ ಆಲೋಚನೆ ಮಾಡಿ ನನ್ನ ಜೊತೆ, ಇನ್ಮೇಲೆ ನಿಮಗೂ ಆಶ್ಚರ್ಯ ಅನಿಸೋದು ಖಾತ್ರಿ ಅಂತ. ಸುಮ್ಮನೆ ಆಲೋಚನೆ ಮಾಡಿ ನೋಡಿ, ಜಗತ್ತಿನ ಇತಿಹಾಸದ ಪುಟವನ್ನು ತೆಗೆದರೆ ಜಗತ್ತಿನ ಅನೇಕ ನಾಗರಿಕತೆಗಳು ಹೆಸರಿಳದಂತೆ ನಾಮಾವಶೇಷವಾಗಿ, ಅವುಗಳ ಅವಶೇಷವೂ ಇಲ್ಲ. ಅನೇಕ ನಾಗರಿಕತೆಗಳು ಹೆಸರು ಗೊತ್ತಿಲ್ಲದಂತೆ ಹೋಗ್ಬಿಟ್ಟು, ಕೆಲವು ನಾಗರಿಕತೆಗಳ ಹೆಸರಿದೆ, ಅದು ಯಾಕೆ ನಾಶವಾಯಿತು ಅಂತ ಗೊತ್ತಿಲ್ಲ. ಇನ್ನೂ ಕೆಲವು ನಾಗರಿಕತೆಗಳು ಅದು ಆಕ್ರಮಣಕ್ಕೆ ಒಳಗಾಯಿತು, ಪೂರ್ತಿ ಹೋಗ್ಬಿಡ್ತು. ಆದರೆ ಭಾರತ ಒಂದೇ ಕಳೆದ ಕನಿಷ್ಠ ಪಕ್ಷ 20,000 ವರ್ಷಗಳಿಂದ ಈ ನಾಗರಿಕತೆಯನ್ನು ಹೀಗೆಯೇ ಉಳಿಸಿಕೊಂಡು ಬಂದಿದೆ. ಹಾಗಂತ ಆಕ್ರಮಣಗಳು ಕಡಿಮೆ ಆಗಲಿಲ್ಲ. ಗ್ರೀಕರು, ಶಕರು, ಹೂಣರು, ಮೊಘಲರು, ತುರ್ಕರು, ಅರಬ್ಬರು, ಅಫ್ಘನ್ರು, ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು, ಇಂಗ್ಲಿಷರು, ಈಗಲೂ ಪಾಕಿಸ್ತಾನ, ಚೀನಾದ ಕದ್ದು ಮುಚ್ಚಿ ನಡೆಯುವಂಥ ಆಕ್ರಮಣಗಳು, ಇಷ್ಟು ಆಕ್ರಮಣಗಳು ನಿರಂತರವಾಗಿ ಕಳೆದ 1,000 ವರ್ಷಗಳಿಂದ ನಡ್ಕೊಂಡು ಬಂದರೂ ಕೂಡ ಇವತ್ತಿನವರೆಗೂ ಒಂದು ರಾಷ್ಟ್ರ ಎದೆ ಎತ್ಕೊಂಡು ನಿಂತ್ಕೊಂಡಿದೆಯಲ್ಲ ಭಾರತ, ಹೇಗೆ ಸಾಧ್ಯ ಆಯಿತು? ಆಲೋಚನೆ ಮಾಡಿ. ಯಾವಾಗಲಾದರೂ ಸುಮ್ಮನೆ ಕುಳಿತಾಗ ಆಲೋಚನೆ ಮಾಡಿ. ಜಗತ್ನಲ್ಲಿ ಎಷ್ಟೋ ಮತಪಂಥಗಳು ಉಚ್ಛ್ರಾಯ ಸ್ಥಿತಿಗೆ ಹೋದವು, ಎಷ್ಟೋ ಮತಪಂಥಗಳು.
ಆದರೆ ಈ ಎಲ್ಲ ಮತಪಂಥಗಳು ಯಾವ ಧರ್ಮ ಹುಟ್ಟಿದ ನಂತರ ಹುಟ್ಟಿದ್ವೋ ಆ ಮತಪಂಥಗಳು ಇವತ್ತು ಬಲಾಢ್ಯವಾಗಿ, ಆ ಮತಪಂಥಗಳೆಲ್ಲ ನಾಮಾವಶೇಷವಾಗಿರುವಾಗಲೂ ಕೂಡ ಆ ಧರ್ಮ ಮಾತ್ರ ಇವತ್ತಿಗೂ ಬಲಾಢ್ಯವಾಗಿದೆಯಲ್ಲ. ಹೇಗೆ ಸಾಧ್ಯ ಆಯಿತು ಇದು? ಸಾರೇ ಜಹಾಂ ಸೆ ಅಚ್ಚಾ ಹಿಂದೂ ಸಿತಾ ಹಮಾರ ಹಾಡು ಕೇಳಬೇಕಾದಾಗ ನಿಮ್ಗೆ ಗೊತ್ತಾಗುತ್ತೆ. ಅದರಲ್ಲಿ ಹೇಳ್ತಾರೆ, ಜಗತ್ತನ್ನೆಲ್ಲ ಗೆದ್ದುಕೊಂಡು ಬಂದಂಥ ಈ ಕಾರವ ಭಾರತದ ಗಂಗಾ ನದಿಗೆ ಬಂದು ನಿಂತ್ಕೊಂಡು ಬಿಡ್ತಲ್ಲ. ಯಾಕೆ? ಯೋಚನೆ ಮಾಡಿ ಯಾವಾಗಲಾದರೂ. ಏನು ಸಾಧ್ಯತೆ ಇರ್ಬೋದು? ಏನು ಸಾಧ್ಯತೆ ಅಂದರೆ ಬಹಳ ಸರಳವಾದ್ದು. ಭಾರತ ಹೊರಗಡೆ ಅಷ್ಟೇ ನೋಡ್ಕೊಂಡು ಕೂತಿರಲಿಲ್ಲ. ಭಾರತ ಅಂತರಂಗದ ಡೆವಲಪ್ಮೆಂಟಿಗೆ ಬೆಳಕು ಕೊಟ್ಟಿತ್ತಲ್ಲ, ಅಂತರಂಗದ ಅಭಿವೃದ್ಧಿಗೆ ಏನು ಗೌರವ ಕೊಟ್ಟಿತ್ತಲ್ಲ, ಆ ಗೌರವಕ್ಕೆ ಜಗತ್ತು ಇವತ್ತಿಗೂ ಮಣಿಯುತ್ತೆ ಅಂತ. ನಾನು ಭಾಳ ಹಿಂದೆ ಒಂದು ಸುಂದರವಾದ ಘಟನೆ ಕೇಳಿದೆ, ತುಂಬ ಸಲ ನಾನು ಹಂಚ್ಕೊಂಡೆ ಅದನ್ನು. ನಂಗೆ ಭಾಳ ಖುಷಿಯಾದಂಥ ಘಟನೆ. ಶೋಪನ್ಹೋವರ್ ಅಂತ ಜಗತ್ತಿನ ಅತ್ಯಂತ ಶ್ರೇಷ್ಠ ತತ್ವಶಾಸ್ತ್ರಜ್ಞ. ಶೋಪನ್ಹೋವರ್ ಜಗತ್ತಿನ ಎಲ್ಲ ತತ್ವಶಾಸ್ತ್ರಗಳನ್ನು ಅಭ್ಯಸಿಸಿದ ತುಂಬ ಬುದ್ಧಿವಂತನಾಗಿರುವಂಥ ವ್ಯಕ್ತಿಯಾಗಿದ್ದವನು, ಫಿಲಾಸಫರ್. ಶೋಪನ್ಹೋವರ್ ಭಾರತೀಯ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿದ ನಂತರ ಒಂದಿನ ತನ್ನ ಊರಿನ ಒಂದು ಗಾರ್ಡನಲ್ಲಿ ಕೂತಿದ್ದಂತೆ. ಸಂಜೆ 6 ಗಂಟೆಗೆ ಎಲ್ಲರೂ ಎದ್ದು ಹೋಗಬೇಕು, ಮಾಲಿ ಬೀಗ ಹಾಕಬೇಕು. ಎಲ್ಲರೂ ಹೋದರು ಎಕ್ಸೆಪ್ಟ್ ಶೋಪನ್ಹೋವರ್. ಒಬ್ಬನೇ ಕೂತಿದ್ದ, ಆಕಾಶ ನೋಡ್ತಾ ಕೂತಿದ್ದ. ತೋಟಗಾರ ಇವೆಲ್ಲರೂ ಹೋಗಿದ್ದಾರೆ, ಇವನಿಗೂ ಹೋಗು ಅಂತ ಹೇಳಬೇಕು. ಆದರೆ ಹೋಗು ಅಂತ ಹೇಳೋದು ಹೇಗೆ? ಅವನು ಭಾರತದ ಗೌರ್ಮೆಂಟ್ ಸರ್ವೆಂಟ್ ಆಗಿದ್ದರೆ ಎದೋಗಯ್ಯ ಅಂತ ಹೇಳಿರ್ತಿದ್ನೇನೋ. ಆದರೆ ಪಾಪ ಅವನ ದೇಶದಲ್ಲಿ ತುಂಬ ಸಭ್ಯತೆ ಇದ್ದಿರಬೇಕು. ಅವನು ಹೋಗಿ ಶೋಪನ್ಹೋವರನ್ನು ಹೋಗು ಅಂತ ಹೇಳಲಿಕ್ಕಾಗದೆ ಪಕ್ಕದಲ್ಲಿ ಕೂತು ಕೇಳಿದ್ನಂತೆ, ಸರ್ ತಾವು ಯಾರು ಅಂತ ಗೊತ್ತಾಗಲಿಲ್ಲ ಅಂತ ಕೇಳ್ದ. ಡೈರೆಕ್ಟಾಗಿ ಹೋಗು ಅಂತ ಹೇಳೋದು ಹೇಗೆ ಅಂತ. ಆಕಾಶ ನೋಡ್ತಿದ್ನಲ್ಲ. ತಕ್ಷಣ ಗಾಬರಿಗೊಂಡ ಶೋಪನ್ಹೋವರ್ ಇವನ ಕಡೆ ತಿರುಗಿ ಕೇಳಿದ್ನಂತೆ, ವಾಹ್, ಅದೇ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇದ್ದೀನಿ ನಾನು. ಉಪನಿಷತ್ತುಗಳನ್ನು ಓದ್ದಾಗಲಿಂದ ನನಗೆ ಕಾಡ್ತಾ ಇರೋ ಪ್ರಶ್ನೆ ಅದು. ನಾನು ಯಾರು ಅಂತ ನನಗೆ ಗೊತ್ತಾಗ್ತಿಲ್ಲ. ನೀನು ಇಷ್ಟು ಸುಂದರವಾದ ಪ್ರಶ್ನೆ ಕೇಳಿದ್ಯಾ ಅಂದರೆ, ಇಮ್ಯಾಜಿನ್ ಆ ಪ್ರಶ್ನೆ ಕೇಳಿರೋದು. ಇಷ್ಟು ಸುಂದರವಾದ ಪ್ರಶ್ನೆ ನೀನು ಕೇಳಿದ್ದೀಯಾ ಅಂತಂದರೆ ನಿನಗೆ ಆ ಉತ್ತರ ಗೊತ್ತಿರಬೇಕು. ಪ್ಲೀಸ್ ಹೇಳು ನಾನು ಯಾರು ಅಂತ ಕೇಳಿದೆ. ಈ ಮಾಲಿಗೆ ಅರ್ಥ ಆಗಲಿಲ್ಲ. ಅವನು ಹೇಳ್ದ, ಸರ್ ನೀವು ಯಾರು ಅಂತ ನನಗೆ ಹೇಗೆ ಸರ್ ಗೊತ್ತು? ಇವನಂದ, ನಾನು ಯಾರು ಅಂತ ಗೊತ್ತಿಲ್ಲದೆ ಹೋದ್ರೂ ಪರವಾಗಿಲ್ಲಪ್ಪ, ನೀನು ಯಾರು ಅಂತ ಹೇಳು, ನಾನು ಯಾರು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಂತ. ಮಾಲಿಗೆ ಅರ್ಥ ಆಗಲಿಲ್ಲ. ಶೋಪನ್ಹೋವರ್ ಹೇಳಿದ್ನಂತೆ, ಓಹ್ ನೀನು ಭಾರತದವನಲ್ಲ, ಭಾರತದವ್ರಿಗೆ ಕೇಳಿದರೆ ಇದ್ರ ಉತ್ತರ ಗೊತ್ತಾಗತ್ತೆ, ನಾನು ಸುಮ್ಮನೆ ನಿನ್ನ ಹತ್ರ ಕೇಳ್ತಿದ್ದೀನಿ ಅಂತ ಅಲ್ಲಿಂದ ಎದ್ದು ಹೋದ ಅಂತ ಶೋಪನ್ಹೋವರ್ ಕುರಿತಂತೆ ಬರೀತಾರೆ. ನಾನು ಯಾರು ಎನ್ನುವ ಪ್ರಶ್ನೆ ಇದೆಯಲ್ಲ, ಇದು ಭಾರತವನ್ನು ಕಾಡಿದ ಅತ್ಯಂತ ಗಂಭೀರವಾದ ಪ್ರಶ್ನೆ. ಇವತ್ತಿನ ಪ್ರಶ್ನೆ ಅಲ್ಲ, 10,000 ವರ್ಷಗಳ ಹಿಂದೆ ಕಾಡಿದ ಪ್ರಶ್ನೆ. ನಾನು ಕೇನೋಪನಿಷತ್ತನ್ನು ಹೀಗೆ ಒಮ್ಮೆ ತಿರುವಿ ಹಾಕ್ತಾ ಇರುವಾಗ ಕೇನೋಪನಿಷತ್ನಲ್ಲಿ ಮೊದಲನೇ ಪ್ರಶ್ನೆ ಕೇಳ್ತಾರೆ. 3 ಜನ ಶಿಷ್ಯರು ಬಂದು ಗುರುಗಳನ್ನು ಪ್ರಶ್ನಿಸ್ಲಿಕ್ಕೆ ಏನು ಕೂತ್ಕೊಳ್ತಾರೆ. ಪಿಪ್ಪಲಾದ ಋಷಿಗಳು, ಶ್ರೇಷ್ಠ ಋಷಿ. ಅವ್ರ ಹತ್ರ ಬಂದು ಗುರುಗಳ ಎದುರಿಗೆ ಕುಳಿತಾಗ ಪಿಪ್ಪಲಾದರನ್ನು ಅವ್ರು ಕೇಳ್ತಾರೆ, ನಾವೊಂದಷ್ಟು ಪ್ರಶ್ನೆ ಕೇಳಬೇಕು, ನೀವು ಉತ್ತರ ಕೊಡ್ತೀರಾ ಅಂತ. ಪಿಪ್ಪಲಾದರ್ ಏನು ಹೇಳಿದ್ರಂತೆ ಗೊತ್ತಾ? ನನ್ನ ಜೊತೆ 1 ವರ್ಷ ನೀವು ಸೇವೆ ಮಾಡ್ಕೊಂಡಿರಿ, ಆಮೇಲೆ ಪ್ರಶ್ನೆ ಕೇಳುವ ಅರ್ಹತೆ ಸಿಗುತ್ತೆ. ಪ್ರಶ್ನೆ ನೀವು ಕೇಳಿದ ನಂತರ ಉತ್ತರ ಗೊತ್ತಿದ್ರೆ ಕೊಡ್ತೀನಿ, ಇಲ್ಲಾಂದರೆ ಇಲ್ಲ ಅಂದರು. 1 ವರ್ಷ ಸೇವೆ ಮಾಡಬೇಕು, ಆಮೇಲೆ ಪ್ರಶ್ನೆ ಕೇಳುವ ಅರ್ಹತೆ ಪಡ್ಕೊಳ್ತೀರಾ. ಅದಾದ್ಮೇಲೆ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಇರುತ್ತೆ ಅಂತ ಗ್ಯಾರಂಟಿ ಕೊಡೋದಿಲ್ಲ. ಗೊತ್ತಿದ್ರೆ ಹೇಳ್ತೀನಿ, ಇಲ್ಲಾಂದರೆ ಹೋಗ್ಬೋದು ನೀವು ಅಂತ. ಈ ಹುಡುಗರು ಇವ್ರಿಗೆ ಉತ್ತರ ಗೊತ್ತಿರುತ್ತೆ ಅನ್ನೋ ಧೈರ್ಯದ ಮೇಲೆ ಸೇವೆ ಮಾಡ್ತಾ ಕುಳಿತರು. ಗುರುಗಳ ಸಾನ್ನಿಧ್ಯದಲ್ಲಿ ಪ್ರಶ್ನೆ ಕೇಳಬೇಕು ಅನ್ನೋದನ್ನೇ ಮರೆತರಂತೆ. ಗುರುಗಳೊಂದಿನ ಕರೆದು ಕೇಳಿದರು, ಕೇಳಪ್ಪ ಪ್ರಶ್ನೆ ಇದೇನು ಕೇಳ್ತೀಯೋ ಕೇಳು ಅಂತ. ಮೊದಲನೇ ಪ್ರಶ್ನೆ ಏನು ಕೇಳಿದ್ರಂತೆ ಗೊತ್ತಾ? ಎಷ್ಟು ಚೆನ್ನಾಗಿದೆ ಪ್ರಶ್ನೆ, ಯೋಚನೆ ಮಾಡಿ. ಯಾಕೆ ಈ ಧರ್ಮ, ಈ ರಾಷ್ಟ್ರ ಇನ್ನೂ 1000 ವರ್ಷಗಳ ಕಾಲ ಕಳೆದರೂ, ಇನ್ನೂ 1000 ವರ್ಷಗಳ ಕಾಲ ಆಕ್ರಮಣಗಳು ನಡೆದರೂ ಕೂಡ ನಾಶ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋದಕ್ಕೆ ಬೀಜ ರೂಪದ ಪ್ರಶ್ನೆ ಇದೆ ಅಲ್ಲಿ. ಅವ್ರು ಕೇಳ್ತಾರೆ, ಕಣ್ಣು ನೋಡುತ್ತೆ ಅಂತ ಎಲ್ಲರೂ ಹೇಳ್ತಿರ್ತೀವಿ, ನಾವು ಹೇಳ್ತೀವಲ್ಲ ನನ್ನ ಕಣ್ಣು ತುಂಬ ಸೂಕ್ಷ್ಮ ಅಂತ. ಕಣ್ಣು ನೋಡುತ್ತೆ ಅಂತ ಎಲ್ಲರೂ ಹೇಳ್ತಿರ್ತೀವಿ, ಕುರುಡನಿಗೂ ಕಣ್ಣಿದೆ, ಅದು ಮಾತ್ರ ಯಾಕೆ ನೋಡೋದೇ ಇಲ್ಲ? ಗಂಭೀರವಾದ ಪ್ರಶ್ನೆ. ಕಿವಿ ಕೇಳುತ್ತೆ ಅಂತ ಎಲ್ಲರೂ ಹೇಳ್ತೀವಿ, ನನ್ನ ಕಿವಿ ಕೇಳುತ್ತೆ ಅಂತ, ಕಿವುಡನ ಕಿವಿ ಮಾತ್ರ ಯಾಕೆ ಕೇಳದೇ ಇಲ್ಲ? ನಾವು ಅದಕ್ಕೆ ಒಳಗೆ ಪೊರೆ ಹರಿದೋಗಿರುತ್ತೆ, ಕಣ್ಣು ಹೋಗಿರುತ್ತೆ, ಏನೋ ಕತೆ ಹೊಡಿಬೋದೇನೋ. 3ನೇ ಪ್ರಶ್ನೆ ಮಾತ್ರ ನನ್ನನ್ನು ತುಂಬ ಕಾಡಿದ ಪ್ರಶ್ನೆ. ಯಾವ ಮೆಡಿಕಲ್ ಕಾಲೇಜಲ್ಲೂ ಈ ಪ್ರಶ್ನೆ ಯಾರೂ ಕೇಳಿರ್ಲಿಕ್ಕಿಲ್ಲ. ಮೂಗು ಉಸಿರಾಡುತ್ತೆ ಅಂತ ನಾವೆಲ್ಲ ಅನ್ಕೊಂಡಿದ್ದೀವಿ, ಸತ್ತವನಿಗೆ ಮೂಗಿರುತ್ತಲ್ಲ, ಅದು ಮಾತ್ರ ಯಾಕೆ ಉಸಿರಾಡೋದಿಲ್ಲ? ಈ ಪ್ರಶ್ನೆಗಳನ್ನು ಕೇಳಿದಾಗ ಗುರುಗಳು ಉತ್ತರ ಕೊಡ್ತಾರೆ. ಏನು ಸುಂದರವಾದ ಉತ್ತರ ಗೊತ್ತಾ? 2ನೇ ಶ್ಲೋಕದಲ್ಲೇ ಉತ್ತರ ಕೊಟ್ಟು ಮುಗಿಸ್ತಾರೆ. ಆಮೇಲೆ ಅದಕ್ಕೆ ಎಕ್ಸ್ಪ್ಲನೇಷನ್, ತುಂಬ ಗಂಭೀರವಾದ ಉತ್ತರವನ್ನು ಕೊಡ್ತಾ ಹೋಗ್ತಾರೆ. ಯಾವ ಚಿಂತನೆಯ ಕುರಿತಂತೆ ಭಾರತ 10,000 ವರ್ಷಗಳ ಹಿಂದೆ ಆಲೋಚನೆ ಮಾಡಿದೆ ಅಂತ. ಗುರುಗಳು ಹೇಳ್ತಾರೆ, ನೋಡೋದು ಕಣ್ಣಲ್ಲ, ಕೇಳೋದು ಕಿವಿಯಲ್ಲ, ಉಸಿರಾಡಿದ್ದು ಮೂಗು ಅಲ್ಲ, ಒಳಗಿರುವಂಥ ಒಂದು ಶಕ್ತಿ ಇದೆಲ್ಲವನ್ನು ಮಾಡುತ್ತೆ, ಅದಕ್ಕೆ ಬೇಡ ಅಂದಾಗ ಎಲ್ಲವೂ ಬಿಟ್ಟು ಎದ್ದೋಗುತ್ತೆ ಅಂತ. ಏನು ಸುಂದರವಾದ ಮಾತು! ಒಳಗಿರುವ ಶಕ್ತಿ. ಇವತ್ತು ನಾನು ಇದನ್ನು ಮಾತಾಡಿದರೆ ನಮ್ಮವ್ರಿಗೆ ಅರ್ಥ ಆಗೋದು ಕಷ್ಟವೋ ನಂಗೆ ಗೊತ್ತಿಲ್ಲ. ಆದರೆ ಸುಮ್ಮನೆ ಆಲೋಚನೆ ಮಾಡಿ,
ನಾವು ಒಳಗಿರುವ ಶಕ್ತಿಯ ಬಗ್ಗೆ ಇವತ್ತು ಯೋಚನೆ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀವಿ. ಅದಕ್ಕೆ ಭಾರತ ಈ ಸ್ಥಿತಿಗೆ ಬಂದು ನಿಂತುಕೊಂಡಿರೋದು. ಇವತ್ತು ನಮ್ಮೊಳಗಿನ ಆ ಆನಂದದ, ಆ ಶಕ್ತಿಯ, ಆ ಕಲ್ಪನೆಯ ಚಿಂತನೆ ಎಷ್ಟು ಕೆಳಗೆ ಬಂದು ನಿಂತಿದೆ ಅಂತಂದರೆ, ರಾಷ್ಟ್ರ ಮತ್ತು ಧರ್ಮ ಎರಡರ ಬಗ್ಗೆ ಆಲೋಚನೆ ಮಾಡುವಂಥ ಚಿಂತನೆ ಸೂಕ್ಷ್ಮ ಪ್ರಮಾಣದಲ್ಲಿ ಕಡಿಮೆ ಆಗ್ತಾನೆ ಹೋಗ್ತಿದೆ. ಮಿತ್ರ, ತುಂಬ ಸುಂದರವಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸೋತರೆ ಅದು ನನ್ನ ತಪ್ಪೇ ಹೊರತು ನನ್ನ ದೇಶ ಕೊಟ್ಟಿರುವಂಥ, ನನ್ನ ಧರ್ಮ ಕೊಟ್ಟಿರುವಂಥ ವಿಚಾರಧಾರೆಯ ಸೋಲಲ್ಲ ಅಷ್ಟೇ. ನಾವು ಯಾವುದನ್ನು ನನ್ನದ್ದು ಅಂತ ಹೇಳ್ತೀವೋ ಅದು ನಾನಲ್ಲ ಅಂತ. ಉದಾಹರಣೆಗೆ, ಈ ವಾಚ್ ನನ್ನದ್ದು, ಹಾಗಿದ್ರೆ ನಾನು ವಾಚ್ ಅಲ್ಲ, ನಾನು ಈ ವಾಚಿಗಿಂತ ಬೇರೆ ಅಂತ. ಇಷ್ಟು ಗೊತ್ತಿದ್ರೆ ಸಾಕು. ಎಷ್ಟು ಚೆನ್ನಾಗಿದೆ ನೋಡಿ. ಈ ಮೈಕ್ ನನ್ನದ್ದು, ನಾನು ಮೈಕ್ ಅಲ್ಲ, ನಾನು ಮೈಕಿಗಿಂತ ಬೇರೆ. ಹಾಗಿದ್ರೆ ನಾನು ಯಾರು? ನಾನು ಚಕ್ರವರ್ತಿ ಸೂಲಿಬೆಲೆ. ನಾನೇನು ಹೇಳ್ತೀನಿ ಗೊತ್ತಾ? ನನ್ನ ಹೆಸರು ಚಕ್ರವರ್ತಿ ಸೂಲಿಬೆಲೆ, ನಾನು ಚಕ್ರವರ್ತಿ ಸೂಲಿಬೆಲೆಯೂ ಅಲ್ಲ. ಆಗಿದ್ರೆ ನಾನು ಚಕ್ರವರ್ತಿ ಸೂಲಿಬೆಲೆಗಿಂತ ಭಿನ್ನ. ಹೇಗೆ ನನ್ನ ವಾಚು ಅಂತ ಹೇಳ್ತೀನೋ ಹಾಗೆ ನನ್ನ ಹೆಸರು ಅಷ್ಟೇ, ಅದು ಆಚೆ. ಅವರು ಪರಿಚಯ ಮಾಡಿಕೊಟ್ಟಿದ್ದು ಯಾರದ್ದು? ನನ್ನದ್ದು, ನಾನಲ್ಲ ಅದು, ನಾನು ಬೇರೆ. ಕಲ್ಪನೆ ಎಷ್ಟು ಚೆನ್ನಾಗಿದೆ ಅಂತಂದರೆ, ಮುಂದುವರೆಸಿ ನಮ್ಮ ಋಷಿಗಳು ಹೇಳ್ತಾರೆ, ಈ ದೇಹ ನಾನು ಅಂತ ಯಾರಾದರೂ ಅನ್ಕೊಳ್ಳೋದಾದರೆ ನಾವೇನು ಹೇಳ್ತೀವಿ ಗೊತ್ತಾ? ಇದು ಯಾರ ದೇಹ? ನನ್ನ ದೇಹ. ಅಂದರೆ ನಾನಲ್ಲ ಅಂತ ಆಯ್ತಲ್ಲ. ಎಷ್ಟು ಚೆನ್ನಾಗಿದೆ. ನನ್ನ ಕೈ, ನಾನು ಕೈ ಅಲ್ಲ. ನನ್ನ ಕಾಲು, ನಾನು ಕಾಲಲ್ಲ. ಇನ್ನೂ ಆಳಕ್ಕೆ ಹೋದಾಗ ಗೊತ್ತಾಗುತ್ತೆ, ನನ್ನ ಮನಸ್ಸು ಹಾಳಾಗೋಗ್ಲಿ, ಮನಸ್ಸು ನಾನಲ್ಲ. ಎಷ್ಟು ಚೆನ್ನಾಗಿದೆ ಅಂತಂದರೆ, ನನ್ನ ಬುದ್ಧಿ ಅಂತ ಹೇಳ್ತೀವಿ, ಬುದ್ಧಿಯೂ ನಾನಲ್ವಲ್ಲ. ನನ್ನ ಬುದ್ಧಿ ಅಂದಮೇಲೆ ಇವೆಲ್ಲವನ್ನು ನನ್ನದ್ದು ಅಂತ ಹೇಳಬಲ್ಲವನೊಬ್ಬನು ಕೂತಿದ್ದಾನಲ್ಲ ಒಳಗೆ, ಅವನು ಯಾರು ಅನ್ನೋದನ್ನು ಹುಡುಕಾಟ ಶುರು ಮಾಡಿದ್ರಲ್ಲ. ಈ ಹುಡುಕಾಟದ ಆಳಕ್ಕೆ ಹೋಗ್ತಾ ಹೋಗ್ತಾ ಎಷ್ಟು ಆಳಕ್ಕಿಳಿದ್ರು ನನ್ನ ಪೂರ್ವಜರು ಅಂತಂದರೆ, ಅದನ್ನು ಹುಡುಕಿ ಗೆದ್ದಾಗ ಅವರಿಗೆ ಅನ್ನಿಸ್ತುವ, ಏನು ಅದ್ಭುತವಾಗಿದೆ ಇದು. ಅದನ್ನೇ ಪರಬ್ರಹ್ಮ ತತ್ವ ಅಂತ ಕರೆದ್ರು ನನ್ನ ಪೂರ್ವಜರು. ಅದರ ಮಜಾ ಏನು ಗೊತ್ತೇನು? ಕರೆಯೋದು ಕರೆದ್ರು, ಅದೇನು ಅಂತ ಹೇಳಲಿಕ್ಕೆ ಬರಲಿಲ್ಲ ಅವರಿಗೆ. ಭಾಳ ಚೆನ್ನಾಗಿದೆ. ನನ್ನ ಉಪನಿಷತ್ತುಗಳನ್ನು ನೀವು ಓದ್ತಾ ಹೋಗ್ಬಿಟ್ರೆ ನೀವು ಜಗತ್ತಿನ ಬೇರೆಲ್ಲ ಸಾಹಿತ್ಯ ಮರೆತು ಬಿಡ್ತೀರಾ. ಜಗತ್ತಿನಲ್ಲಿ ಇನ್ನೇನು ಓದಬೇಕು ಅಂತ ನಿಮ್ಗೆ ಯಾವತ್ತೂ ಅನಿಸೋದಿಲ್ಲ. ಒಬ್ಬ ಹುಡುಗ ಬಂದು ಉಪನಿಷತ್ನಲ್ಲಿ ಒಂದು ಸುಂದರವಾದ ಘಟನೆ, ಅಪ್ಪನಿಗೆ ಬಂದು ಕೇಳ್ತಾನಪ್ಪ, ಎಲ್ಲರೂ ಪರಬ್ರಹ್ಮ ಅಂತಾರಲ್ಲ, ಅದೇನು ಒಂದು ಸ್ವಲ್ಪ ಹೇಳಿ ನನಗೆ. ಹುಡುಗ ಅಪ್ಪ ಏನಂದ್ರೆ ಗೊತ್ತಾ? ಮಗು ಅದೇನು ಅಂತ ನನಗೆ ಗೊತ್ತು, ಬಟ್ ನನಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಬರ್ತಿಲ್ಲ ಅಂದರು. ಹುಡುಗನಿಗೆ ಬೇಜಾರಾಯಿತು, ಏನಿದು ಹಿಂಗೆ ಅಂದ್ಬಿಡ್ತೀಯ? ನನಗೂ ಮೊದಲನೇ ಬಾರಿ ಇದನ್ನು ಕೇಳಿದಾಗ ನಂಗೆ ಆಶ್ಚರ್ಯ ಅನಿಸು. ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಬರದೇ ಹೋದರೆ ಅದು ಅಪ್ಪನ ಫೇಲ್ಯೂರೇ ಹೊರತು ಪರಬ್ರಹ್ಮದ ತಪ್ಪಲ್ಲ, ಕರೆಕ್ಟು. ಆದರೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಬರಲ್ಲ ಅನ್ನೋದು ಹೇಗೆ ಅಂತ ಕೇಳಿದರೆ, ಬನ್ನಂಜೆ ಗೋವಿಂದಾಚಾರ್ಯ ಅವ್ರನ್ನ ಕೇಳಿದೆ ನಾನು, ಸಾಧ್ಯನಾ ಹಂಗೇನಾದರೂ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ ಏನಾದರೂ ಅಂತ. ಅವ್ರು ಹೇಳಿದರು, ಚಕ್ರವರ್ತಿ ನೀನು ಕಾಫಿನೇ ಕುಡಿದಿಲ್ಲ ಅಂತ ಇಟ್ಕೋ, ನಿನಗೆ ಕಾಫಿನ ಎಕ್ಸ್ಪ್ಲೈನ್ ಮಾಡಬೇಕು, ಹೇಗೆ ಎಕ್ಸ್ಪ್ಲೈನ್ ಮಾಡೋದು? ಹೇಳಿದೆ, ಎಕ್ಸ್ಪ್ಲೈನ್ ಮಾಡಿ, ಟ್ರೈ ಮಾಡಿ ಅಂತ. ಅವ್ರು ಹೇಳಿದ್ರು, ನಾನು ಕೇಳ್ತಾ ಹೋಗ್ತೀನಿ, ನೀವು ಹೌದೋ ಅಲ್ವೋ ಅಂತ ಹೇಳಿ ಅಂತ. ಹೇಳಿದ್ರು, ಟೀ ಥರ ಇರುತ್ತಾ? ಈ ಸೈಡ್ ನೋ, ಟೀಗಿಂತ ಚೆನ್ನಾಗಿರುತ್ತೆ ಅಂತ. ನಾನು ಕೇಳಿದೆ, ಬೋರ್ನ್ವಿಟಾ ಥರ ಇರುತ್ತಾ? ಇಲ್ಲ, ಬೋರ್ನ್ವಿಟಾ ಥರ ಅಲ್ಲ, ಕಾಫಿ ಈಸ್ ಡಿಫ್ರೆಂಟ್. ನಾನು ಒಂದೊಂದೇ ಪ್ರಶ್ನೆ ಕೇಳ್ತಾ ಹೋದಾಗಲೂ ಈ ಸೈಡ್ ನೋ, ಹಾಗಲ್ಲ, ಅದಕ್ಕಿಂತ ಚೆನ್ನಾಗಿರುತ್ತೆ, ಇದಕ್ಕಿಂತ ಸ್ವಲ್ಪ ಪರವಾಗಿಲ್ಲ. ಆಮೇಲೆ ನನಗೆ ಹೇಳಿದರು, ಒಂದು ಕಾಫಿನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಬರಲ್ಲ ನಮಗೆ, ಇನ್ನು ಬ್ರಹ್ಮವನ್ನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ನೀನು ಕಾಫಿಗೆ ಹತ್ರ ಹೋಗ್ಲಿಕ್ಕೆ ಟೀ ಬೋರ್ನ್ವಿಟಾ ಆದರೂ ಗೊತ್ತು, ಬ್ರಹ್ಮದ ಹತ್ರ ಹೋಗ್ಲಿಕ್ಕೆ ಅದೇನು ಗೊತ್ತಿದೆ ನಿನಗೆ? ಅದ್ರ ಥರ ಇರುತ್ತೆ ಅಂತ ಹೇಳಲಿಕ್ಕೆ, ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದು ಅದಕ್ಕೆ. ಮತ್ತು ಯಾರು ಪರಬ್ರಹ್ಮವನ್ನು ಎಕ್ಸ್ಪ್ಲೈನ್ ಮಾಡ್ತಾನೋ ಅವನಿಗದು ಗೊತ್ತಿಲ್ಲ ಅಂತ ಅರ್ಥ ಅಂದರು. ಏನು ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಯಾರು ತುಂಬ ಪರಬ್ರಹ್ಮದ ಬಗ್ಗೆ ಮಾತಾಡ್ತಾರೋ ನಮ್ಮ ಥರ, ಅವ್ರಿಗೆ ಪರಬ್ರಹ್ಮ ಗೊತ್ತಿಲ್ಲ ಅಂತ ಅರ್ಥ. ಅದು ಭಾಳ ಸಿಂಪಲ್ ಅದು ಅಂತ, ಭಾಳ ಸರಳವಾಗಿ ಹೇಳಿದರು. ನಂಗೆ ಆಮೇಲೆ ಗೊತ್ತಾಯ್ತು, ವಿಚಿತ್ರವಾಗಿದೆ ಈ ಸಂಗತಿ. ಎಷ್ಟು ಆಳಕ್ಕೋಯ್ತು ಭಾರತ ಅಂತಂದರೆ, ಆ ಹುಡುಗ ಬಂದು ಅಪ್ಪನನ್ನು ಕೇಳಿದಾಗ ಅಪ್ಪ ಹೇಳಿದ್ರು, ಮಗು ಪರಬ್ರಹ್ಮನನ್ನು ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಪರಬ್ರಹ್ಮ ಏನು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆದರೆ ನೀನು ಅರ್ಥೈಸ್ಕೊಳ್ಬೋದು. ಹುಡುಗ ಹೇಳ್ದ, ಏನು ಮಾಡಬೇಕು? ತಪಸ್ಸು ಮಾಡಬೇಕು. ಹುಡುಗ ಹೋಗಿ ತಪಸ್ಸು ಮಾಡ್ತಾನೆ. ಏನು ಚೆನ್ನಾಗಿದೆ ಗೊತ್ತೇನು? ಇದನ್ನು ಕೇಳಿದರೆ ಎಂಥವನು ರೋಮಾಂಚಿತನಾಗಬೇಕು. ಹುಡುಗ ಹೋಗಿ ಹೇಳಿದ, ಅಪ್ಪ ಪರಬ್ರಹ್ಮ ಅಂದರೆ ಏನು ಅಂತ ಗೊತ್ತಾಯಿತು. ಯಾವುದಿಲ್ಲದೆ ಬದುಕಿಲ್ವೋ ಅದು ಪರಬ್ರಹ್ಮ ಅನ್ನೋದು ಸತ್ಯ. ಆದರೆ ಅನ್ನವಿಲ್ಲದೆ ಬದುಕಿಲ್ವಲ್ಲ, ಅನ್ನದಿಂದಾಗಿಯೇ ಬದುಕಿದ್ದೀನಿ, ಅದೇ ಪರಬ್ರಹ್ಮವ. ಅಪ್ಪ ಹೇಳಿದ್ರು, ಕರೆಕ್ಟ್, ಆದರೆ ಸಂಪೂರ್ಣ ಕರೆಕ್ಟ್ ಅಲ್ಲ, ಸ್ವಲ್ಪ ಸರಿ, ಹೋಗು ಅಂತ, ಮತ್ತೆ ತಪಸ್ಸು ಮಾಡು ಅಂತ. ಹುಡುಗ ಹೋದ, ತಪಸ್ಸನ್ನು ಚೆನ್ನಾಗಿ ಮಾಡಿದ. ಅನ್ನಂ ಬ್ರಹ್ಮ ಅಂತ ಅರಿತುಕೊಂಡಿದ್ದವನು ನೆಕ್ಸ್ಟ್ ಗೊತ್ತಾಯಿತು, ಅನ್ನ ಇದೆ, ಉಸಿರಾಡಬೇಕಾದ ಪ್ರಾಣಶಕ್ತಿಯೇ ಇಲ್ಲ ಅಂತಂದರೆ ಅನ್ನ ಇದ್ದು ಏನು ಉಪಯೋಗ? ಸತ್ತವನ ಎದುರಿಗೆ ಎಷ್ಟು ಅನ್ನ ತಂದು ಸುರುವಿದ್ರೇನು? ಎದ್ದು ಊಟ ಮಾಡ್ಲಿಕ್ಕೆ ಆಗಬೇಕಲ್ಲ ಅವನ ಹತ್ರ, ಯಾಕೆಂದರೆ ಪ್ರಾಣವೇ ಇಲ್ವಲ್ಲ. ಅವನಿಗೆ ಅನಿಸ್ತು, ತಪ್ಪು ಮಾಡಿದೆ ನಾನು, ಅನ್ನ ಬ್ರಹ್ಮ ಅಂತ ತಿಳ್ಕೊಂಡಿದ್ದೆ. ಅಪ್ಪನ ಹತ್ರ ಹೋದ, ಅಪ್ಪ ಪ್ರಾಣ ಬ್ರಹ್ಮ ಹೌದಾ? ಅಪ್ಪ ಅಂದರು, ಕರೆಕ್ಟ್, ಆದರೆ ಕಂಪ್ಲೀಟ್ ಅಲ್ಲ, ಹೋಗು. ಹುಡುಗ ವಾಪಸ್ ಬಂದ.
ಎಷ್ಟು ಚೆನ್ನಾಗಿದೆ ಡೆವಲಪ್ಮೆಂಟ್ ನೋಡಿ. ಒಬ್ಬರೇ ಕೂತಾಗ ಯಾವತ್ತಾದರೂ ಇದನ್ನು ಆಲೋಚನೆ ಮಾಡ್ತಾ ಹೋಗಿ ನೀವು ಗಾಬರಿ ಆಗ್ತೀರಿ. ನನ್ನ ಧರ್ಮ ಈ ಹೊರಗಡೆಯ ಆಚರಣೆಯ ಕಲ್ಪನೆ ಏನು ಕಟ್ಕೊಟ್ಟಿತ್ತಲ್ಲ, ಇದು ಆನಂತರದ ದಿನಗಳಲ್ಲಿ ನನ್ನ ಧರ್ಮ ಪ್ಯೂರ್ ಸೈನ್ಸ್ ಆಗಿ ಆಳಕ್ಕೆ ಹೋಗಿದ್ದಿರುವಂಥದ್ದು ಎಷ್ಟು ಸುಂದರವಾಗಿತ್ತು ಅಂತಂದರೆ, ಆ ಹುಡುಗ ಮತ್ತೆ ತಪಸ್ಸಿಗೋದ, ಅನ್ನ ಆಯಿತು, ಪ್ರಾಣ ಆಯಿತು. ಅವನು ನೆಕ್ಸ್ಟ್ ಹೇಳ್ದ, ಅನ್ನವೂ ಇದೆ ಪ್ರಾಣವೂ ಇದೆ, ಊಟ ಮಾಡಬೇಕಾದವನಿಗೆ ಮನಸ್ಸಿಲ್ಲ ಅಂದರೆ ಏನು ಮಾಡೋದು? ತುಂಬ ಅರ್ಜೆಂಟ್ ಎಕ್ಸಾಮ್ ಇದೆ, ಅರ್ಜೆಂಟ್ ಇಂಟರ್ವ್ಯೂ ಇದೆ, ಹೊಟ್ಟೆ ಹಸಿತಾ ಇರೋದು ನಿಜ, ಇಷ್ಟಪಟ್ಟಿರುವಂಥ ಅಡುಗೆ ವಾಸನೆಯೂ ಬರ್ತಿದೆ, ಆದರೆ ಪ್ರಾಮಾಣಿಕವಾಗಿ ಊಟ ಮಾಡೋ ಮನಸ್ಸಿರುತ್ತಾ ಅಂತ ಎದುರಿಗಿದ್ರು ಊಟ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದರೆ ಮನಸ್ಸಿಲ್ಲ. ಹುಡುಗ ಬಂದು ಹೇಳಿದಂತಪ್ಪ ಮನಸ್ಸು ಬ್ರಹ್ಮ ಹೌದಾ ಅಂತ. ಅಪ್ಪ ಹೇಳಿದ್ರು ಕರೆಕ್ಟ್, ಆದರೂ ಪೂರ್ಣ ಆಗಲಿಲ್ಲ, ಹೋಗು ಅಂತ. ಹುಡುಗ ವಾಪಸ್ ಹೋದ, ಮನಸ್ಸೂ ಸರಿಯಾಗಿದೆ ಆದರೆ ಬುದ್ಧಿ ನೆಟ್ಟಿಗಿರಲಿಲ್ಲ ಅಂದರೆ ಏನು ಮಾಡೋದು? ಈ ಕಾಲೇಜ್ ಹುಡುಗ ಹುಡುಗಿಯರು ಕ್ಯಾಂಟೀನಲ್ಲಿ ಕೂತಾಗ ನೋಡಬೇಕು. 2 ಜ್ಯೂಸನ್ನು ಆರ್ಡರ್ ಮಾಡ್ತಾನೆ ಹುಡುಗ, ಒಂದು ಹುಡುಗಿ ಒಂದು ಆರ್ಡರ್ ಮಾಡ್ಕೊಳ್ತಾಳೆ. ಹುಡುಗಿ ಒಂದು ಸಿಪ್ ಜ್ಯೂಸ್ ಕುಡ್ದು ಹೇಳ್ತಾಳೆ ಕೆಟ್ಟದಾಗಿದೆ ಅಲ್ಲ. ಪಾಪ ಹುಡುಗನಿಗೆ ಕುಡಿಬೇಕು ಅಂತ ಇರುತ್ತೆ, ಹಾಳಾಗೋಗ್ಲಿ ಅವಳು ಕೆಟ್ಟದ್ದಾಗಿದೆ ಅಂತಂದ್ಮೇಲೆ ಇವನು ಕುಡಿಯೋದಿಲ್ಲಿಂದ ಮತ್ತೆ. ನೀವು ಹೇಳ್ದ ಹೌದಲ್ಲ ತುಂಬ ಕೆಟ್ಟದಾಗಿದೆ ಅಲ್ಲ, ಬಿಟ್ಟು ಎದ್ದ ಅವನು ಅಂತ. ಅಂದರೆ ಬುದ್ಧಿ ಪ್ರಾಬ್ಲಮ್ ಇದು. ಎಲ್ಲವೂ ನೆಟ್ಟಿಗಿದೆ, ಅದರ ಬುದ್ಧಿ ನೆಟ್ಟಿಗಿರಲಿಲ್ಲ. ಹುಡುಗನಿಗೆ ಗೊತ್ತಾಯಿತು ಕರೆಕ್ಟ್, ಜ್ಞಾನವೇ ಬ್ರಹ್ಮ, ಜ್ಞಾನವೇ ಇಲ್ಲ ಅಂತಂದರೆ ಮತ್ತೇನಿದೆ ಲೈಫ್ನಲ್ಲಿ, ಅದು ಇದ್ರೇನೆ ಎಲ್ಲವೂ ಅಂತ. ಹಂಗಂತ ಕೂಡಲೇ ಅಪ್ಪನಿಗೆ ಬಂದು ಹೇಳ್ದ, ಅಪ್ಪ ಜ್ಞಾನ ಬ್ರಹ್ಮ ವಿಜ್ಞಾನ ಬ್ರಹ್ಮ ಹೌದಾ? ಅಪ್ಪ ಹೇಳಿದ್ರು ಕರೆಕ್ಟ್, ಆದರೆ ಕಂಪ್ಲೀಟ್ ಆಗಲಿಲ್ಲ, ಹೋಗು ಅಂತ. ಯೋಚನೆ ಮಾಡಿ, ಮೊದಲಿನ ಕೋಶ ಅನ್ನ ಬ್ರಹ್ಮ, ಅನ್ನ ಅನ್ನೋದು ಈ ದೇಹ. 2ನೇದು ಪ್ರಾಣ ಬ್ರಹ್ಮ ಉಸಿರು ಅಥವಾ ಅದಕ್ಕಿಂತಲೂ ಆಳವಾದ ಸಂಗತಿ. 3ನೇದು ಮನಸ್ಸು ಇನ್ನೂ ಆಳಕ್ಕೋಯ್ತು. 4ನೇದು ಬುದ್ಧಿ ಮತ್ತು ಅದ್ಭುತವಾದ ಸಂಗತಿ. ಹುಡುಗ ಹೋದ, 6 ತಿಂಗಳಾಯ್ತು, 1 ವರ್ಷ ಆಯಿತು, ವಾಪಸ್ಸೇ ಬರಲಿಲ್ಲ. ಅಪ್ಪನೇ ಹುಡ್ಕೊಂಡು ಹೋದ್ರು. ಏನಪ್ಪ ತಪಸ್ ಮಾಡ್ತಿದ್ಯಾ ಅಂತ ಕೇಳಿದರೆ ಹುಡುಗ ಹೇಳ್ದ, ಅಪ್ಪ ಪರಬ್ರಹ್ಮ ಅಂದರೆ ಏನು ಅಂತ ನಂಗೆ ಗೊತ್ತಾಯ್ತು ಅಂತ. ಅಪ್ಪ ಕೇಳಿದ್ರು ಏನು? ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಬರ್ತಿಲ್ಲಪ್ಪ ನನಗೆ, ಏನು ಮಾಡಲಿ ಎಂದ. ಅಪ್ಪ ಹೇಳಿದ್ರು ಕರೆಕ್ಟ್, ಈಗ ನಿನಗೆ ಗೊತ್ತಾಯ್ತು, ಇದೇ ಪರಬ್ರಹ್ಮ, ಇದೇ ಎಕ್ಸ್ಪ್ಲೈನ್ ಮಾಡ್ಲಿಕ್ಕಾಗದೆ ಒದ್ದಾಡ್ತಿದ್ದೆ, ಈ ಆನಂದವೇ ಪರಬ್ರಹ್ಮ ತಗೋ ಅಂತ. ಅತ್ಯಂತ ಆಂತರ್ಯದಲ್ಲಿರುವ ಆನಂದ ಇದೆಯಲ್ಲ, ಈ ಆನಂದಕ್ಕೋಸ್ಕರ ನಡೆಸುವಂಥ ಎಲ್ಲ ಕಸರತ್ತುಗಳು ಪರಬ್ರಹ್ಮನನ್ನ ಪರಬ್ರಹ್ಮನ ಪ್ರೀತ್ಯರ್ಥವಾಗಿ ನಡೆಸುವಂಥ ಸಾಹಸಗಳಾಯಿತು ಭಾರತದಲ್ಲಿ. ಭಾರತ ಇಷ್ಟು ಆಂತರ್ಯಕ್ಕೆ ನುಗ್ಗಿತು. ಮಿತ್ರ, ಈ ಇಡೀ ಧರ್ಮ ಒಂದಷ್ಟು ಚೌಕಟ್ಟುಗಳನ್ನು ಹಾಕಿದೆಯಲ್ಲ, ಈ ಚೌಕಟ್ಟಿನ ಕಾರಣವೇ ಇದು. ಆನಂದವನ್ನು ಗುರುತಿಸಿಕೊಳ್ಳೋದು, ಒಳಗಿರುವಂಥ ಈ ಆನಂದವನ್ನು ನಮ್ಮದಾಗಿಸಿಕೊಳ್ಳೋದು. ಹೊರಗಡೆ ಇರುವಂಥ ಆನಂದವನ್ನು ಯಾರು ಯಾವತ್ತು ಬೇಕಿದ್ರೂ ಗಳಿಸ್ಬೋದು, ಆದರೆ ಅದು ಶಾಶ್ವತವಲ್ಲ. ಒಮನ್ನಿಗೆ ಬರಬೇಕಾದಾಗ ತುಂಬ ದುಡ್ಡು ಮಾಡಬೇಕು ಅಂತ ಭಾಳ ಜನರಿಗಿತ್ತು. ನಾನು ಎಲ್ರಿಗೂ ಅಂತ ಹೇಳಲ್ಲ, ಕೆಲವರಿಗಂತೂ ಆಬ್ವಿಯಸ್ಲಿ ಇತ್ತು. ಅಲ್ಲಿಂದ ಇಲ್ಲಿಗೆ ಬರೋದು ಯಾಕೆ ಮತ್ತೆ, ಚೆನ್ನಾಗಿ ದುಡ್ಡು ಮಾಡಬೇಕು ಅಂತ, ದುಡ್ಡು ಮಾಡ್ಕೊಂಡು ಹೋಗಬೇಕು ಅಂತ. ಆ್ಯಂಡ್ ಬಿಲೀವ್ ಮೀ, ನನಗೆ ನೀವೆಲ್ಲ ಹೊರಗೆ ಬಂದಿರೋದು ಭಾಳ ಖುಷಿ. ಅನೇಕರು ಇದನ್ನು ಪ್ರತಿಭಾ ಪಲಾಯನ ಅಂತ ಕರೀತಾರೆ. ಬಟ್ ನಾನು ತುಂಬ ಹೆಮ್ಮೆ ಪಡ್ತೀನಿ ನಿಮ್ಮ ಬಗ್ಗೆ. ಯಾಕೆ ಅಂತಂದರೆ, ಹೊರಗಡೆ ಹೋದವರೆಲ್ಲ ಆಯಾ ದೇಶದ ಕರೆನ್ಸಿಯನ್ನು ರುಪಿ ಮುಂದೆ ಸರೆಂಡರ್ ಮಾಡ್ತಾರೆ. ಏನು ಗ್ರೇಟ್ ಗೊತ್ತೇನು? ನನ್ನ ದೇಶದಲ್ಲಿರೋರು ಇಲ್ಲಿಗೆ ಬರಬೇಕು ಅಂತ ರುಪಿನ ಇದಕ್ಕೆ ಸರೆಂಡರ್ ಮಾಡಿ ಬರ್ತಾರೆ. ಬಟ್ ಯು ಸರೆಂಡರ್ ಯುವರ್ ಕರೆನ್ಸಿ ಟು ದ ರುಪಿ ಅಲ್ಲ, ರುಪಿ ಮುಂದೆ ಈ ಕರೆನ್ಸಿ ಸರೆಂಡರ್ ಆಗಬೇಕು ಅಂತ ತೋರಿಸ್ಕೊಡ್ತಿರಲ್ಲ. ಹೀಗಾಗಿ ಹ್ಯಾಟ್ಸ್ ಆಫ್ ಅಂತ ಹೇಳೋದು ನಾನು. ಯಾರ್ಯಾರು ಅಮೇರಿಕಾದಲ್ಲಿ ಕೆಲಸ ಮಾಡ್ತಾರೋ ದೇ ಸರೆಂಡರ್ ಡಾಲರ್ ಟು ರುಪಿ. ನಾನು ಹೇಳೋದು ವಾಹ್, ನಾನು ಜಗತ್ತಿನಲ್ಲಿ ಯಾವ ದೇಶಕ್ಕೆ ಹೋದರೂ ನಾನು ನನ್ನ ದುಡ್ಡಿನಲ್ಲಿ ರೂಪಾಯಿನಲ್ಲಿ ಏನೂ ಖರೀದಿ ಮಾಡಲ್ಲ. ಕೆಲವೊಂದು ಸರಿ ಏನಾದರೂ ತೊಗೋಬೇಕು ಅಂತ ಅನಿಸ್ತಿರುತ್ತೆ ನನಗೆ, ನಾನು ತೊಗೊಳ್ಳಲ್ಲ ಅಂತ. ಯಾಕಂದರೆ ನನ್ನ ರೂಪಾಯಿ ನಾನು ಸರೆಂಡರ್ ಹೇಗೆ ಮಾಡಲಿ, ಐ ಡೋಂಟ್ ಡೂ ಇಟ್. ಯಾರಾದರೂ ಹೋದವ್ರು ಏನಾದರೂ ಕೊಡಿಸಿದ್ರೆ ಫೈನ್, ನಿಮ್ಮ ಕರೆನ್ಸಿಲಿ ಕೊಡಿಸ್ಬೇಕಷ್ಟೆ, ನಾನು ತೊಗೊಳ್ಳಲ್ಲ ಅಂತ. ಬಿಕಾಸ್ ನನ್ನ ಕರೆನ್ಸಿ ನಾನು ಮಾತ್ರ ಸರೆಂಡರ್ ಮಾಡಲ್ಲ ಅಂತ. ಬಟ್ ನನಗೆ ನಿಮ್ಮನ್ನು ನೋಡಿದಾಗಲೆಲ್ಲ ಅನ್ಸೋದು, ಪ್ರತಿ ಬಾರಿ ನೀವು ಊರಿಗೆ ದುಡ್ಡು ಕಳಿಸ್ಕೊಡ್ಬೇಕಾದಾಗ ಇಲ್ಲಿನ ಕರೆನ್ಸಿನ ಸರೆಂಡರ್ ಮಾಡಿ ರೂಪಾಯಿನ ಬೈ ಮಾಡಿ ಕಳಿಸ್ಕೊಡ್ತೀರಲ್ಲ, ರೂಪಾಯಿಗೆ ವ್ಯಾಲ್ಯೂ ತಂದು ಕೊಡ್ತೀರಾ ಅಂತ ಹೆಮ್ಮೆ ಅಂತ. ಹೀಗಾಗಿ ಬೇಜಾರಿಲ್ಲ ಅಂತ. ಹೀಗಾಗಿ ಯಾವುದೂ ಪ್ರತಿಭಾ ಪಲಾಯನ ಅಲ್ಲ, ಇದು ಭಾರತದ ಗೌರವವನ್ನು ಹೆಚ್ಚಿಸುವಂಥ ಸಂಕೇತ ಅಂತ ನಾನಂತೂ ಭಾವಿಸ್ತೀನಿ. ಆದರೆ ಪ್ರತಿ ಬಾರಿ ಹೀಗೆ ನಾವು ಈ ಭೌತಿಕವಾದ ಸಂಪತ್ತಿನ ಕುರಿತಂತೆ ಆಲೋಚನೆ ಮಾಡುವಾಗ ಈ ಸಂಪತ್ತು ಯಾವಾಗಲೂ ಕಾನ್ಸ್ಟೆಂಟ್ ಆಗಿರುತ್ತಾ? ಭಾರತಕ್ಕೆ ಯಾವಾಗಲೂ ಅರ್ಥ ಆಯಿತು. ನನ್ನ ಧರ್ಮದ ಮೂಲ ಸತ್ವ ಡೆವಲಪ್ ಆಗಿದ್ದು ಹೇಗೆ ನೋಡಿ, ಎಷ್ಟು ಚೆನ್ನಾಗಿದೆ ಅದು ನಮಗೀಗ ಅರ್ಥ ಆಗುತ್ತೆ. ನಮ್ಮ ದೇಶದಲ್ಲಿ 1000 ರೂಪಾಯಿ 500 ರೂಪಾಯಿ ನೋಟುಗಳ ಕಟ್ಟುಗಳನ್ನು ಕೂಡಿಟ್ಟು ಕೂತಿದ್ರು. 1 ನವೆಂಬರ್ 8ಕ್ಕೆ ಈ ದೇಶದ ಪ್ರಧಾನಿ ಬಂದು ಬಾಯಿಯೋ ಬೇನೋ ಅಂತಂದ್ರು, ಆ ನೋಟಿನ ಕಟ್ಟಿಗೆ ಬೆಲೆಯೇ ಇಲ್ಲ. ಯಾವ ಭೌತಿಕ ಸಂಪತ್ತಿನ ಹಿಂದೆ ಓಡಿದ್ರೋ ಆ ಭೌತಿಕ ಸಂಪತ್ತಿಗೆ ಬೆಲೆ ಇಲ್ಲ ಅಂತ ತೋರಿಸ್ಲಿಕ್ಕೆ ಈ ದೇಶದ ಪ್ರಧಾನಿಯ 5-6 ಪದಗಳು ಸಾಕಾಯ್ತು ಅಂತ. ಎಂಥ ದೊಡ್ಡ ಆಧ್ಯಾತ್ಮಿಕ ಸತ್ಯವನ್ನ ಆ ಪುಣ್ಯಾತ್ಮ ಒಂದು ಭಾಷಣದ ಮೊದಲನೇ ಸಾಲಲ್ಲಿ ಮುಗಿಸಿಬಿಟ್ರು ಅಂತ. ಬಹಳ ವಿಚಿತ್ರವಾದ ಸಂಗತಿ ಅಂತ. ಈ ದೇಶ ಯಾವ ಮೌಲ್ಯದ ಮೇಲೆ ಬದುಕಿದೆ ಅಂತಂದ್ರೆ ಆ ಮೌಲ್ಯದ ಮೇಲೆ. ಯಾಕೆ ಆ ಮೌಲ್ಯದ ಮೇಲೆ ಬದುಕಿತು ಅಂತಂದ್ರೆ, ಇದು ಹೊರಗಡೆ ಕಾಣುವಂಥ ವಸ್ತುಗಳಲ್ಲಿ ಪರಬ್ರಹ್ಮ ವಸ್ತು ಇಲ್ಲ, ಅಥವಾ ಆ ವಸ್ತುವಿನ ಆನಂದ ಇರೋದು ಆಂತರ್ಯದಲ್ಲಾಗಿದ್ದರಿಂದ ಅದರ ಹಿಂದೆ ಹೆಚ್ಚು ಓಡಿದಷ್ಟು ಇದರ ಸುತ್ತ ಓಡೋದು ಕಳೆದು ಹೋಗುತ್ತೆ. ನನ್ನ ದೇಶ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ 4 ಆಶ್ರಮಗಳನ್ನು ರೂಪಿಸ್ತು. ಯಾಕೆ ಗೊತ್ತೇನು?
ಬಾಲ್ಯದಲ್ಲಿ ಬ್ರಹ್ಮಚರ್ಯವನ್ನು ಆಚರಿಸು, ಯೌವನಕ್ಕೆ ಬಂದಾಗ ಗೃಹಸ್ಥನಾಗಿ ಗೃಹಸ್ಥ ಧರ್ಮವನ್ನು ಪರಿಪಾಲಿಸು, ಆನಂತರ ಸ್ವಲ್ಪ ವಯಸ್ಸಾಗ್ತಿದ್ದಂತೆ ಕಾಡಿನಲ್ಲಿ ಬದುಕುವಂತೆ ಬದುಕು, ಕೊನೆಗೆ ಸನ್ಯಾಸವನ್ನು ತೆಗೆದುಕೊಂಡು ಎಲ್ಲದರಿಂದಲೂ ಮುಕ್ತನಾಗಿ ಬರೀ ನನಗೆ ಭಗವಂತ ಬಿಟ್ಟರೆ ಮತ್ತೇನು ಬೇಡ ಅಂತ ಹೇಳುವಂಥ ಶ್ರೇಷ್ಠ ತತ್ವದ ಕಡೆ ಹೊರಳುವಂಥವನಾಗು. ಏನು ಸುಂದರವಾದ ಕಲ್ಪನೆ! ಇದಕ್ಕೋಸ್ಕರವೇ ಭಾರತ ಧರ್ಮ, ಅರ್ಥ, ಕಾಮ, ಮೋಕ್ಷ ಚತುರ್ವಿಧ ಪುರುಷಾರ್ಥಗಳನ್ನು ಕಲ್ಪಿಸಿಕೊಡ್ತು. ಧರ್ಮ ಅನ್ನೋದು ಅತ್ಯಂತ ಮೊದಲ ಹಂತ, ಬೇಸ್. ಅರ್ಥ ಅನ್ನೋದು ಎರಡನೇದು. ಮೂರನೇದು ಕಾಮ, ನಿಮ್ಮ ಎಲ್ಲ ಕಾಮನೆಗಳನ್ನು ಧರ್ಮ ಮಾರ್ಗದಲ್ಲಿ ಈಡೇರಿಸಿಕೋ. ನಾಲ್ಕನೇದು ಮೋಕ್ಷ ಅಂತ. ಮೋಕ್ಷಕ್ಕೆ ಹೋಗದೆ ಹೋದರೆ ಯಾವ ಬೆಲೆಯೂ ಇಲ್ಲ ಅಂತ. ಏನು ಸುಂದರವಾಗಿದೆ! ಜಗತ್ತಿನ ಎಲ್ಲ ಮತಪಂಥಗಳು ಹೇಗಿವೆ ಗೊತ್ತೇನೆ, ಯಾವುದರ ಮೇಲೂ ಕ್ರಿಟಿಕಲ್ ಆಗಿ ಹೇಳಲಿಕ್ಕೆ ಇಷ್ಟಪಡಲ್ಲ. ಆದರೆ ಒಂದಂತೂ ಆಲೋಚನೆ ಮಾಡಿ, ಎಲ್ಲ ಮತಪಂಥಗಳಿಗೂ ಕೂಡ, ಅನೇಕ ಮತಪಂಥಗಳಿಗೆ, ಭಾರತವಲ್ಲದ ಮತಪಂಥಗಳಿಗೆ ಈ ಜನ್ಮ ಕೊನೆ, ಮುಂದೇನೂ ಇಲ್ಲ. ಈ ಜನ್ಮದಲ್ಲಿ ನೀವು ಎಕ್ಸಾಮ್ ಫೇಸ್ ಮಾಡಿ ಎಷ್ಟು ಬರೀತಿರೋ ಬರೆದು ಬಡಿ, ಮುಗಿದೋಯ್ತು ಅಂತ. ಆದರೆ ಭಾರತ ಹೇಳ್ತು, ಏನೂ ತಲೆ ಕೆಡಿಸ್ಕೊಳ್ಬೇಡ, ಇನ್ನೊಂದು ಜನ್ಮ ಇದೆ ನಿನಗೆ, ಇನ್ನೊಂದು ಜನ್ಮ ಇದೆ. ಈ ಜನ್ಮದಲ್ಲಿ ಒಳಿತು ಮಾಡಿದರೆ ಮುಂದಿನ ಜನ್ಮದಲ್ಲಿ ಒಳ್ಳೆಯ ಅವಕಾಶ. ಇಲ್ಲ ಅಂತಂದರೆ ನೀನು ಮುಂದಿನ ಜನ್ಮದಲ್ಲಿ ಏನು ಬೇಕಾದರೂ ಆಗಿ ಹುಟ್ಟಬಹುದು, ಎಚ್ಚರಿಕೆ ಇಟ್ಟುಕೋ ಅಂತ ಹೇಳ್ತು. ನನಗಿದು ಯಾವಾಗ ಅರ್ಥ ಆಯಿತು ಅಂತಂದರೆ, ಭಾಳ ಸುಂದರವಾದ ಸಂಗತಿ. ನೀವು ಉತ್ತರ ಕರ್ನಾಟಕದ ಕಡೆಗೆ ಹೋದರೆ, ಕರ್ನಾಟಕದ ಉತ್ತರ ಭಾಗಕ್ಕೆ ಜಂಗಮರು ಅಂತ ಇರ್ತಾರೆ. ಈ ಜಂಗಮರು ಯಾವುದೇ ಪೀಠಕ್ಕೆ ಅಧ್ಯಕ್ಷರಾಗಿ ಮಠಾಧೀಶರಾಗಿ ಕೂತ್ಕೊಳ್ಳಲ್ಲ. ಕೈಯಲ್ಲೊಂದು ದಂಡವನ್ನು ಹಿಡ್ಕೊಂಡು ಅವರು ಬೈರಾಗಿಗಳಾಗಿ ತಿರುಗಾಡ್ತಾ ಇರ್ತಾರೆ. ಈ ಬೈರಾಗಿಗಳಾಗಿ ತಿರುಗಾಡುವವರಿಗೆ ಅವರ ವಾಸಸ್ಥಾನ ಯಾವುದು ಅಂತ ಕೇಳಿದರೆ ಸ್ಮಶಾನ ಅವರ ವಾಸಸ್ಥಾನ. ಹೀಗೆ ಸ್ಮಶಾನದಲ್ಲಿರುವಂಥವರು ಯಾರಾದರೂ ತೀರ್ಕೊಂಡವ್ರು ಬಂದರೆ, ಎಷ್ಟು ಚೆನ್ನಾಗಿದೆ ನೋಡಿ, ನಾವೆಲ್ಲರೂ ಎಷ್ಟು ಗಮನಿಸಬೇಕು. ಯಾರಾದರೂ ತೀರ್ಕೊಂಡವ್ರು ಬಂದರೆ ಈ ದಂಡವನ್ನು ಅಡ್ಡ ಹಿಡ್ಕೊಂಡು, ಈ ಸ್ಮಶಾನ ನನ್ನ ಆಸ್ತಿ, ಇಲ್ಲಿ ಯಾವನ್ನೂ ಬಿಡಲ್ಲ, ಇವನ ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ಬಿಡಲ್ಲ ಅಂತ ಅಡ್ಡ ಹಿಡಿಯೋರಂತ. ಅಕ್ಕಪಕ್ಕದವ್ರು ಇವ್ರ ಕಾಲಿಗೆ ಬಿದ್ದು ಪಾದ ಪೂಜೆ ಮಾಡಿ, ನೀವು ಏನು ಮಾಡಿದರೆ ಬಿಡ್ತೀರಾ ಹೇಳಿ ಅಂತಂದರೆ, ನನಗೇನು ಕೊಡೋದು ಬೇಕಾಗಿಲ್ಲ, ಇವನು ಈ ಸ್ಮಶಾನದಲ್ಲಿ ನನ್ನ ಆಸ್ತಿಯಲ್ಲಿ ಹೂಡಿಸ್ಕೊಳ್ಳಿಕ್ಕೆ ಯೋಗ್ಯತೆ ಇರುವಂಥ ಏನೇನು ಕೆಲಸ ಮಾಡಿದ್ದಾನೆ ಹೇಳು, ಇವನಿಗೆ ಇಲ್ಲಿ ಜಾಗ ಬಿಡ್ತೀನಿ ಅಂತ. ಆಗ ಪಕ್ಕದಲ್ಲಿದ್ದವ್ರು ಹೇಳಬೇಕಿತ್ತಂತ, ಇವನು ಧರ್ಮಶಾಲೆ ಕಟ್ಟಿಸ್ದ, ಒಂದು 100-150 ಮಕ್ಕಳಿಗೆ ಓದಿಸ್ದ, ಒಂದು 20-25 ಹೆಣ್ಮಕ್ಳಿಗೆ ಮದುವೆ ಮಾಡಿಸ್ದ, ತುಂಬ ಒಳ್ಳೆ ಕೆಲಸ ಮಾಡಿದ್ದಾನೆ, ದಯಮಾಡಿ ಜಾಗ ಕೊಡು ಅಂತ. ಹಂಗಂದರೆ ಜಾಗ ಕೊಡ್ತಿದ್ರು ಅಂತ. ನಾನು ಹೇಳಿದೆ, ಸತ್ತವನು ಸತ್ತ, ಅವನ ಬಗ್ಗೆ ಹೇಳ್ಕೊಂಡು ಲಾಭ ಏನು ಅಂದರೆ, ಸ್ವಾಮೀಜಿ ಹೇಳಿದರು, ಅವನಿಗಲ್ಲ, ಪಕ್ಕದಲ್ಲಿರೋರಿಗೆ ಪಾಠ ಅದು ಅಂತ. ನಾಳೆ ನನ್ನ ಹೆಣಕ್ಕೇನಾದರೂ ಅಡ್ಡ ಹಾಕಿದರೆ ಈತ, ನನ್ನ ಹೆಣವನ್ನು ಒಳಗೆ ಸುಡಲಿಕ್ಕೆ ನನ್ನ ಬಗ್ಗೆ ಏನಾದರೂ 4 ಒಳ್ಳೆ ಮಾತು ಹೇಳಬೇಕಲ್ಲ, ಇವತ್ತಿಂದ ಒಳ್ಳೇದು ಮಾಡೋಣ ಅಂತ. ಇದನ್ನು ಸ್ಮಶಾನ ವೈರಾಗ್ಯ ಅಂತ ಕರೀತಿದ್ರಂತೆ. ಅಲ್ಲಿಂದ ಶುರುವಾಗುವುದು ಅಂತ. ಈ ದೇಶ ಎಷ್ಟರ ಮಟ್ಟಿಗೆ ಒಂದು ವ್ಯವಸ್ಥೆಯನ್ನು ಡೆವಲಪ್ ಮಾಡಿತ್ತು ಅಂತಂದರೆ, ಇಡೀ ಜೀವನವನ್ನು ಸುಂದರಗೊಳಿಸಿಕೊಳ್ಳಿಕ್ಕೆ ಕರ್ಮ ಸಿದ್ಧಾಂತವನ್ನು ಕೊಟ್ಟು ಇಡೀ ಜಗತ್ತಿಗೆ ವ್ಯಾಪಕವಾದ ಸಂದೇಶವನ್ನು ಕೊಡ್ತು. ಮಿತ್ರ, ಈ ಕಾರಣಕ್ಕೋಸ್ಕರ, ಈ ಅಂತರಂಗದ ಸತ್ವವನ್ನು ಗಟ್ಟಿಯಾಗಿಟ್ಕೊಂಡಿದ್ದ ಕಾರಣಕ್ಕೋಸ್ಕರವೇ ಭಾರತ ಇವತ್ತಿಗೂ ಬದುಕಿದೆ. ಆದರೆ ಆಶ್ಚರ್ಯದ ಸಂಗತಿ ಏನು ಗೊತ್ತಾ? ಬರೀ ಅಂತರಂಗದ ಸತ್ವವನ್ನಷ್ಟೇ ಕಾಪಾಡಿಕೊಂಡಿದ್ದರೆ ಭಾರತ ಎನ್ನುವ ರಾಷ್ಟ್ರ ಗ್ರೀಕ್ ರಾಷ್ಟ್ರ ನಷ್ಟವಾದಂತೆಯೇ ನಷ್ಟವಾಗಿ ಹೋಗ್ತಿತ್ತು. ಭಾರತ ಅಂತರಂಗದ ಸತ್ವವನ್ನಷ್ಟೇ ಅಲ್ಲದೆ ಹೊರಗೆ ಕಾಣುವಂಥ ವೈಭವವನ್ನು ಕೂಡ ಚೆನ್ನಾಗಿಯೇ ಬದುಕಿತ್ತು. ಈ ಬ್ಯಾಲೆನ್ಸ್ ಜಗತ್ತಿನಲ್ಲಿ ಮಾಡಲಿಕ್ಕೆ ಸಾಧ್ಯವಾಗಿದ್ದು ಒಂದೇ ಒಂದು ನಾಗರಿಕತೆಗೆ, ಮತ್ತದು ಹಿಂದೂ ನಾಗರಿಕತೆಗೆ ಮಾತ್ರ ಎನ್ನುವುದನ್ನು ಯಾರೂ ಅಲ್ಲಗಳೆಯಲಿಕ್ಕೆ ಸಾಧ್ಯ ಇಲ್ಲ. ಮಿತ್ರ, ಬ್ಯಾಲೆನ್ಸಿಂಗ್ ಹೆಂಗಿತ್ತು ಗೊತ್ತಾ? ಈ ದೇಶ ಅಂತರಂಗವನ್ನು ಮಾತ್ರ ಕಾಪಾಡಿಕೊಳ್ಳಬೇಕು ಅಂತ ಆರ್ಕಿಟೆಕ್ಚರ್ ಇಂಜಿನಿಯರಿಂಗಲ್ಲಿ ಫೇಲ್ ಆಗಲಿಲ್ಲ. ಈ ದೇಶದ ಆರ್ಕಿಟೆಕ್ಚರಿಂಗ್ ಹೇಗಿತ್ತು ಅಂತಂದರೆ, ಅತ್ಯಂತ ಪ್ರಾಚೀನ ಕಾಲದಿಂದಲೂ ಇವತ್ತಿಗೆ 2-2.5 ಸಾವಿರ ವರ್ಷಗಳ ಹಿಂದೆ ಈ ದೇಶ ಕಟ್ಟಿದ ಒಂದೊಂದು ಕಟ್ಟಡಗಳು ಕೂಡ ಇವತ್ತಿಗೂ ಭವ್ಯವಾಗಿ ತಲೆ ಎತ್ತಿ ನಿಂತಿರೋದು ನೋಡಿದರೆ ಎಂಥವರಿಗೂ ಗಾಬರಿ ಆಗುತ್ತೆ. ಯಾವಾಗಲಾದರೂ ಕರ್ನಾಟಕಕ್ಕೆ ಹೋದರೆ ನಿಮ್ಮ ಮಕ್ಕಳನ್ನು ದಯಮಾಡಿ ಹಂಪಿಗೆ ಒಂದ್ಸಲ ಕರ್ಕೊಂಡು ಹೋಗಿ ಬನ್ನಿ. ಹಂಪಿ ಬರೀ ನಾಶವಾಗೋಗಿರುವಂಥ ಕಲ್ಲುಗಳ ಕಂತೆಯಲ್ಲ. ಹಂಪಿ ಎಷ್ಟು ಸುಂದರವಾಗಿದೆ ಅಂತಂದರೆ, ಹಂಪಿಯಲ್ಲಿ ಕಾಲುವೆಗಳನ್ನು ಮಾಡಿದ್ದಾರೆ, ನೀರಾವರಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವತ್ತಿಗೂ ಕೂಡ ಕರ್ನಾಟಕಕ್ಕೆ ಆ ನೀರಾವರಿ ವ್ಯವಸ್ಥೆಯನ್ನು ರೆಪ್ಲಿಕಾ ಮಾಡಲಿಕ್ಕಾಗಲಿಲ್ಲ, ಕಾಪಿ ಹೊಡಿಲಿಕ್ಕಾಗಲಿಲ್ಲ ಅಂತ. ಹೇಗೆ ಮಾಡಿದ್ದಾರೆ ಅಂತಂದರೆ, ತುಂಗಭದ್ರಾ ನದಿ ವರ್ಷದ 365 ದಿನ 24 ಗಂಟೆಗಳು ತುಂಬಿ ಹರಿಯುವಂಥ ಜಾಗ ಯಾವುದು ಅಂತ ಗುರುತಿಸಿದ್ದಾರೆ. ಅಲ್ಲಿಂದ ಕಾಲುವೆಯನ್ನು ತಗೊಂಡಿದ್ದಾರೆ. ಎಷ್ಟು ಸುಂದರವಾಗಿದೆ ಗೊತ್ತಾ? ಆ ಕಾಲುವೆ ನೇರವಾಗಿ ಎಲ್ಲಿ ವಿದ್ಯಾರಣ್ಯರು ಭಗವಂತನಿಗೆ ಪೂಜೆ ನಡೆಸ್ತಾ ಇದ್ದರೋ ಅವರ ಮಠಕ್ಕೆ ಹೋಗುತ್ತೆ. ಅಲ್ಲಿ ವಿದ್ಯಾರಣ್ಯರು ಪೂಜೆ ಮಾಡ್ತಾ ಇದ್ದ ದೇವರಿಗೆ ಪ್ರದಕ್ಷಿಣೆ ಹಾಕುತ್ತೆ ನೀರು. ಅಲ್ಲಿಂದ ನೇರವಾಗಿ ವಿರೂಪಾಕ್ಷ ಮಂದಿರಕ್ಕೆ ಬರುತ್ತೆ. ಅಲ್ಲಿ ಮಂದಿರಕ್ಕೆ ಅಭಿಷೇಕ ಮಾಡಲಿಕ್ಕೆ ಬೇಕಾಗಿರುವ ಕಾಲುವೆಯಾಗಿ ಹರಿಯುತ್ತೆ. ನಂತರ ದೇವಸ್ಥಾನದ ದಾಸೋಹ ಮಠಕ್ಕೆ ಹೋಗುತ್ತೆ. ಅಲ್ಲಿ ದಾಸೋಹ 1000 ಜನ ಊಟ ಮಾಡಲಿಕ್ಕೆ ಬೇಕಾಗಿರುವ ನೀರು ಆ ಕಾಲುವೆಯ ಮೂಲಕ ಹೋಗುತ್ತೆ. ಅಲ್ಲಿಂದ ಆಚೆಗೆ ಊರಿಗೆ ಹೋಗುತ್ತೆ ನೀರು. ಊರಿನ
ಕೊನೆಯ ವ್ಯಕ್ತಿಯವರೆಗೂ ನೀರು ತಲುಪಿಸ್ಲಿಕ್ಕೆ ಇವತ್ತಿಗೂ ಕೂಡ ಆ ಕಾಲುವೆಗಳು ಉಳಿದುಕೊಂಡು ಅತ್ಯದ್ಭುತವಾದ ಸಂದೇಶವನ್ನು ಸಾರ್ತವಲ್ಲ. 550 ವರ್ಷಗಳ ಹಿಂದೆ ಈ ಥರದೊಂದು ಸುಂದರವಾಗಿರುವಂಥ ಕಾಲುವೆಗಳ ಕಲ್ಪನೆಯನ್ನು ಮೂಡಿಸಿತ್ತು ಭಾರತ. ಯಾಕೆ ಅಂದರೆ ಆಂತರ್ಯ ಮತ್ತು ಬಾಹ್ಯ ಎರಡನ್ನು ಬ್ಯಾಲೆನ್ಸ್ ಮಾಡೋದು ಗೊತ್ತಿತ್ತು ಭಾರತಕ್ಕೆ. ಭಾರತದ ಶ್ರೇಷ್ಠತೆ ಹೇಗಿತ್ತು ಗೊತ್ತೇನು? ಈ ದೇಶದ ಪ್ರಜ್ಞಾವಂತರು, ಈ ದೇಶದ ವಿಜ್ಞಾನಿಗಳು, ಅವರನ್ನು ಋಷಿಗಳು ಅಂತ ಕರಿತಿದ್ವಿ, ಕೂತ ಜಾಗದಲ್ಲೇ ಕುಳಿತುಕೊಂಡು ಜಗತ್ತಿಗೆ ಬೇಕಾಗಿರೋದನ್ನು ಕೊಡಬಲ್ಲವರಾಗಿದ್ದರು. ಆಕಾಶ ಕಾಯಗಳನ್ನು ನೋಡ್ತಾ ಜಗತ್ತಿನ ಅನೇಕ ವಿಜ್ಞಾನಿಗಳಿಗೆ ಸೂರ್ಯ ಕೇಂದ್ರದಲ್ಲಿದ್ದಾನೆ, ಭೂಮಿ ಸುತ್ತತೆಯಂತೆ ಗೊತ್ತೇ ಇರಲಿಲ್ಲ. ಭೂಮಿ ಮೇಲೆ ನಿಂತ್ಕೊಂಡಾಗ ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ, ಪಶ್ಚಿಮದಲ್ಲಿ ಮುಳುಗ್ತಾನೆ ಅಂತ ನೋಡಿ ಸೂರ್ಯನೇ ಭೂಮಿಯನ್ನು ಸುತ್ತಾನೆ ಅಂತ ಅಳ್ಕೊಳ್ಬೇಕಾದ್ರೆ ಈ ದೇಶದ ವಿಜ್ಞಾನಿಗಳು ಸೂರ್ಯ ಕೇಂದ್ರೀಯ ಸಿದ್ಧಾಂತವನ್ನು ಕೊಟ್ಟಿದ್ದರಲ್ಲದೆ, ದಯಮಾಡಿ ನೆನ್ಪಿಟ್ಕೊಳ್ಳಿ ಏನು ಸುಂದರವಾದ ಸಂಗತಿ ಇತ್ತು ಅಂತಂದರೆ, ಈ ದೇಶದ ವಿಜ್ಞಾನಿಗಳು ಇಲ್ಲಿ ಕೂತ್ಕೊಂಡು ಆ ಕಾಯಗಳನ್ನೆಲ್ಲ, ಆಕಾಶ ಕಾಯಗಳನ್ನು ನೋಡಿ ಅವುಗಳಿಗೆ ಹೆಸರು ಕೊಟ್ಟಿದ್ರಲ್ಲ, ಏನು ಸುಂದರವಾದ ಹೆಸರು ಗೊತ್ತಾ? ಒಂದು ಗ್ರಹಕ್ಕೆ ಗುರು ಅಂತ ಕರೀತಾರೆ. ಗುರು ಅಂತಂದರೆ ಯಾರು ತುಂಬ ತೂಕವುಳ್ಳವನೋ, ತೂಕವುಳ್ಳಂಥ ವ್ಯಕ್ತಿಯನ್ನು ಗುರು ಅಂತ ಆರಿಸ್ಕೊಂಡು ಕೂರಿಸ್ಕೊಳ್ತೀವಲ್ಲ, ಗುರು ಅಂತ ಒಂದು ಗ್ರಹಕ್ಕೆ ಕರೆದ್ರು. ಆಶ್ಚರ್ಯ ಏನು ಅಂತಂದರೆ, ಇಡೀ ಸೌರಮಂಡಲದಲ್ಲಿ ಅತ್ಯಂತ ತೂಕವಾದ ಗ್ರಹವೇ ಗುರು. ಶನಿ ಅಂತಂದರೆ ಅರ್ಥ ಏನು ಗೊತ್ತಾ? ಶನೈಹಿ ಚರತಿ ಇತಿ ಶನಿ. ಯಾರು ಅತ್ಯಂತ ನಿಧಾನವಾಗಿ ಚಲಿಸ್ತಾನೋ ಅವನು ಶನಿ ಅಂತ, ಅತ್ಯಂತ ನಿಧಾನವಾಗಿ ಚಲಿಸೋನು ಅಂತ. ಅದಕ್ಕೆ ಸಾಡೆಸಾತಿ ಅಂತ ಕರೆಯೋದು. 7.5 ವರ್ಷ ಬಿಡಲ್ಲ ಅವನು. ಯಾಕೆ ಅಂತಂದರೆ ಅತ್ಯಂತ ನಿಧಾನವಾಗಿ ಚಲಿಸ್ತಾನೆ. ಆಶ್ಚರ್ಯ ಏನು ಗೊತ್ತೇನು? ಸೌರಮಂಡಲದಲ್ಲೇ ಅತ್ಯಂತ ನಿಧಾನವಾಗಿ ಚಲಿಸುವಂಥ ಗ್ರಹ ಶನಿಯೇ. ಏನು ವಿಚಿತ್ರ! ಹೆಸರು ಕೊಡುವಾಗಲೂ ಕೂಡ ಅದರ ಕ್ಯಾರೆಕ್ಟರಿಸ್ಟಿಕ್ಗಳ ಆಧಾರದ ಮೇಲೆ ಹೆಸರನ್ನು ಕೊಡಬಲ್ಲಂಥ ಸಾಮರ್ಥ್ಯ ಹೊಂದಿತ್ತಲ್ಲ ಭಾರತ. ಗಣಿತ ಲೋಕಕ್ಕೆ ಭಾರತ ಕೊಟ್ಟ ಕೊಡುಗೆ ಹೇಗಿತ್ತು? ನಾವು ಶೂನ್ಯವನ್ನು ಕೊಡದೆ ಹೋದರೆ ಲೆಕ್ಕ ಇರಲಿಲ್ಲ ಅವರಿಗೆ. ಅನಂತದ ಕಲ್ಪನೆ ಜಗತ್ತಿಗಿರಲಿಲ್ಲ. ಅನಂತದ ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯ ಉಂಟೇನು? ನಾವೆಲ್ಲರೂ ಎಷ್ಟು ಲಿಮಿಟೆಡ್ ಅಂತಂದರೆ, ನಿನ್ನ ಜೀವನದ ಗುರಿ ಏನು ಅಂತಂದರೆ 1 ಕೋಟಿ, 2 ಕೋಟಿ, 3 ಕೋಟಿ, 10 ಕೋಟಿ, 100 ಕೋಟಿ. ಹೆಚ್ಚಂದರೆ 2G 3G ಸ್ಕ್ಯಾಮ್ ಆದ್ಮೇಲೆ 1.5 ಲಕ್ಷ ಕೋಟಿವರೆಗೂ ನೋಡಿದ್ದಿರ್ಬೇನೋ ನಾವು, ಅಷ್ಟೇ. ನಮಗಿದಕ್ಕಿಂತ ಆಚೆಯ ಕಲ್ಪನೆ ಇಲ್ಲ. ಭಾರತ ಅನಂತದ ಕಲ್ಪನೆ ಕೊಡ್ತಲ್ಲ, ವಿಸ್ತಾರದ ಕಲ್ಪನೆ ಕೊಡ್ತಲ್ಲ, ಇಡೀ ಭೂಮಂಡಲವನ್ನು ವ್ಯಾಪಿಸಿಕೊಳ್ತಲ್ಲ, ಇಡೀ ಸೌರಮಂಡಲವನ್ನು ವ್ಯಾಪಿಸಿಕೊಳ್ತಲ್ಲ, ವಿಶ್ವ ಅನ್ನೋ ಕಲ್ಪನೆಯನ್ನು ಕೊಟ್ಟು, ಕಾಸ್ಮಿಕ್ ಎನರ್ಜಿಯ ಕಲ್ಪನೆಯನ್ನು ಕೊಟ್ಟು ಜಗತ್ತಿನ ಮೂಲೆ ಮೂಲೆಗೂ ವ್ಯಾಪಿಸುವಂಥ ಅನಂತದ ಕಲ್ಪನೆ ಕೊಡ್ತಲ್ಲ. ಈ ಅನಂತದ ಕಲ್ಪನೆಯು ಹೇಗೆ ಗೊತ್ತೇನು? ಒಂದು ದೀಪವನ್ನು ಬೆಳಗಿದ್ವಿ, ಏನು ಚೆನ್ನಾಗಿದೆ. ನಾನು ಚಿಕ್ಕನ್ನಲ್ಲಿ ನಮ್ಮ ಮನೇಲಿ ಒಂದು ಮಂತ್ರ ಹೇಳ್ಕೊಡೋರು ನನಗೆ, ತುಂಬ ಸುಂದರವಾದ ಮಂತ್ರ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ. ಸಿಂಪಲ್ ಮಂತ್ರ. ಅರ್ಥ ಏನು ಗೊತ್ತೇನು? ವಿಚಿತ್ರವಾಗಿದೆ ಅರ್ಥ. ಅದು ಪೂರ್ಣ, ಇದು ಪೂರ್ಣ. ಪೂರ್ಣಕ್ಕೆ ಪೂರ್ಣವನ್ನು ಹಾಕಿದರೆ ಪೂರ್ಣ ಉಳ್ಕೊಳ್ಳುತ್ತೆ, ಪೂರ್ಣದಿಂದ ಪೂರ್ಣವನ್ನು ತೆಗೆದ್ರೂ ಪೂರ್ಣ ಉಳ್ಕೊಳ್ಳುತ್ತೆ ಅಂತ. ನಾನು 12th ಸ್ಟ್ಯಾಂಡರ್ಡಿಗೆ ಬಂದಾಗ ನನ್ನ ಫಿಸಿಕ್ಸ್ ಮೇಸ್ಟ್ರಿಗೆ ನಂಗೆ ತಕ್ಷಣ ನೆನಪಾಯಿತು, ಸರ್ ನನ್ನ ಪೂರ್ವಜರು ಒಂದು ಈ ಥರದೊಂದು ಶ್ಲೋಕ ಬರೆದಿದ್ದಾರೆ, ಏನು ತಪ್ಪಲ್ವಾ ಅದು ಅಂತ. ಅವ್ರು ಕೇಳಿದ್ರು, ಶ್ಲೋಕದಲ್ಲಿ ಅರ್ಥ ಏನು ಅಂತ. ಅದು ಪೂರ್ಣ, ಇದು ಪೂರ್ಣ, ಪೂರ್ಣಕ್ಕೆ ಪೂರ್ಣ ಹಾಕಿದ್ರೂ ಪೂರ್ಣ, ಪೂರ್ಣದಿಂದ ಪೂರ್ಣ ತೆಗೆದ್ರೂ ಪೂರ್ಣ ಅಂತ. ನಾನು 2ಕ್ಕೆ 2 ಸೇರಿಸಿದರೆ 4 ಆಗಬೇಕು, 2ರಿಂದ 2 ತೆಗೆದರೆ 0 ಆಗಬೇಕು, ಅದು ಹೆಂಗೆ ಅದೇ ಉಳ್ಕೊಳ್ಳುತ್ತೆ ಅಂತ ಕೇಳಿದೆ ನಾನು. ತರಲೆ ಮಾಡಬೇಕು ಅಂತ ಕೇಳಿತ್ತು. ದೆನ್ ಈ ಸೆಡ್, ಇಲ್ಲ ಚಕ್ರವರ್ತಿ, ಅದನ್ನು 1, 2 ಅಂತ ನೀನು ಕಲ್ಪನೆ ಮಾಡ್ಕೊಂಡಿರೋದೇ ತಪ್ಪು. ದಟ್ ಈಸ್ ಐದರ್ 0 ಆರ್ ಪೂರ್ಣ ಅಂದರೆ ಇನ್ಫಿನಿಟಿ. ಅವ್ರು ಹೇಳಿದ್ರು, ಇನ್ಫಿನಿಟಿ ಆ್ಯಡ್ ಮಾಡಿದರೆ 2 ಇನ್ಫಿನಿಟಿ ಆಗಲ್ಲ, ಅದು ಇನ್ಫಿನಿಟಿನೇ ಇರುತ್ತೆ. ಇನ್ಫಿನಿಟಿನ ತೆಗೆದರೆ 0 ಆಗಲ್ಲ, ಅದು ಇನ್ಫಿನಿಟಿನೇ ಇರುತ್ತೆ. ನಾನು ಹೇಳಿದೆ, ವಾಹ್, ಎಂಥ ಅದ್ಭುತವಾದ ಮ್ಯಾಥಮೆಟಿಕಲ್ ಫಾರ್ಮುಲಾನ ಒಂದು ಮಂತ್ರದಲ್ಲಿ ಹಿಡಿದಿಟ್ರಲ್ಲ. ನಾನು ಅಂದ್ಕೊಂಡೆ ಇದು ಹೇಗೆ ಬಂತು. ಬೆಂಗಳೂರಲ್ಲಿ ಒಬ್ಬರು ಅದ್ಭುತವಾದ ವ್ಯಕ್ತಿ, ನಾನು ಯಾವಾಗಲೂ ಹೋಗಿ ಮಾತಾಡಿಸ್ತಿರ್ತೀನಿ, ಅವ್ರನ್ನ ಕೇಳಿದೆ, ಸರ್ ಹೇಗೆ ಬಂದಿದ್ದಿರ್ಬೋದು ಇದು? ಅವ್ರು ಹೇಳಿದ್ರು, ಭಾಳ ಸಿಂಪಲ್ ಚಕ್ರವರ್ತಿ, ಒಂದು ದೀಪ, ಆ ದೀಪದಿಂದ ಮತ್ತೊಂದು ದೀಪವನ್ನು ಹೊತ್ತಿಸ್ಕೊಳ್ಳಿಕ್ಕೆ ನಾವು ಹೋಗ್ತೀವಿ. ನನ್ನ ಕೈಲಿರೋ ದೀಪ ಹೊತ್ತಿಕೊಂಡಿರೋಲ್ಲ, ಅಲ್ಲಿರೋ ದೀಪ ಹೊತ್ತಿಕೊಂಡಿದೆ. ಆ ದೀಪದಿಂದ ನನ್ನ ದೀಪವನ್ನು ಹೊತ್ತಿಸಿಕೊಂಡ್ರೆ ಪೂರ್ಣದಿಂದ ಪೂರ್ಣವನ್ನು ತೆಗೆದಿದ್ದೀನಿ, ನಾನೂ ಪೂರ್ಣವಾಗೇ ಇದ್ದೀನಿ, ಅದು ಪೂರ್ಣವಾಗೇ ಇದೆ. ಭಾಳ ಸಿಂಪಲ್ಲಾಗಿ ಹುಟ್ಟಿದ್ದು ಅಂತ. ಏನು ಚೆನ್ನಾಗಿದೆ ಗೊತ್ತೇನು? ಈ ತತ್ವ ಹುಟ್ಟಿದ್ಯಾಕೆ ಗೊತ್ತಾ? ಈ ತತ್ವ ಹುಟ್ಟಿದ್ಯಾಕೆ ಅಂತಂದರೆ, ಅವನೂ ಪರಬ್ರಹ್ಮ, ನಾನೂ ಪರಬ್ರಹ್ಮ. ಅವನಿಂದ ನಾನಾಗಿ ಹೊರಗೆ ಬಂದ ಮೇಲೆ ಅವನೇನು ಖಾಲಿ ಆಗಿಬಿಡಲ್ಲ, ನಾನು ವಾಪಸ್ ಅವನನ್ನು ಸೇರ್ಕೊಂಡ್ಮೇಲೆ ಅವನೇನು ಡಬಲ್ ಆಗಿಬಿಡಲ್ಲ. ಅವನು ಇದ್ದಷ್ಟೇ ಇರ್ತಾನೆ, ನಾನೂ ಇದ್ದಷ್ಟೇ ಇರ್ತೀನಿ. ನಾನು ಅವನು ಅಂತ ಅರಿತುಕೊಳ್ಳೋದು ಸಾಧ್ಯವಾ ಅನ್ನೋದು ದೊಡ್ಡ ಪ್ರಶ್ನೆ ಅಂತ. ನಮಗೆ ಮ್ಯಾಥಮೆಟಿಕ್ಸು, ಸೈನ್ಸು ಇವೆಲ್ಲವೂ ಕೂಡ ಬೇರೆ ಬೇರೆ ವಿಭಾಗ ಅನ್ನಿಸ್ತಿಲ್ಲ. ಪರಬ್ರಹ್ಮವನ್ನು ಅರಿತುಕೊಳ್ಳೋದಕ್ಕೆ ಇರುವಂಥ ಮಾರ್ಗಗಳಾಗಿ ಇವನ್ನು ಕಂಡುಕೊಂಡ್ವಲ್ಲ. ಹೀಗಾಗಿ ಭಾರತ ಪ್ರತಿಯೊಂದರಲ್ಲೂ ಕೂಡ ಇದನ್ನೇ ಮೂಲ ಸತ್ವವಾಗಿ ಇರಿಸ್ಕೊಂಡು ಹುಡ್ಕೊಳ್ಳಿಕ್ಕೆ ಶುರು ಮಾಡಿ. ಹೀಗಾಗಿ ಭಾರತದ ಸೈನ್ಸ್ ಡೆವಲಪ್ ಆಯಿತು.
ಹೀಗಾಗಿ ಭಾರತದ ಮ್ಯಾಥಮೆಟಿಕ್ಸ್ ಡೆವಲಪ್ ಆಯಿತು. ಹೀಗಾಗಿ ಭಾರತದ ಮೌಲಿಕ ಸಂದೇಶಗಳು ಡೆವಲಪ್ ಆದವು. ನಾವು ಏನೇನು ಮೌಲ್ಯಗಳನ್ನು ಉಳಿಸ್ಕೊಂಡಿದ್ವೋ ಎಲ್ಲ ಇದೇ ಕಾರಣಕ್ಕೋಸ್ಕರ. ಎಲ್ಲವನ್ನು ಎಷ್ಟು ಚೆನ್ನಾಗಿ ಕನೆಕ್ಟ್ ಮಾಡಿ ನಮ್ಮ ಪೂರ್ವಜರು ನಮ್ಮ ಕಟ್ಕೊಂಡು ಸುಂದರವಾದ ಭಾರತವನ್ನು ಎದುರಿಗಿಟ್ಟರೋ ಆ ಭಾರತವನ್ನು ಅಷ್ಟೇ ಸುಂದರವಾಗಿ ಹಾಳು ಮಾಡ್ಕೊಂಡು ಬಂದ್ಬಿಟ್ರು. ಈ ಹಾಳು ಮಾಡೋದಕ್ಕೂ ಕಾರಣ ಇದೆ. ನಿರಂತರವಾದ ಆಕ್ರಮಣಕ್ಕೆ ಭಾರತ ತುತ್ತಾಗ್ತಾ ಹೊರಗಿನವರ ಸಾಂಸ್ಕೃತಿಕ ಆಘಾತಗಳಿಗೆ, ನೆನ್ಪಿಟ್ಕೊಳ್ಳಿ, ಆಕ್ರಮಣ ಆದಾಗ 2 ಬಗೆಯ ಆಕ್ರಮಣ ಆಗುತ್ತೆ. ಮೊದಲನೇ ಆಕ್ರಮಣ ಹೊರಗಿನವರು ಕತ್ತಿಯ ಮೂಲಕ, ಬಂದೂಕಿನ ಮೂಲಕ ಮಾಡೋ ಆಕ್ರಮಣ. ಅದನ್ನು ಈ ದೇಶದ ಸೈನಿಕರು ತಡೀತಾರೆ. ಅವ್ರು ಎದೆ ಕೊಡ್ತಾರೆ ಒಂದೊಂದು ಗುಂಡಿಗೂ, ನನ್ನ ಭೇದಿಸಿ ಒಳಗೆ ಬಾ ಅಂತ. ಆದರೆ ಹಾಗೆ ಭೇದಿಸಿ ಒಳಗೆ ಬಂದರೆ ಸಾಂಸ್ಕೃತಿಕ ಆಕ್ರಮಣ ಶುರುವಾಗ್ಬಿಡುತ್ತೆ. ಈ ಸಾಂಸ್ಕೃತಿಕ ಆಕ್ರಮಣ ಈ ದೇಶದ ಮೂಲಸತ್ವವನ್ನು, ಜಗತ್ತಿನ ಅನೇಕ ರಾಷ್ಟ್ರಗಳ ಮೂಲಸತ್ವ ಹೀಗೆ ಹಾಳಾಗೋಗಿರೋದು. ಗ್ರೀಕರು ಪರ್ಷಿಯಾನ ಉದ್ಧ್ವಸ್ತಗೊಳಿಸಿದರು. ಪರ್ಷಿಯಾ ಹೇಗೆ ನಾಶವಾಗೋಯ್ತು ಅಂತಂದರೆ ಅದರ ಮೂಲ ಅಡ್ರೆಸ್ಸೇ ಸಿಗದೇ ಇರೋ ಥರ ನಾಶವಾಗೋಯ್ತು. ಕಲ್ಚರಲಿ ಪೂರ್ತಿ ಸತ್ತೋಯ್ತು. ಮುಂದೆ ಅರಬ್ಬರು ಗ್ರೀಕರನ್ನ ನಾಶ ಮಾಡಿದ್ರು. ಈಗ ಹೋಗಿ ನೋಡಿ ಗ್ರೀಕ್ ರಾಷ್ಟ್ರದಲ್ಲಿ ಅಲೆಕ್ಸಾಂಡರ್ನ ಕಾಲದ ಗ್ರೀಸ್ ಉಳ್ಕೊಂಡಿದೆ ಅನ್ಕೊಂಡಿದ್ದೀರಾ? ಪೂರ್ತಿ ನಾಶವಾಗಿ ಹೋಗಿದೆ. ಅಲ್ಲಿನ ಜನಕ್ಕೆ ಸಾಕ್ರಟೀಸ್ ನೆನಪಿಲ್ಲ, ಅಲ್ಲಿನ ಜನಕ್ಕೆ ಅರಿಸ್ಟಾಟಲ್ ನೆನಪಿಲ್ಲ. ಅವರ ಚಿಂತನೆಯನ್ನ ಮುಂದಿನ ದಿನಗಳಲ್ಲಿ ತೆಗೆದುಕೊಂಡ ಯುರೋಪಿಯನ್ರು ನಮ್ಮ ಪೂರ್ವಜರು ಅಂತ ಹೇಳ್ಕೊಳ್ಳೋ ಮಟ್ಟಿಗೆ ಅದು ಬೆಳೆದು ನಿಂತ್ಕೊಂಡಿದೆ ಹೊರತು ಅವರಲ್ಲಿ ಸತ್ವ ಏನು ಉಳ್ಕೊಂಡಿಲ್ಲ. ಯಾವತ್ತಾದರೂ ಆಸ್ಟ್ರೇಲಿಯಾ ನೋಡ್ಕೊಂಡು ಬನ್ನಿ. ಯಾವ ರಾಷ್ಟ್ರ ಆಸ್ಟ್ರೇಲಿಯಾ? ಯುರೋಪ್ನಲ್ಲಿರುವಂಥ ಕಳ್ಳರನ್ನ, ದರೋಡೆಕೋರನ್ನ ಕಳಿಸ್ಬಿಟ್ಟು ಕಟ್ಟಿದಂಥ ರಾಷ್ಟ್ರ ಆಸ್ಟ್ರೇಲಿಯಾ. ಇವತ್ತು ಮೂಲ ಆಸ್ಟ್ರೇಲಿಯನನ್ನ ಮೂಲೆ ಗುಂಪು ಮಾಡಿಕೊಂಡು ಹೊಸ ಕಲ್ಚರೇ ಡೆವಲಪ್ ಆಗಿ ನಿಂತಿದೆ. ಆದರೆ ಇಂಥವರೆಲ್ಲರೂ ಕೂಡ ಈ ದೇಶದ ಮೇಲೆ ನಿರಂತರ ಆಕ್ರಮಣ ಮಾಡಿದರೂ ಕೂಡ 1000 ವರ್ಷಗಳ ನಂತರವೂ ಕೂಡ ಭಾರತೀಯರು ಒಮ್ಮನ್ನಿಗೆ ಬಂದರೆ ಒಬ್ಬ ಆಂಜನೇಯನನ್ನು, ಒಬ್ಬ ಗಣೇಶನನ್ನಿಟ್ಟು ಪೂಜೆ ಮಾಡುವಂಥ ಸಂಸ್ಕೃತಿ ಉಳಿಸಿಕೊಂಡಿದ್ದಾರೆ ಅಂತಂದರೆ ಈ ಸಂಸ್ಕೃತಿ ಒಳಗಿರುವಂಥ ತಾಕತ್ತು ಏನು ಅಂತ ಯೋಚನೆ ಮಾಡಿ. ನನಗೆ ಅದೇ ಆಶ್ಚರ್ಯ ಅನಿಸೋದು. ಪ್ರತಿ ಬಾರಿ ಕೂತಾಗ ಒಬ್ಬನೇ ಆಲೋಚನೆ ಮಾಡುವಾಗ ಅನ್ಸುತ್ತೆ ನನಗೆ, ಹೇಗೆ ಸಾಧ್ಯ ಇದು? ಯಾವ ಆಂತರಂಗಿಕ ಶಕ್ತಿ ಹೀಗೆ ಮಾಡಿದ್ದಿರ್ಬೋದು ಅಂತ. ಮಿತ್ರರೇ, ನಿರಂತರವಾದ ಆಕ್ರಮಣಗಳಿಗೆ ಭಾರತ ತುತ್ತಾಯ್ತಲ್ಲ. ಒಂದೊಂದು ಆಕ್ರಮಣವು ಭಾರತದ ಸಾಂಸ್ಕೃತಿಕ ಪಲ್ಲಟವನ್ನು ವಿಭಿನ್ನ ರೂಪದಲ್ಲಿ ಕೊಂಡೊಯ್ತು. ಯಾವ ದೇಶದಲ್ಲಿ ಹೆಣ್ಣು ಮಗುವಿಗೆ ಅತ್ಯಂತ ಗೌರವ ಇತ್ತೋ ಆ ದೇಶ ಸುಮಾರು 1000 ವರ್ಷಗಳ ಕಾಲ ಈ ಭಾಗದ ಎಲ್ಲಿ ರೆಗಿಸ್ತಾನಗಳಿದ್ವೋ, ಎಲ್ಲಿ ಮರುಭೂಮಿಗಳಿದ್ವೋ ಆ ದೇಶದ ಜನರ ಆಕ್ರಮಣದ ಕಾರಣದಿಂದಾಗಿ, ಎಲ್ಲಿ ಪುರುಷ ಪ್ರಧಾನ ಸಮಾಜದ ವ್ಯವಸ್ಥೆ ಇತ್ತೋ ಆ ದೇಶದ ಜನರ ಸಾಂಸ್ಕೃತಿಕ ವ್ಯವಸ್ಥೆಗಳ ಕಾರಣದಿಂದಾಗಿ ಯಾವ ಥರದ ಒಳಗೆ ನುಗ್ಗಿದ ಸಮಸ್ಯೆಗಳು ಬಂದ್ಬಿಟ್ಟು ಅಂತಂದರೆ ಹೆಣ್ಣು ಮಕ್ಕಳಿಗೆ ಕಿಮ್ಮತ್ತಿಲ್ದಂತಾಯ್ತಲ್ಲ. ಈ ದೇಶದಲ್ಲಿ ಹೆಣ್ಮಕ್ಕಳ ಕಿಮ್ಮತ್ತು ಹೇಗೆ ಗೊತ್ತೇನು? ನಾನು ಪ್ರತಿನಿತ್ಯ ಬೆಳಿಗ್ಗೆ ದುರ್ಗಾ ಸಪ್ತಶತಿಯ ಒಂದೊಂದು ಅಧ್ಯಾಯವನ್ನು ಓದ್ತೀನಿ. ದುರ್ಗಾ ಸಪ್ತಶತಿಯ 1ನೇ ಅಧ್ಯಾಯ, 2, 3ನೇ ಅಧ್ಯಾಯ ನೀವು ಓದೋ ವೇಳೆಗೆ ಗೊತ್ತಾಗ್ಬಿಡುತ್ತೆ, ಎಲ್ಲ ದೇವತೆಗಳು ರಾಕ್ಷಸರ ಎದುರಿಗೆ ಸೋತು ಇನ್ನು ನಮ್ಮ ಹತ್ರ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ಏನು ಮಾಡ್ತಾರೆ ಗೊತ್ತಾ? ತಮ್ಮೆಲ್ಲ ಶಕ್ತಿಯನ್ನು ಒಂದು ಕಡೆ ಹಾಕಿ ಒಬ್ಬ ಮಹಾತಾಯಿಯನ್ನು ಸೃಷ್ಟಿಸ್ತಾರೆ ಚಾಮುಂಡಿಯ ರೂಪದಲ್ಲಿ. ಹೋಗು ನೀನು ಮಹಿಷಾಸುರನನ್ನು ಕೊಂದು ಬಾ ಅಂತ ಚಾಮುಂಡಿಯನ್ನು ಕೇಳ್ಕೊಳ್ತಾರೆ. ಗಂಡಸರ ಶಕ್ತಿಯೆಲ್ಲ ಮುಗಿದು ಹೋದ ನಂತರ ಆನಂತರ ಅವತರಿಸೋಳು ಸ್ತ್ರೀ ಅಂತ ಭಾರತೀಯ ಪರಂಪರೆ ಒಪ್ಪಿಕೊಳ್ಳುತ್ತೆ. ಸ್ತ್ರೀಗಿರುವಂತಹ ಕೆಪಾಸಿಟಿಯ ಬಗ್ಗೆ ಭಾರತದ ಕಲ್ಪನೆ ಹೇಗಿತ್ತು ಗೊತ್ತೇನು? ಯಾಜ್ಞವಲ್ಕ್ಯರು ಜನಕನ ಆಸ್ಥಾನದಲ್ಲಿ ಜನಕ ಒಂದು ಚಾಲೆಂಜ್ ಮಾಡ್ತಾನೆ. ಯಾರಿಗೆ ತಾನು ಕೇಳಿರುವ ಎಲ್ಲ ಪ್ರಶ್ನೆಗಳಿಗೂ ಬ್ರಹ್ಮವನ್ನು ಸಾಕ್ಷಾತ್ಕರಿಸಿಕೊಂಡಿದ್ದಾನೋ, ಯಾರು ತಾನು ಕೇಳಿರುವ ಎಲ್ಲ ಪ್ರಶ್ನೆಗಳಿಗೂ, ಇಲ್ಲಿರುವ ಪಂಡಿತರೆಲ್ಲರೂ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬಲ್ಲನೋ, ಸಮರ್ಥನೋ, ಅವನು ನಾವು ಸಾಕಿರುವಂಥ ಅಷ್ಟು ದನಗಳನ್ನು ಹೊಡ್ಕೊಂಡು ತನ್ನ ಗುರುಕುಲಕ್ಕೆ ಕರ್ಕೊಂಡು ಹೋಗ್ಬೋದು ಅಂತ ಚಾಲೆಂಜ್ ಮಾಡಿದಾಗ ಯಾವ ಪಂಡಿತರು ಎದ್ದು ನಿಲ್ಲಲ್ಲ. ಯಾಜ್ಞವಲ್ಕ್ಯರು ಎದ್ದು ನಿಂತ್ಕೊಳ್ತಾರೆ. ಏನು ಹೇಳ್ತಾರೆ ಗೊತ್ತಾ? ಏನು ಮಾತಾಡೋದಿಲ್ಲ. ತಮ್ಮ ಶಿಷ್ಯರಿಗೆ ಹೇಳ್ತಾರೆ, ಹೊಡ್ಕೊಂಡು ನಡೀರೋ ಅದನ್ನು. ಏನು ಧೈರ್ಯ ಇರಬೇಕು ಅವರಿಗೆ. ಒಬ್ಬ ಪಂಡಿತನೂ ಕೂಡ ಯಾಜ್ಞವಲ್ಕ್ಯರಿಗೆ ಪ್ರಶ್ನೆ ಕೇಳುವಂಥ ಸಾಹಸ ತೋರೋದಿಲ್ಲ. ಪ್ರಶ್ನೆ ಕೇಳೋದು ಯಾರು ಗೊತ್ತಾ? ಗಾರ್ಗಿ ಅನ್ನುವಂಥ ಒಬ್ಬ ಹೆಣ್ಣು ಮಗಳು, ಯಾರು ವೇದಾಧ್ಯಯನವನ್ನು ಮುಗಿಸಿಕೊಂಡು ಪ್ರಭಾವಿಯಾಗಿದ್ಲೋ ಆ ಹೆಣ್ಮಗಳು ನಿಂತುಕೊಂಡು, ಯಾಜ್ಞವಲ್ಕ್ಯರೇ ಎಲ್ಲಿ ಹೊಡ್ಕೊಂಡು ಹೋಗ್ತೀರಾ? ನಾನು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಟ್ಟ ಮೇಲೆ ನೀವು ಸಮರ್ಥರು ಅಂತ ನಾನು ಸರ್ಟಿಫೈ ಮಾಡಬೇಕಲ್ಲ, ಅದಾದ್ಮೇಲೆ ಹೊಡ್ಕೊಂಡು ಹೋಗ್ಬೋದು ಅಂತ ಪ್ರಶ್ನೆ ಕೇಳಲಿಕ್ಕೆ ನಿಲ್ತಾಳೆ ತುಂಬಿದ ಸಭೆಯಲ್ಲಿ. ಇವತ್ತಿನ ದಿನವೂ ಯಾವುದನ್ನು ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ವೋ ಅದನ್ನು ಆವತ್ತಿನ ದಿನ ಭಾರತ ಎಂಥ ಮಟ್ಟಕ್ಕೇರಿತ್ತು. ಅದರ ನಿರಂತರವಾದ ಆಕ್ರಮಣಗಳ ನಂತರ ಈ ದೇಶದಲ್ಲಿ ಹೆಣ್ಮಕ್ಳು ಮನೆಯೊಳಗೆ ಕೂಡ ಹಾಕಬೇಕಾದ ಸಂಗತಿ. ಅದರಲ್ಲ ಹೆಣ್ಮಕ್ಳು ಎಲ್ಲಿವರೆಗೂ ಕೂಡಾಕಬೇಕಾದ ಸಂಗತಿ ಆಗ್ಬಿಟ್ರು ಅಂತಂದರೆ ಅವರು ಮದುವೆ ಕದ್ದು ಮುಚ್ಚಿ ಮಾಡಬೇಕಾದ ಪರಿಸ್ಥಿತಿ ಬಂತು. ಕೊನೆಗೆ ಮದುವೆಯ ನಂತರ ಯಾರಾದರೂ ಕಣ್ಣು ಹಾಕಿಬಿಡ್ತಾರೆ ಅಂತ ಗಂಡ ತೀರ್ಕೊಂಡ ನಂತರ ಗಂಡನೊಂದಿಗೆ ಸತಿ ಏರುವ ಪದ್ಧತಿಯೂ ಶುರುವಾಗ್ಬಿಡ್ತು. ಇದು ಸಾಂಸ್ಕೃತಿಕ ಪಲ್ಲಟ. ಇದು ಭಾರತಕ್ಕೆ ಸಹಜವಾಗಿ ಇದ್ದಂಥ ದೋಷ ಅಲ್ಲ, ನನ್ನ ಭಾರತದೊಂದಿಗೆ ಬಂದಂಥ ದೋಷ ಅಲ್ವೇ ಅಲ್ಲ. ಇದು ಕಾಲಕ್ರಮದಲ್ಲಿ ಭಾರತದೊಳಗೆ ಇಣುಕಿದಂಥ ದೋಷ.
ಈ ಕಾಲಕ್ರಮದಲ್ಲಿ ಇಣುಕಿರೋ ದೋಷದೊಂದಿಗೆ ನಾವು ಕಿತ್ತಾಡ್ತಾ ಇರುವಾಗಲೇ ನನ್ನ ದೇಶದ ಮೇಲೆ ಪಶ್ಚಿಮದ ರಾಷ್ಟ್ರಗಳ ಜನ ಏನು ಕಣ್ಣಾಕಿದ್ರು, ಅವರು ಭಾರತದೊಳಕ್ಕೆ ಬಂದು ಈ ದೇಶದ ಸಂಪತ್ತನ್ನು ಲೂಟಿ ಮಾಡಬೇಕು ಅಂತ ನಿಂತು ಹೇಗೆ ಲೂಟಿ ಮಾಡಿದ್ರು ಗೊತ್ತೇನು ಮಿತ್ರ? ಈ ಲೂಟಿ ಕಾರ್ಯ ಹೇಗೆ ನಡೀತು ಅನ್ನೋದನ್ನು ನೀವು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಬ್ರಿಟಿಷ್ ಲೇಖಕ ಬರೀತಾನೆ, ನಾವು ಭಾರತವನ್ನು ಹೇಗೆ ಲೂಟಿ ಮಾಡಿದ್ವಿ ಅಂತಂದರೆ, ನಮ್ಮ ಜನ ಹೇಗೆ ಲೂಟಿ ಮಾಡಿದ್ರು ಅಂತಂದರೆ, ಗಂಗಾ ನದಿಯಲ್ಲಿ ಸ್ಪಂಜನ್ನು ಅದ್ದಿ, ಒಂದು ಮೆಟಾಫರ್ ಎಷ್ಟು ಚೆನ್ನಾಗಿದೆ, ಗಂಗಾ ನದಿಯಲ್ಲಿ ಸ್ಪಂಜನ್ನು ಅದ್ದಿ ಅದನ್ನು ತಗೊಂಡು ಇಂಗ್ಲೆಂಡಿನ ಥೇಮ್ಸ್ ನದಿಯಲ್ಲಿ ಹಿಂಡ್ಬಿಟ್ವಿ ಅಂತ. ಇಮ್ಯಾಜಿನ್ ಮಾಡ್ಬೋದಾ ಹೇಗಿರ್ಬೋದು ಅಂತ? ಪ್ರತಿ ವರ್ಷದ ಲೂಟಿ ಹೇಗಿತ್ತು ಭಾರತದ್ದು ಅಂತಂದರೆ, ಜಗತ್ತಿನ ಅತ್ಯಂತ ಶ್ರೀಮಂತ ರಾಷ್ಟ್ರವಾಗಿದ್ದ ಭಾರತ ಬ್ರಿಟಿಷರ ಆಳ್ವಿಕೆಯ 200 ವರ್ಷಗಳಲ್ಲಿ ಜಗತ್ತಿನ ಅತ್ಯಂತ ದರಿದ್ರ ರಾಷ್ಟ್ರಗಳಲ್ಲಿ ಒಂದಾಗಿ ಗುರುತಿಸಲ್ಪಡ್ತು. ಜಗತ್ತಿನ ಟೋಟಲ್ GDPಯ 20% ಪ್ಲಸ್ ಇದ್ದಂಥ ಭಾರತ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗುವಾಗ 3%ಗೆ ಇಳಿದಿತ್ತು. ಜಗತ್ತಿನ 20% GDPಯಲ್ಲಿ ನಾವಿದ್ದವರು 3%ಗೆ ಬಂದು ಇಳಿದ್ವಿ. ಯಾವ ಮಟ್ಟಿಗೆ ಭಾರತವನ್ನು ನಾಶ ಮಾಡಿದ್ರು ಅಂತಂದರೆ, ಇಲ್ಲಿನ ಎಲ್ಲ ಉದ್ದಿಮೆಗಳನ್ನು ನಾಶ ಮಾಡಿದ್ರು, ಇಲ್ಲಿನ ಜನಜೀವನವನ್ನು ಅಸ್ತಗೊಳಿಸಿದ್ರು, ಭಾರತ ರೂಪಿಸಿಕೊಂಡಿದ್ದಂಥ ಸುಂದರವಾದ ವ್ಯವಸ್ಥೆಯನ್ನು ಧ್ವಂಸಗೊಳಿಸಿದ್ರು. ಇವತ್ತು ನನಗೆ ಅಫ್ಕೋರ್ಸ್ ಪ್ರತಿ ಬಾರಿ ವಿದೇಶಕ್ಕೆ ಹೋದಾಗಲೂ, ಬೆಳಗ್ಗೆ ನಾನು ಮಹೇಶ್ ಅವ್ರ ಜೊತೆ ಮಾತಾಡ್ತಾ ಕಾರಲ್ಲಿ ಬರುವಾಗ ಹೇಳ್ತಿದ್ದೆ, ಪ್ರತಿ ಬಾರಿ ವಿದೇಶಕ್ಕೆ ಬಂದಾಗಲೂ ಒಂಥರದ ಮಾನಸಿಕ ಖಿನ್ನತೆ ಆವರಿಸಿಕೊಳ್ಳುತ್ತೆ ನನ್ನ. ಒಮನ್ನಿಗೆ ಬಂದು ಒಮನ್ನಿನ ರಸ್ತೆಯನ್ನು ನೋಡುವಾಗ, ಆಸ್ಟ್ರೇಲಿಯಾಕ್ಕೆ ಹೋಗಿ ಆಸ್ಟ್ರೇಲಿಯಾದ ಪೊಲೀಸ್ ಸಿಸ್ಟಮ್ ನೋಡಬೇಕಾದಾಗ, ನಾನು ಡರ್ಬನ್ನಿಗೆ ಹೋಗಿ ಡರ್ಬನ್ನಲ್ಲಿ ಜನರಿಗೆ ಕ್ಲೆನ್ಲಿನೆಸ್ ಬಗ್ಗೆ ಇರುವಂಥ ಪ್ರಜ್ಞೆಯನ್ನು ನೋಡುವಾಗ, ನಾನು ದುಬೈಗೆ ಹೋಗಿ ದುಬೈನಲ್ಲಿ ವ್ಯಾಪಾರ ವಹಿವಾಟುಗಳಿಗೆ ಅವರು ಕೊಡ್ತಾ ಇರುವಂಥ ಮೌಲ್ಯವನ್ನು ನೋಡಿದಾಗ, ಇವೆಲ್ಲವನ್ನೂ ಕಂಡಾಗ ನನಗೆಲ್ಲೋ ಅನ್ಸುತ್ತೆ, ನನ್ನ ದೇಶ ಎಷ್ಟು ಹಿಂದಕ್ಕಿದೆಯಲ್ಲ. ನನ್ನ ದೇಶದ ಜನ, ನಾನು ಈ ಮಾತನ್ನು ಹೇಳಿದ್ರೆ ಬೇಜಾರು ಮಾಡ್ಕೊಳ್ಬೇಡಿ, ನೀವು ಒಮನ್ನಿಗೆ ಬಂದಿರೋರಿಗೆ ಇದನ್ನು ಹೇಳಿದ್ರೆ ಅರ್ಥ ಆಗ್ಬೋದು, ಇನ್ನೂ ಕೂಡ ಹುಳುಗಳಂತೆ ಬದುಕ್ತಿದ್ದಾರಲ್ಲ. ಅದೇ ಕೊಳಕನಲ್ಲಿದ್ದಾರೆ, ಅದೇ ಬಡತನದಲ್ಲಿದ್ದಾರೆ, ಇನ್ಫ್ಯಾಕ್ಟ್ ದಾರಿದ್ರ್ಯದಲ್ಲಿ ಬದುಕ್ತಾ ಇದ್ದಾರೆ. 1 ರೂಪಾಯಿಗೆ 1 kg ಅಕ್ಕಿ ಸಿಗುತ್ತೆ ಅಂದರೆ ಸಾಲಾಗಿ ನಿಂತ್ಕೊಳ್ಳಬಲ್ಲ ಜನ ಇವತ್ತಿಗೂ ಇದ್ದಾರೆ. 40 ರೂಪಾಯಿಯ ಸೀರೆಯನ್ನ ಸರ್ಕಾರ ಏನಾದರೂ ಕೊಡುತ್ತೆ ಅಂತ ಕೇಳಿದರೆ 250 ರೂಪಾಯಿ ದಿನದ ಕೂಲಿಯನ್ನು ಬಿಟ್ಟು ಲೈನ್ ನಿಂತ್ಕೊಳ್ಳೋ ಜನ ಇದ್ದಾರೆ. ಹೊಟ್ಟೆ ಉರಿಯುವ ಸಂಗತಿ. ನೀವು ಇದನ್ನು ಕಂಡಾಗಲ್ಲ ಎಷ್ಟು ಸಂಕಟ ಅನ್ಸುತ್ತೆ ಅಂದರೆ, ಹೇಗೆ ರೀಬಿಲ್ಡ್ ಮಾಡೋದು, ಹೇಗೆ ಭಾರತವನ್ನು ಕಟ್ಟೋದು? ಎಲ್ಲಿ ನಾಶವಾಗೋಯ್ತು? ಎಂಥ ಸ್ವಾಭಿಮಾನಿ ಸಮಾಜ ನಮ್ಮದು. ಯಾವ ಸ್ವಾಭಿಮಾನಿ ಸಮಾಜ? ಯಾರ ಎದುರಿಗೂ ತಲೆಬಾಗದೇ ಇರುವಂಥ ಶ್ರೇಷ್ಠ ಸಮಾಜ ಕಟ್ಟಿದವರು ನಾವು. ತಲೆಬಾಗೋದಿದ್ರೆ ಭಗವಂತನ ಎದುರಿಗೆ ಮಾತ್ರ ಅಂದವರು ನಾವು. ಎಂತೆಂಥವರು ಗೊತ್ತೇನು? ಈ ದೇಶದಲ್ಲಿ ದಾಸ್ಯ ಸಂಸ್ಕೃತಿ ಇರಲಿಲ್ಲ, ದಾಸ ಸಂಸ್ಕೃತಿ ಇತ್ತು. ನಮ್ಮದು ದಾಸ್ಯ ಬುದ್ಧಿ ಅಲ್ಲ, ಭಗವಂತನ ಎದುರಿಗೆ ದಾಸನಾಗಿ ಬಿಡುತ್ತೇನೆ ಅನ್ನುವಂಥ ಭಾವ ಇತ್ತು. ಏನು ಸುಂದರವಾದ್ದು ಗೊತ್ತೇನು? ನೀವೆಲ್ಲರೂ ಕೃಷ್ಣನ ಮಂದಿರದಲ್ಲಿ ಇರೋದ್ರಿಂದ ಒಂದು ಘಟನೆ ಹೇಳಲೇಬೇಕು ನಿಮಗೆ. ಕೃಷ್ಣನ ಪ್ರಿಯ ಭಕ್ತೆ ಒಬ್ಬಳಿದ್ಲು, ಮೀರಾ ಅಂತ. ಮೀರಾಳ ವೈಶಿಷ್ಟ್ಯ ಏನು ಗೊತ್ತೇನು? ರಾಜಮನೆತನದ ಹೆಣ್ಮಗಳು. ಅವಳಿಗೆ ಅಪ್ಪ ಪ್ರಾಪ್ತ ವಯಸ್ಕಳಾದಾಗ ಮದುವೆ ಆಗಬೇಕು ಅಂದರೆ ಈ ಹುಡುಗಿ ಮದುವೆ ಆಗಲ್ಲ ಅಂತ ತಳ್ತಾ ಇದ್ಲು. ಒಂದಿನ ಹೆಂಡತಿಗೆ ಹೇಳ್ದ ಅವನು, ಯಾವಾಗಲೂ ಹಿಂಗೆ ಅಪ್ಪಂದರು ತಾವು ಮಾತಾಡ್ಲಿಕ್ಕೆ ಆಗದೆ ಹೋದಾಗ ಹೆಂಡತಿಗೆ ಚೂ ಬಿಡು, ಹೋಗಿ ನೀ ಸ್ವಲ್ಪ ಕೇಳೋಳಿಗೆ. ಗಂಡು ಮಕ್ಕಳಾದ್ರಂತೂ 100% ತಾಯಿನೇ ಕೇಳಬೇಕು, ತಂದೆ ಕೇಳಿದ್ರೆ ಏನು ಉತ್ತರ ಕೊಡಲ್ಲ ಅವರು. ಸೊ ತಾಯಿನ ಕಳಿಸಿದ್ರು, ಕೇಳೋಳಿಗೆ ಮದುವೆ ಇಷ್ಟ ಇಲ್ವಾ, ಏನು ಕತೆ, ಈ ಟೈಮ್ ಬಂದಿದೆ ಅವಳಿಗೆ ಅಂತ. ತಾಯಿ ಹೋಗಿ ಕೇಳಿದ್ಲು, ಮಗು ನೀನು ಮದುವೆ ಆಗಬೇಕಲ್ಲಮ್ಮ, ಇನ್ಯಾವಾಗ ಮದುವೆ ಆಗೋದು ಅಂದರೆ ಏನಂದಂತೆ ಗೊತ್ತಾ ಮೀರಾ? ಅಮ್ಮ ನಾನು ಮದುವೆ ಆಗೋಗ್ಬಿಟ್ಟಿದೆ ಅಂತ. ಏನಾಗಬೇಡ ತಾಯಿ ಕತೆ. ಇವಳೊಂದು ಮದುವೆ ಆಗೋಗಿದೆಯಾ? ಯಾರ ಜೊತೆ ಮದುವೆ ಅಂತ ಹಂಗೆ ಕೇಳಿದ ತಕ್ಷಣ ಅವಳು ಕೃಷ್ಣನ ವಿಗ್ರಹ ತೋರಿಸಿ, ಯಾಗೋ ಅವನ ಜೊತೆನೆ ಅಂತ. ತಾಯಿಗೆ ಸ್ವಲ್ಪ ಸಮಾಧಾನ ಆಯ್ತು, ಹಬ್ಬ ಇವನ ಜೊತೆನಾ, ಸ್ವಲ್ಪ ಸಮಾಧಾನ ಅವಳಿಗೆ. ಹಂಗಂದ ತಕ್ಷಣ ಅವಳು ಕೇಳ್ತಾಳೆ, ಏನಮ್ಮ ಯಾರಾದರೂ ದೇವ್ರನ್ನ ಮದುವೆ ಆಗ್ಲಿಕ್ಕಾಗತ್ತಾ? ದೇವ್ರು ಯಾವತ್ತಾದರೂ ಗಂಡ ಆಗ್ತಾನ? ಮೀರಾ ಏನು ಹೇಳಿದ್ಲಂತೆ ಗೊತ್ತಾ? ಏನಮ್ಮ ನೀನು, ನಿನ್ನ ಗಂಡ ನಿನಗೆ ದೇವರಾಗ್ಬೋದಾದರೆ ಆ ದೇವರು ನನ್ನ ಗಂಡ ಯಾಕಾಗಲ್ಲ, ಅವನೇ ನನ್ನ ಗಂಡ ಅಂದ್ಲಂತೆ. ಏನು ಶ್ರೇಷ್ಠ ಕಲ್ಪನೆ ಇದು, ಯಾವ ಚಿಂತನೆ, ಯಾವ ಹೈಟ್ ಇದು. ನನ್ನ ದೇಶ ಕಲ್ಪಿಸಿಕೊಂಡಂತ ಯಾವುದರ ಆಧಾರದ ಮೇಲೆ ಬದುಕಿದ್ದೀವಿ ಅಂದರೆ ಇದರ ಆಧಾರದ ಮೇಲೆ ಬದುಕಿರೋದು. ಇದನ್ನು ಬಿಟ್ಟು ಕಟ್ಟಿದ ಭಾರತಕ್ಕೆ ಮೌಲ್ಯ ಇಲ್ಲ. ಭಾರತ ಇದರ ಆಧಾರದ ಮೇಲೆ ಬದುಕೋದು. ಇದೇ ಕೃಷ್ಣನ ಮಥುರಾದಲ್ಲಿ ಕೃಷ್ಣನಿಗೋಸ್ಕರ ಗಾಯನ ಮಾಡಿ ಹಾಡ್ತಾ ಖುಷಿಯಿಂದಿದ್ದಂಥ ಸೂರ್ದಾಸ, 2 ಕಣ್ಣಿರಲಿಲ್ಲ ಅವನಿಗೆ. ಕಣ್ಣು ಯಾಕಿರಲಿಲ್ಲ ಅಂತ ಕೇಳಿದ್ರೆ ಅನೇಕರು ಹೇಳ್ತಾರೆ, ಭಗವಂತನ ಕುರಿತು ಹಾಡ್ತಾ ಇರುವಾಗ ಒಂದು ಸುಂದರವಾದ ಹುಡುಗಿ ಎದುರಿಗೆ ಬಂದ್ಲಂತೆ. ಅವಳ ಮೇಲೆ ಒಂದು ಕ್ಷಣ ಮೋಹ ಆಯಿತು ಅವನಿಗೆ. ನೋಡಿದ್ರಿಂದಾಗಿ ಮೋಹ ಆಯ್ತಲ್ಲ, ಅದಕ್ಕೆ ಈ ಕಣ್ಣನ್ನೇ ಕಿತ್ಕೊಳ್ತೀನಿ ಅಂತ ಕಣ್ಣನ್ನು ಕಿತ್ಕೊಂಡಿದ್ದಂತೆ ಸೂರ್ದಾಸ್. ಹಂಗೆ ಹೇಳ್ತಾರೆ ಅವನ ಬಗ್ಗೆ. ಆದರೆ ಕೃಷ್ಣನ ಪ್ರೇಮ ಎಂಥದ್ದು ಗೊತ್ತೇನೋ ಅವನಿಗೆ, ಎಂಥ ಪರಮ ಪ್ರೇಮ ಅಂತಂದರೆ, ಅವನೊಂದಿನ ಕೃಷ್ಣನನ್ನು ಹಾಡ್ತಾ ಇರಬೇಕಾದ್ರೆ ಜನ ತುಂಬ ಬಂದು ಕೂತ್ಕೊಳ್ಳೋರು. ಒಂದಿನ ಹೀಗೆ ಹಾಡ್ತಾ ಇರುವಾಗ ಅರ್ಚಕರು ಬಂದ್ರಂತೆ.
ಅರ್ಚಕರು ಬಂದರು, ಕೃಷ್ಣನಿಗೆ ಅಭಿಷೇಕ ಮಾಡಿ ಸುಂದರವಾದ ಬಟ್ಟೆ ತೊಡಿಸಿದ್ರು. ಬಟ್ಟೆ ತೊಡಿಸಿ ಒಂದು ನೀಲಿ ಬಣ್ಣದ ಓಲೆ ಹಾಕಿದ್ರು. ಸೂರದಾಸ ಹಾಡ್ತಾ ಇದ್ದವನು ನಿಲ್ಲಿಸಿ, ವಾರೇ ವಾ ಕೃಷ್ಣ, ನೀಲಿ ಬಣ್ಣದ ಓಲೆಯಲ್ಲಿ ಎಷ್ಟು ಚಂದ ಕಾಣ್ತೀಯ ಅಂದ್ಬಿಟ್ಟ. ಅರ್ಚಕರಿಗೆ ಗಾಬರಿ ಆಗುತ್ತೆ, ಅಲ್ಲ ಇವನ ಕಣ್ಣು ಕಾಣಲ್ಲ ಅಂತಾನೆ ಓಲೆ ಹಾಕಿದ್ ಗೊತ್ತಾಯ್ತಲ್ಲ ಇವನಿಗೆ. ತಕ್ಷಣ ಏನು ಮಾಡಿದ್ರು, ಆ ಓಲೆ ತೆಗೆದು ಕೆಂಪು ಬಣ್ಣದ ಓಲೆ ಹಾಕಿದ್ರು. ಸೂರದಾಸ ಹೇಳಿದಂತೆ ಕರೆಕ್ಟ್, ನೀಲಿ ಮ್ಯಾಚ್ ಆಗಿಬಿಡ್ತಾ ಇತ್ತು, ಕೆಂಪು ಹಾಕಿದ್ದು ಒಳ್ಳೇದಾಯ್ತು, ಈಗ ಡಿಫ್ರೆಂಟ್ ಕಾಣ್ತಾ ಇದೆ ನೀನು. ಅರ್ಚಕರಿಗೆ ಭಾಳ ಕೋಪ ಬಂತು. ಇವನ ಎದುರಿಗೆ ಬಂದು ಕೂತರಂತೆ. ಹಾಡ್ತಾ ಇದ್ದ ಸೂರದಾಸನ ಕಣ್ಣೆದುರಿಗೆ ಕೈ ಮಾಡಿದ್ರು. ಇವನಿಗೇನು ಗೊತ್ತಾಗಲಿಲ್ಲ, ಹಾಡ್ತಾ ಇದ್ದ. ಸ್ವಲ್ಪ ಹೊತ್ತು ನೋಡಿದ್ರು, ಸೂರದಾಸನ ಕುತ್ತಿಗೆ, ಸೂರದಾಸ ನಿನ್ನ ಕಣ್ಣು ಕಾಣುತ್ತೇನೋ? ಇವನು ನಕ್ಬಿಟ್ಟ. ಏನು ಅರ್ಚಕರೇ ಹೀಗೆ ಕೇಳ್ತೀರಿ? ಅನೇಕ ವರ್ಷಗಳಾಯಿತು, ಕಣ್ಣೇ ಕಾಣ್ತಾ ಇಲ್ಲ, ನಿಮಗೂ ಗೊತ್ತಿದೆ, ಹೊಸ ಪ್ರಶ್ನೆ ಕೇಳ್ತಿದ್ದೀರಲ್ಲ. ಮತ್ತು ಕೃಷ್ಣ ಕಾಣ್ತಿದ್ದೇನೆ, ಅವ್ನಿಗೆ ಹಾಕಿರೋ ಓಲೆ ಗೊತ್ತಾಗ್ತಿದೆ. ಅವನಂದು, ಓ ಅದಾ, ನನಗೆ ಕೃಷ್ಣ ಕಾಣ್ತಾನೆ, ಕಣ್ಣು ಕಾಣೋದಿಲ್ಲ ಅಂತ. ಪ್ರಶ್ನೆಗೆ ಉತ್ತರ ಎಷ್ಟು ಚೆನ್ನಾಗಿದೆ. ನನಗೆ ಕೃಷ್ಣ ಕಾಣ್ತಾನೆ, ಕಣ್ಣು ಕಾಣೋದಿಲ್ಲ ಅಂತ. ಅದನ್ನು ಕೇಳಿದ ನಂತರ ಇವನು ತುಂಬ ಗಾಬರಿಯಾಗಿ ಕೇಳ್ತಾನೆ, ಕೃಷ್ಣ ಕಾಣ್ತಾನೆ ಅಂದರೆ ಏನು ತಲೆ ಕೆಟ್ಟಿದೆ ನಿನಗೆ ಅಂತಂದರೆ, ಅವನು ಹೇಳಿದ, ಇಲ್ಲಪ್ಪ ನನಗೆ ಕೃಷ್ಣ ಹೇಗಿದ್ರೂ ಕಾಣ್ತಾನೆ, ನೀನು ಕಾಣ್ತಿಲ್ಲ, ಇಲ್ಲಿರೋ ಜನ ಕಾಣ್ತಿಲ್ಲ, ಏನೂ ಗೊತ್ತಾಗ್ತಿಲ್ಲ ನನಗೆ ಅಂತ. ಕೃಷ್ಣನಿಗೆ ಗೊತ್ತು, ಆದರೆ ಕೃಷ್ಣನ ಹೆಂಡತಿಗೆ ಸ್ವಲ್ಪ ಇರಿಟೇಟ್ ಆಯಿತು. ಇಂಥ ಭಕ್ತನಿಗೆ ಅನ್ಯಾಯ ಮಾಡ್ತಿದೆಯಲ್ಲ ನೀನು, ಹೋಗಲ್ಲಿ ಅವನಿಗೆ ಕಣ್ಣು ಕೊಟ್ಟು ಬಾ ಅಂತ ಸ್ವಲ್ಪ ಪೀಡಿಸಿದ್ಲು. ಅನೇಕ ಬಾರಿ ಹಾಗೆ ಏನಾದರೂ ಬೇಕು ಅಂದಾಗ ಆಫೀಸರ್ ಹೆಂಡ್ತಿನ ಹಿಡಿಬೇಕಂತ, ಎಲ್ಲ ಕೆಲಸ ಸುಲಭವಾಗತ್ತೆ ಅಂತಾರೆ. ಸೊ ಹೆಂಡತಿಯ ಮಾತನ್ನು ತಳ್ಳಿ ಹಾಕ್ಲಿಕ್ಕೆ ಆಗಲಿಲ್ಲ ಅವನಿಗೆ. ನೋಡು, ಅವನ ಹತ್ರ ಹೋಗಿದ್ರೆ ಅವಮಾನ ಮಾಡ್ಕೊಂಡು ಬರ್ಬೇಕು ನಾನು, ನಿಂಗೆ ಗೊತ್ತಾಗಲ್ಲ, ಹೋಗ್ರಿ ಫಸ್ಟು ಕೊಟ್ಟು ಬರ್ರಿ, ನಿಮ್ಮ ಪರಮ ಪ್ರಿಯ ಭಕ್ತ ಅವನು ಅಂತ ಕಳಿಸಿದ್ರು. ಇವನು ಬಂದು ಎದುರುಗಡೆ ಕೂತ್ಬಿಟ್ಟು ಇವನು ಬಂದ, ಕೃಷ್ಣ ಬಂದ್ಯಾ, ಏನು ಕೇಳು ಅಂತ ಕೇಳ್ದ. ಕೃಷ್ಣ ಕೇಳ್ದ, ನಂಗೆ ಎಲ್ಲರೂ ಹೇಳ್ತಿದ್ದಾರೆ ನನ್ನ ಪ್ರಿಯ ಭಕ್ತ ನೀನು, ಕಣ್ಣು ಕೊಡ್ತೀನಿ, ಕಣ್ಣು ಕೊಟ್ಬಿಡ್ಲಾ ಅಂತ ಕೇಳಿದ. ಅದಕ್ಕೆ ಏನು ಹೇಳಿದಂತೆ ಗೊತ್ತಾ ಸೂರದಾಸ, ದಯವಿಟ್ಟು ಕೊಡಬೇಡ, ನೀನು ಕಣ್ಣು ಕೊಟ್ಟರೆ ಈ ಜನ ಎಲ್ಲ ಕಾಣ್ತಾರೆ, ನೀನು ಕೊಡದೇ ಇರೋದ್ರಿಂದ ನೀನು ಮಾತ್ರ ಕಾಣ್ತಾ ಇದ್ದೀಯಾ, ನನಗೆ ನೀನು ಕಾಣಬೇಕು, ಹೊರಗಡೆಯವ್ರು ನೋಡಿ ನಾನೇನು ಮಾಡಲಿ? ಏನು ಸುಂದರವಾದ ಕಲ್ಪನೆ. ಭಾರತ ಈ ಮೌಲ್ಯಗಳ ಆಧಾರದ ಮೇಲೆ ನಿರ್ಮಾಣಗೊಂಡಿದ್ದು. ಭಾರತದ ಮೌಲ್ಯ ಎಂಥದ್ದು ಅಂತಂದರೆ, ಅಂತರಂಗದಲ್ಲಿ ಇಣುಕಿದರೆ ನಂಗೆ ಅತ್ಯದ್ಭುತವಾದ್ದನ್ನು ಕಾಣಬೇಕು, ಇದಲ್ಲ ಅಂತ. ಆದರೆ ದುರ್ದೈವದ ಸಂಗತಿ, ಆಕ್ರಮಣಗಳಿಗೆ ಒಳಗಾಗಿ ನಾವು ಹೇಗಾಗ್ಬಿಟ್ವಿ ಗೊತ್ತೇನು? ಸ್ವಂತದ ಬದುಕನ್ನು ಕಟ್ಟಿಕೊಳ್ಳಲಾಗದಂಥ ಹೀನ ದೀನ ದರಿದ್ರ ಕೃಪಣ ಜನಾಂಗದವರು ಅಂತ ಅನ್ನಿಸ್ಕೊಂಡು ಇವತ್ತು ನಿಂತ್ಕೊಂಡು ಭಾರತವನ್ನು ನೋಡಬೇಕಾದಾಗ ಆ ಭಾರತಕ್ಕೂ ಈ ಭಾರತಕ್ಕೂ ಹತ್ತಿರ ಇದೆಯಾ ಅಂತ ಆಲೋಚನೆ ಮಾಡುವಂಥ ಪರಿಸ್ಥಿತಿ. ಆದರೆ ಭಾರತದ ವೈಶಿಷ್ಟ್ಯ ಏನು ಅಂತಂದರೆ, ಯಾವತ್ತಾವತ್ತು ಭಾರತ ಹೀಗೆ ನಾಶವಾಗಿ ಹೋಗ್ಬಿಡುತ್ತೆ ಅನಿಸುತ್ತೋ ಆಗೆಲ್ಲ ಯಾರಾದರೂ ಒಬ್ಬ ವ್ಯಕ್ತಿ ಬಂದು ಭಾರತವನ್ನು ಮತ್ತೊಮ್ಮೆ ಎಬ್ಬಿಸಿ ಇಡೀ ಜಗತ್ತಿಗೆ ಡೋಲು ಬಡಿದು ಹೇಳ್ತಾರೆ, ಅಗೊಳ್ಳಿ ನನ್ನ ಭಾರತ ಹಾಗಿದೆ ಅಂತ. ಇದು ಭಾರತದ ವೈಶಿಷ್ಟ್ಯ. ಒಂದು ಕಾಲಘಟ್ಟ ಇತ್ತು, ಬ್ರಿಟಿಷರು ಭಾರತವನ್ನು ಆಳ್ತಾ ಇನ್ಯಾವ ಕಾರಣಕ್ಕೂ ಭಾರತ ಮೇಲೆ ಏಳಲಿಕ್ಕೆ ಸಾಧ್ಯವೇ ಇಲ್ಲ, ಭಾರತ ಬ್ರಿಟಿಷರ ಪದಾಕ್ರಾಂತವಾಗಿ ಸದಾಕಾಲ ಬ್ರಿಟಿಷರ ಬೂಟು ನೆಕ್ಕೊಂಡಿರುವಂಥ ಯುವಕರನ್ನು ತಯಾರು ಮಾಡುತ್ತೆ ಅಂತ ಅಂದ್ಕೊಂಡಿರುವಾಗ, ಅದೇ ಬಂಗಾಳದ ನಡುವಿಂದ ಎಲ್ಲಿ ಬ್ರಿಟಿಷರ ಮೂಲ ಸ್ಥಾನ ನಿರ್ಮಾಣವಾಗಿತ್ತೋ ಅದೇ ಬಂಗಾಳದಿಂದ ಒಬ್ಬ ತರುಣ ಎದ್ದು ಬಂದಲ್ಲ, ವಿವೇಕಾನಂದ ಅಂತ. ನರೇಂದ್ರನಾಗಿ ಆರ್ಡಿನರಿ ಆಗಿದ್ದಂಥ ಹುಡುಗ, ಆ ತರುಣ ರಾಮಕೃಷ್ಣರ ಸಂಪರ್ಕಕ್ಕೆ ಬಂದು ವಿವೇಕಾನಂದನಾಗಿ ಇಡೀ ದೇಶವನ್ನು ಸುತ್ತಾಡಿದ. ಕಲ್ಕತ್ತಾದಿಂದ ಶುರು ಮಾಡಿ ಕನ್ಯಾಕುಮಾರಿವರೆಗೂ ಬಂದಾಗ ನರೇಂದ್ರನಿಗೆ ಅರ್ಥ ಆಯಿತು, ಆಗ ವಿವೇಕಾನಂದ ಅನ್ನೋ ಹೆಸರಿನ್ನೂ ಬಂದಿರಲಿಲ್ಲ, ವಿವಿಧಿಶಾನಂದ ಅಂತಿತ್ತು, ಬೇರೆ ಬೇರೆ ಹೆಸರುಗಳಲ್ಲಿ ತಿರುಗಾಡ್ತಾ ಇದ್ದ ಪುಣ್ಯಾತ್ಮ. ಇಡೀ ದೇಶವನ್ನು ಸುತ್ತಾಡಿ ನೋಡಿದ, ಯಾವ ಥರ ದೇಶ ಇದು, ಜಗತ್ತಿಗೆ ಅತ್ಯಂತ ಶ್ರೇಷ್ಠ ಜ್ಞಾನ ಕೊಡಬಲ್ಲ ದೇಶ, ಇವತ್ತು ಅನ್ನಕ್ಕೋಸ್ಕರ ಬಡಿದಾಡುವಂಥ ಪರಿಸ್ಥಿತಿ ಇದೆಯಲ್ಲ, ಈ ದೇಶವನ್ನು ಮರು ನಿರ್ಮಾಣ ಮಾಡೋದು ಹೇಗೆ? ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ಕನ್ಯಾಕುಮಾರಿಯ ಬಂಡೆ ಮೇಲೆ ಹೋಗಿ ಕುಳಿತುಕೊಂಡು, ನನ್ನ ಹತ್ರ ಏನೂ ಮಾಡ್ಲಿಕ್ಕಾಗಲ್ಲ, ತಪಸ್ ಮಾಡ್ತೀನಿ, ಶಕ್ತಿಯನ್ನೆಲ್ಲ ಈ ದೇಶಕ್ಕೆ ಧಾರೆ ಏರುತ್ತೀನಿ ಅಂದ್ಕೊಂಡ್ರಂತೆ. ಹಂಗೆ ಅಂದ್ಕೊಂಡು ತಪಸ್ಸಿಗೆ ಕುಳಿತಾಗ ವಿವೇಕಾನಂದರ ಬದುಕಿನಲ್ಲಿ ತುಂಬ ಸುಂದರವಾಗಿ ಹೇಳ್ತಾರೆ, 3 ಹಗಲು 3 ರಾತ್ರಿ ವಿವೇಕಾನಂದರು ತಪಸ್ಸು ಮಾಡಿದರಂತೆ. 3 ಹಗಲು 3 ರಾತ್ರಿ. ಈ 3 ಹಗಲು 3 ರಾತ್ರಿಗಳ ತಪಸ್ಸಿನ ನಂತರ ವಿವೇಕಾನಂದರಿಗೊಂದು ಅದ್ಭುತವಾದ ದರ್ಶನ ಆಯ್ತಂತೆ. ಏನು ದರ್ಶನ ಗೊತ್ತಾ? ಅವ್ರು ಹೇಳ್ತಾರೆ, ತಾಯಿ ಭಾರತಿ ನನ್ನ ಮುಂದೆ ಕಣ್ಮುಂದೆ ಕಾಣಿಸಿಕೊಂಡ್ಲು. ಹೇಗಿದ್ಲು ಅಂತಂದರೆ, ಕಾಶ್ಮೀರ ಅವಳ ಶಿರ, ಹಿಮಾಲಯ ಅವಳ ಕೇಶರಾಶಿ, ಗಂಗೆ ಯಮುನೆಯರು ಅವಳ ಕಂಠಿಹಾರ, ವಿಂಧ್ಯ ಅವಳ ಸೊಂಟ, ಕನ್ಯಾಕುಮಾರಿ ಅವಳ ಪಾದಯುಗ್ಮ, ನಾನು ಅವಳ ಕಂದ, ಅವಳ ಪಾದಯುಗ್ಮಗಳಲ್ಲಿ ಕುಳಿತು ಅರ್ಚನೆ ಮಾಡ್ತಾ ಇದ್ದೀನಿ ಅನ್ನುವಂಥ ಅದ್ಭುತವಾದ ದರ್ಶನ ಅವರಿಗಾಯ್ತಂತೆ. ಏನು ಚೆನ್ನಾಗಿದೆ, ಏನು ಸುಂದರವಾದ ಕಲ್ಪನೆ. ಅವರ ಈ ದರ್ಶನವನ್ನೇ ಮುಂದೆ ರಾಮತೀರ್ಥರು ಹೇಳ್ತಾರೆ, ಕನ್ಯಾಕುಮಾರಿ ನನ್ನ ಶಿರ, ಗುಜರಾತ್ ನನ್ನ ಬಾಹು, ಕನ್ಯಾಕುಮಾರಿ ನನ್ನ ಪಾದಯುಗ್ಮ, ಕಾಶ್ಮೀರ ನನ್ನ ಶಿರ, ಗುಜರಾತ್ ನನ್ನ ಬಾಹುಗಳು, ವಿಂಧ್ಯ ನನ್ನ ಸೊಂಟ, ನಾನೇ ಭಾರತ, ಭಾರತವೇ ನಾನು ನಡೆದರೆ ಭಾರತ ನಡೆಯುತ್ತೆ, ನಾನು ಮಾತಾಡಿದರೆ ಭಾರತ ಮಾತಾಡುತ್ತೆ ಅಂತ ರಾಮತೀರ್ಥರು ಮುಂದೊಮ್ಮೆ ಹೇಳ್ತಾರಲ್ಲ, ಇದೇ ಅದ್ಭುತವಾದ ದೃಶ್ಯದ ಮುಂದುವರಿದ ಭಾಗ ಅದು.
ಯಾವಾಗ ಈ ಅದ್ಭುತವಾದ ದರ್ಶನ ಸ್ವಾಮಿ ವಿವೇಕಾನಂದರಿಗಾಯ್ತೋ, ವಿವೇಕಾನಂದರಿಗೆ ಗೊತ್ತಾಯ್ತು ನನ್ನಿಂದ ಏನೋ ಮಹತ್ವದ ಕೆಲಸ ಇದೆ ಅಂತ ವಾಪಸ್ ಬಂದರು. ಅಮೇರಿಕಾಕ್ಕೆ ಹೋಗುವಂಥ ಅವಕಾಶ ಸಿಕ್ಕಿದಾಗ ಸ್ವಾಮಿ ವಿವೇಕಾನಂದರು ಅಮೇರಿಕಾದ ವೇದಿಕೆ ಮೇಲೆ ನಿಂತ್ಕೊಂಡ್ರು. ಮಿತ್ರರಿಗೆ ಗೊತ್ತಿರಲಿ, ಇವತ್ತು ನಾನು ಒಮನ್ನಲ್ಲಿ ನಿಂತ್ಕೊಳ್ಬೇಕಾದ್ರೆ ನನ್ನ ದೇಶದ ಕುರಿತಂತೆ ಹೇಳಬೇಕಾದಂಥ ಅದ್ಭುತವಾದ ಸಂಗತಿಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದು ನಿಂತ್ಕೊಳ್ಬೋದು. ಭಾಳ ಹೆಮ್ಮೆ ಇದೆ ನನಗೆ. ಅದರಲ್ಲೂ ನಾನು ಪದೇ ಪದೇ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಳ್ಬೇಡಿ, ನರೇಂದ್ರ ಮೋದಿ ಪ್ರಧಾನಿಯಾದ ಮೇಲಂತೂ ನನ್ನ ದೇಶದ ಕುರಿತಂತೆ ಜಗತ್ತಿನ ಮೂಲೆ ಮೂಲೆ ಬಗ್ಗೆ ಹೇಳಬೇಕಾದಾಗ ಏನೂ ಹೇಳಬೇಕಾಗಲಿಲ್ಲ. ನಾನು ಭಾರತದಿಂದ ಬಂದಿದ್ದೀನಿ ಅಂದರೆ ಸಾಕು, ಓ ಮೋದಿಸ್ ಕಂಟ್ರಿನಾ ಅಂತ ಕೇಳೋ ಮಟ್ಟಿಗೆ ಈ ಪುಣ್ಯಾತ್ಮ ತೆಗೆದುಕೊಂಡು ಹೋಗಿ ನಿಂತಿದ್ದಾರೆ. ಆದರೆ ಆವತ್ತು ಸ್ವಾಮಿ ವಿವೇಕಾನಂದರು ಅಮೇರಿಕಾದ ವೇದಿಕೆ ಮೇಲೆ ನಿಂತ್ಕೊಳ್ಬೇಕಾದ್ರೆ ಭಾರತದ ಸ್ಥಿತಿ ಏನಿತ್ತು ಗೊತ್ತೇನು? ಕಲ್ಲುಗಳನ್ನು ಪೂಜಿಸುವ, ನಾಗರ ಕಲ್ಲುಗಳಿಗೆ ಹಾಲನ್ನು ಕೊಡುವಂಥ, ನಾಗರ ಹಾವುಗಳನ್ನು ಆಡಿಸುವಂಥ ಅತ್ಯಂತ ಹೀನ ಜನಾಂಗ ಅಂತ. ಮೈ ಮೇಲೆ ಪೂರ್ಣ ಬಟ್ಟೆ ಹಾಕ್ಕೊಂಡು ಗೊತ್ತಿಲ್ಲ ಈ ಜನಕ್ಕೆ. ಕಂಡ ಕಲ್ಲುಗಳನ್ನು ದೇವರು ಅಂತ ಕರೆದು ಪೂಜೆ ಮಾಡ್ತಾರೆ. ಈ ದೇಶದ ಜನ ಅತ್ಯಂತ ಪಾಪಿಗಳು ಅಂತ ಕರೆದುಕೊಂಡಿದ್ದಂಥ ಕಾಲಕ್ಕೆ ಅಮೇರಿಕಾದ ವೇದಿಕೆ ಮೇಲೆ ನಿಂತ್ಕೊಂಡು ವಿವೇಕಾನಂದರು ಏನು ಮಾತನಾಡ್ತಾರೆ ಗೊತ್ತಾ? ಯಾವ ಭಾರತದ ಬಗ್ಗೆ ಮಾತನಾಡ್ತೀರಿ? ಭಾರತ ಅನ್ನೋ ಹೆಸರನ್ನು ಹೇಳೋ ಯೋಗ್ಯತೆ ನಿಮಗಿಲ್ಲ. ಯಾಕೆಂದರೆ ನಿಮ್ಮ ದೇಶದಿಂದ ನಿಮ್ಮದೇ ಜನಾಂಗದ ಜನರನ್ನು ನೀವು ಓಡಿಸಿದಾಗ ಅವರಿಗೆ ಜಗತ್ತಿನಲ್ಲಿ ಯಾರೂ ಆಶ್ರಯ ಕೊಟ್ಟಿರಲಿಲ್ಲ. ಅಂಥವರಿಗೂ ಆಶ್ರಯ ಕೊಟ್ಟಂಥ ಶ್ರೇಷ್ಠ ರಾಷ್ಟ್ರ ಭಾರತದಿಂದ ನಾನು ಬಂದಿದ್ದೀನಿ ಅನ್ನೋ ಹೆಮ್ಮೆ ನನಗಿದೆ ಅಂತ ಅಮೇರಿಕಾದ ಜನರ ಮುಂದೆ ಮಾತಾಡಿದಾಗ ಹೇಗಿರ್ಬೋದು ಹೇಳಿ? ಮಿತ್ರ, ಆಶ್ಚರ್ಯ. ನಾನು ಭಾಳ ಬಾರಿ ಯೋಚನೆ ಮಾಡ್ತಿರ್ತೀನಿ. ಸ್ವಾಮಿ ವಿವೇಕಾನಂದರು ಮಾತನಾಡಲಿಕ್ಕೆ ನಿಂತಾಗ ಅಮೇರಿಕಾದ 7,000 ಜನ ಬೆಕ್ಕಸ ಬೆರಗಾಗಿ ಕೇಳಲಿಕ್ಕೆ ನಿಂತಿದ್ರು. ಅದೊಂದು ಅಪರೂಪದ ಪ್ರಸಂಗ. ಆದರೆ ಭಾಷಣ ಮುಗಿದ ನಂತರ ಹೇಗಿತ್ತು ಗೊತ್ತೇನು? ವಿವೇಕಾನಂದರ 3.5 ನಿಮಿಷದ ಭಾಷಣ. ವಿವೇಕಾನಂದರ ಆಮೇಲೆ ಅಮೇರಿಕಾ ಯುರೋಪ್ನಲ್ಲಿ 3.5 ವರ್ಷ ತಿರುಗಾಡಬೇಕಾದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಬಿಡ್ತು. 3.5 ನಿಮಿಷದ ಭಾಷಣದ ಕೆಪಾಸಿಟಿ ಅದು. ನಾನು ಅವತ್ತಿನ ಪತ್ರಿಕೆಗಳನ್ನೆಲ್ಲ ಓದಿದ್ದೀನಿ. ಆ ಪತ್ರಿಕೆಗಳು ಪ್ರಿಂಟೆಡ್ ಪತ್ರಿಕೆಗಳು ಸಿಗ್ತವೆ ಇವತ್ತು. ಆ ಪತ್ರಿಕೆಗಳು ಏನು ಬರೆದಿದ್ವು ಗೊತ್ತಾ? ನಾವು ಅಂದ್ಕೊಂಡಿದ್ವಿ ಭಾರತ ಯೂಸ್ಲೆಸ್ ರಾಷ್ಟ್ರ, ಭಾರತದ ಜನಾಂಗಗಳು ಸರಿ ಇಲ್ಲ, ಅವರನ್ನು ಉದ್ಧಾರ ಮಾಡಲಿಕ್ಕೆ, ಅವರ ಮತ ಪರಿವರ್ತನೆ ಮಾಡಿ ಅವರಿಗೆ ಶ್ರೇಷ್ಠ ಚಿಂತನೆಯನ್ನು ಕೊಡಲಿಕ್ಕೆ ಅಂತ ಈ ದೇಶದ ಮಿಷನರಿಗಳಿಗೆ ದುಡ್ಡು ಕೊಟ್ಟು ಕಳಿಸಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಈ ಪುಣ್ಯಾತ್ಮನ ಮಾತು ಕೇಳಿದ ಮೇಲೆ ನಮ್ಗೆ ಗೊತ್ತಾಗ್ತಿದೆ, ನಾವು ಅವ್ರಿಗೆ ಕಳಿಸ್ಬೇಕಾದ ಅಗತ್ಯ ಇಲ್ಲ, ಬದಲಿಗೆ ದುಡ್ಡು ಕೊಟ್ಟು ಇಂಥ ಬುದ್ಧಿವಂತರನ್ನು ಅಲ್ಲಿಂದ ಕರೆಸ್ಕೊಂಡು ನಮ್ಮನ್ನು ಉದ್ಧಾರ ಮಾಡಬೇಕಪ್ಪ ಅಂತ ಕೇಳಬೇಕಾದ ಸ್ಥಿತಿಯಲ್ಲಿದ್ದೀವಿ ಅಂತ ಅಮೇರಿಕಾದ ಪತ್ರಿಕೆಗಳು ಬರೆದವಲ್ಲ. ಎಷ್ಟರ ಮಟ್ಟಿಗೆ ವ್ಯಾಪಕವಾದ ಪ್ರಚಾರ ಆಯಿತು ಅಂತಂದರೆ ಮಿತ್ರರೇ, ಅಮೇರಿಕಾದ ಬೌದ್ಧಿಕ ಸಾಮ್ರಾಜ್ಯ ತಲ್ಲಣಕ್ಕೆ ಒಳಗಾಯಿತು. ಸ್ವಾಮಿ ವಿವೇಕಾನಂದರು ಅಮೇರಿಕಾದ ಡೆಟ್ರಾಯ್ಟ್ನ ಚರ್ಚ್ನಲ್ಲಿ ಮಾತನಾಡ್ತಾರೆ. ಇವತ್ತಿಗೂ ಕೂಡ ಈ ಸಾಮರ್ಥ್ಯ ಮತ್ತೊಬ್ಬನಿಗೆ ಸಿದ್ಧಿಸೋದು ಕಷ್ಟ. ಡೆಟ್ರಾಯ್ಟ್ನ ಚರ್ಚ್ನಲ್ಲಿ ಭಾಷಣ ಏನು ಮಾಡ್ತಾರೆ ಗೊತ್ತೇನು ಸ್ವಾಮೀಜಿ? ಸ್ವಾಮೀಜಿ ಹೇಳ್ತಾರೆ, ನನ್ನ ದೇಶದ ಜನರ ಮೇಲೆ ನೀವು ಮಾಡಿರುವಂಥ ಅತ್ಯಾಚಾರ ಎಂಥದ್ದು ಅಂತಂದರೆ, ಅರಬ್ಬಿ ಸಮುದ್ರದ ತಳಗಿರುವ ಕೆಸರಷ್ಟನ್ನು ತೆಗೆದು ನಿಮ್ಮ ಮುಖಕ್ಕೆ ಎರಚಿದ್ರೆ ನೀವು ಮಾಡಿರೋ ಅನ್ಯಾಯದ 10% ಪ್ರಾಯಶ್ಚಿತ್ತವೂ ಆಗಲ್ಲ, ಅಂಥ ಅನ್ಯಾಯ ಮಾಡಿದ್ದೀರಿ ನನ್ನ ದೇಶದಲ್ಲಿ ಅಂತ ವಿವೇಕಾನಂದರು ಅಲ್ಲಿ ಮಾತನಾಡೋ ಪರಿ ಹೇಗಿತ್ತು ಅಂದರೆ ಇಡೀ ಅಮೇರಿಕಾ ತಲ್ಲಣಗೊಂಡ್ಬಿಡ್ತು. ಅಮೇರಿಕಾದಿಂದ ಯುರೋಪಿಗೆ ಸ್ವಾಮೀಜಿ ಹೋಗ್ತಾರಲ್ಲ ಆಫ್ಟರ್ 2 years. ಯುರೋಪ್ ಯಾವ ರಾಷ್ಟ್ರ? ನಮ್ಮನ್ನು ಆಳ್ತಾ ಇದ್ದ ರಾಷ್ಟ್ರಕ್ಕೆ ಹೋಗಿ ನಿಂತ್ಕೊಳ್ತಾರೆ. ವಿವೇಕಾನಂದರು ಯುರೋಪಿಗೆ ಹೋಗಬೇಕಾದ್ರೆ ಅಮೇರಿಕಾದ ಖ್ಯಾತಿ ಎಷ್ಟು ಉತ್ತುಂಗದಲ್ಲಿತ್ತು ಅಂದರೆ, ಯುರೋಪ್ನಲ್ಲಿ ಅತ್ಯಂತ ಪ್ರತಿಭಾವಂತರು, ಅತ್ಯಂತ ಬುದ್ಧಿವಂತರು, ಯುರೋಪ್ನಲ್ಲಿ ಎಕ್ಸೆಪ್ಷನಲ್ ಅಂತ ಕರೆಸ್ಕೊಳ್ಬಲ್ಲವರೆಲ್ಲರೂ ವಿವೇಕಾನಂದರ ಆಗಮನಕ್ಕೆ ತುದಿಗಾಲಲ್ಲಿ ಕಾಯ್ಕೊಂಡು ನಿಂತ್ಕೊಂಡು ನೀವು ಹೇಳೋದನ್ನು ಕೇಳಲಿಕ್ಕೆ ತಯಾರಾಗಿದ್ದೀವಿ ಅಂತ. ಯಾವ ದೇಶವನ್ನು ಅವ್ರು ಆಳ್ತಾರೋ ಅದೇ ದೇಶದಿಂದ ಬಂದ ಒಬ್ಬ ಆರ್ಡಿನರಿ ಬೈರಾಗಿಯ ಮಾತು ಕೇಳಲಿಕ್ಕೆ ಅದೇ ದೇಶದ ಬುದ್ಧಿವಂತರು ಸಾಲಾಗಿ ನಿಲ್ತಾರೆ ಅಂತಂದರೆ ನನ್ನ ಭಾರತದ ಖ್ಯಾತಿ ಹೇಗೆ ವಿಶ್ವವ್ಯಾಪ್ತಿಗೊಂಡಿದ್ದಿರ್ಬೋದು ಅಂತ ಒಂದು ಕ್ಷಣ ಆಲೋಚನೆ ಮಾಡಿ ನೋಡಿ. ನನಗೆ ಇದನ್ನು ಆಲೋಚನೆ ಮಾಡುವಾಗಲೇ ಅನಿಸೋದು, ವಿವೇಕಾನಂದರ ಕಾಲಘಟ್ಟ ಒಂದು ಬರದೇ ಹೋಗಿದ್ದಿದ್ರೆ ಇವತ್ತಿಷ್ಟು ಮಾತಾಡೋ ಯೋಗ್ಯತೆಯೂ ಉಳಿಸ್ಕೊಂಡಿರ್ತಿಲ್ಲ ನಾವು. ಸ್ವಾಮೀಜಿ ಯುರೋಪ್ನಲ್ಲಿ ಹೇಗೆ ಪ್ರಚಾರ ಮಾಡಿದರು ಅಂದರೆ, ಯುರೋಪ್ನಿಂದ ವಾಪಸ್ ಬರಬೇಕಾದ್ರೆ ಒಂದು ಸುಂದರವಾದ ಪುಷ್ಪವನ್ನು ತೊಗೊಂಡು ಬಂದರು. ಮಾರ್ಗ್ರೆಟ್ ನೋಬೆಲ್ ಅಂತ ಅವಳ ಹೆಸರು. ಅವಳ ಮುಂದೆ ಸೋದರಿ ನಿವೇದಿತಾ ಆದಳು. ನಾನು ಯಾಕೆ ಇವೆರಡನ್ನು ತುಂಬ ಸ್ಟ್ರೆಸ್ ಮಾಡ್ತಿದ್ದೀನಿ ಅಂದರೆ, ಈ ವರ್ಷ ವಿವೇಕಾನಂದರು ಚಿಕಾಗೋದಲ್ಲಿ ಭಾಷಣ ಮಾಡಿ 125ನೇ ವರ್ಷ ಆಗತ್ತೆ. ಭಾರತದ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಬಂದಂಥ ದಿನ ಈ ವರ್ಷ. ಈ ವರ್ಷ ಯಾವ ಮಾರ್ಗ್ರೆಟ್ ನೋಬೆಲ್ ಅನ್ನೋ ಹೆಣ್ಮಗಳು ವಿವೇಕಾನಂದರ ಪ್ರಭಾವಕ್ಕೆ ಒಳಗಾಗಿ ಭಾರತಕ್ಕೆ ಬಂದು ಈ ದೇಶದ ಜನರ ಸೇವೆ ಮಾಡಿದ್ಲು, ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಸಿಂಹಿಣಿಯಾಗಿ ಹೋರಾಡಿದ್ಲು, ಈ ದೇಶದ ಜನರನ್ನು ಅಪ್ಲಿಫ್ಟ್ ಮಾಡಬೇಕು ಅನ್ನೋ ಪ್ರಯತ್ನ ಮಾಡಿದ್ಲು, ತಾನೂ ಕೂಡ ಧರ್ಮ ಪರಿವರ್ತನೆಗೊಳ್ಳದೆ ತಾನೂ ಕೂಡ ಹಿಂದುವಾಗುವಂಥ ಬದುಕನ್ನು ನಡೆಸಿದ್ಲು, ಆ ಸೋದರಿ ನಿವೇದಿತಾ ಹುಟ್ಟಿ 150ನೇ ವರ್ಷ ಈ ವರ್ಷ.
ಬಹಳ ಹೆಮ್ಮೆಯ ಸಂಗತಿ. ಈ ವರ್ಷ ಮಾಡಬೇಕಾಗಿರೋ ಕೆಲಸಗಳು ಬಹಳ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಅಂಥ ಅದ್ಭುತವಾದ ಸ್ವಾಮಿ ವಿವೇಕಾನಂದರ ಒಂದು ಬದಲಾವಣೆ ಎಂಥ ಚೇಂಜಸ್ ತಂತು ಅಂದರೆ, ಸ್ವಾಮಿ ವಿವೇಕಾನಂದರು ಭಾರತಕ್ಕೆ ಬಂದು ಇಡೀ ದೇಶವನ್ನು ಸುತ್ತಾಡಿ ಕೊಲಂಬೋದಿಂದ ಆಲ್ಮೋರಾಕ್ಕೆವರೆಗೂ ಓಡಾಡ್ತಾ ಈ ದೇಶದ ಜನರನ್ನು ಜಾಗೃತಗೊಳಿಸೋ ಪ್ರಯತ್ನ ಮಾಡಿದರು. ಆದರೆ ಅದ್ಯಾವುದೂ ಕೂಡ ಪೂರ್ಣ ಹಂತಕ್ಕೆ ಟರ್ನ್ಔಟ್ ಆಗಲೇ ಇಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಷ್ಟೇ. ಆದರೆ ದುರ್ದೈವ ಏನು ಗೊತ್ತೇನು, ಬ್ರಿಟಿಷರು ಆಳ್ವಿಕೆ ಮಾಡುವಾಗ ನಾವು ಎಷ್ಟು ಹಾಳಾಗಿದ್ವೋ, ನಮ್ಮ ಆಳ್ವಿಕೆಯಲ್ಲಿ ಅದರ 100 ಪಟ್ಟು ಜಾಸ್ತಿ ಹಾಳಾಗ್ಬಿಟ್ವಿ. ನಾನು ಯಾಕೆ ಬ್ರಿಟಿಷರ ಆಳ್ವಿಕೆಯ ಕಾಲಕ್ಕೆ ನಾವು ಸ್ಟಬರ್ನ್ ಆಗಿದ್ವಿ, ಗಟ್ಟಿಯಾಗಿದ್ವಿ ಯಾಕೆ ಅಂದರೆ, ಇವರನ್ನು ಎದುರಿಸಬೇಕು ಅಂತ ಒಬ್ಬ ಶತ್ರು ಆದರೂ ನಮ್ಮ ಎದುರಿಗಿದ್ದ. ಒಂದ್ಸಲ ಬಿಜಾಪುರದಲ್ಲಿ ನಡೆದ ಘಟನೆ ಇದು. ಒಂದು 8-10 ವರ್ಷಗಳ ಹಿಂದೆ ಮೈಸೂರಿನ ಡಾಕ್ಟ್ರೊಬ್ಬರು ಅವ್ರ ಜೊತೆಗೆ ಒಂದು 3-4 ಜನ ವಾಲಂಟಿಯರ್ಸು ಒಂದು ಏರಿಯಾದಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ಒಂದು ಹೆಣ್ಮಗಳು ಮನೆಯಿಂದ ತಾನು ತರಕಾರಿ ಹೆಚ್ಚಿದ ಒಂದಷ್ಟು ಸಿಪ್ಪೆನ್ ತಂದು ಒಂದು ಕಡೆ ಗಂಟು ಕಟ್ಟಿ ರಸ್ತೆಗೆ ಎಸೆದ್ಬಿಟ್ರು. ಡಾಕ್ಟರ್ ಎದುರುಗಡೆ ಬರ್ತಾ ಇದ್ದ ಡಾಕ್ಟ್ರು ಗಾಬರಿಯಾಗಿ ಆ ಹೆಣ್ಮಗಳನ್ನ ಕರೆದು, ಏನಮ್ಮ ನಿಂಗೆ ಅಷ್ಟು ಗೊತ್ತಾಗಲ್ವಾ, ರಸ್ತೆಗೆ ಎಸ್ತಿದ್ಯಾ ಇದನ್ನು, ರಸ್ತೆಗೆ ಎಸಿತಾರ ಯಾರೋ ಇದನ್ನು ಕ್ಲೀನಾಗಿ ಇಟ್ಕೊಳ್ಳೋದು ಗೊತ್ತಾಗಲ್ವಾ ಅಂತ ಸ್ವಲ್ಪ ಬೈದ್ರೆ, ಒಳಗಡೆ ವಯಸ್ಸಾಗಿರೋಂಥ ಒಬ್ಬ ಅಜ್ಜಿ ಓಡ್ ಬಂದ್ಲು. ಏನ್ರಿ ಡಾಕ್ಟ್ರೇ, ನಮ್ಮ ಸೊಸೆಯನ್ನು ಬೈತಿದ್ದೀರಾ ನೀವು? ಅಲ್ಲಮ್ಮ, ಹಿಂಗೆ ಎಸೆಯೋದ ಅಂತ. ಇನ್ನೇನು, ಈ ರಸ್ತೆ ಇದು ಸರ್ಕಾರದ ರಸ್ತೆ, ಬ್ರಿಟಿಷರ ರಸ್ತೆ, ಅದನ್ನು ಹಾಳು ಮಾಡಿದಷ್ಟು ಒಳ್ಳೇದು ಅಂದ್ಬಿಡ್ತಾ ಅಜ್ಜಿ. 10 ವರ್ಷಗಳ ಹಿಂದೆ. ನೀವೇನು ಭಾರತ ತುಂಬ ಬುದ್ಧಿವಂತ ಆಗ್ಬಿಟ್ಟಿದೆ ಅಂತ ತಿಳ್ಕೊಳ್ಬೇಡಿ. ಇತ್ತೀಚೆಗೆ ಸ್ವಲ್ಪ ಟಿ ವಿ ಮನೆಗೂ ಹೋಗಿರೋದ್ರಿಂದ ಒಂದು ಸ್ವಲ್ಪ ಗೊತ್ತಾಗತ್ತೆ. 10-12 ವರ್ಷಗಳ ಹಿಂದೆ ನಾನೇ ಉತ್ತರ ಕರ್ನಾಟಕದ ಒಂದು ತಾಂಡಾ ಭಾಗದಲ್ಲಿ ಬಸ್ನಲ್ಲಿ ಹೋಗ್ತಿರ್ಬೇಕಾದ್ರೆ ನನ್ನ ಪಕ್ಕದಲ್ಲಿ ಒಂದು ಹೆಣ್ಮಗಳು ಕೂತಿ, ಸ್ವಲ್ಪ ವಯಸ್ಸಾಗಿದೆ, 40-45 ವರ್ಷ. ಆ ಹೆಣ್ಮಗಳು ಟಿಕೆಟ್ ತಗೋಬೇಕಾದ್ರೆ 2 ರೂಪಾಯೋ 3 ರೂಪಾಯೋ ಕೊಟ್ಲು. ಕಂಡಕ್ಟರ್ ಹೇಳ್ದ, ಏನು 3 ರೂಪಾಯಿ ಕೊಡ್ತಿದ್ಯಾ, 7 ರೂಪಾಯಿ ಟಿಕೆಟ್ ಕೊಡು ಅಂತ. 7 ರೂಪಾಯ, ಇಂದಿರಮ್ಮನಿಗೆ ಹೇಳ್ಬಿಡ್ತೀನಿ ನೋಡು ಅಂತ. ಯಾರು ಇಂದಿರಮ್ಮ? ಇಂದಿರಾ ಗಾಂಧಿ ಹೋಗಿ ಯಾವುದೋ ಕಾಲ ಆಗಿದೆ, ಈ ಅಮ್ಮ ಈಗಲೂ ಇಂದಿರಮ್ಮನಿಗೆ ಹೇಳ್ತೀನಿ ಅಂತ. ಆ ಅಮ್ಮನಿಗೆ ಇಂದಿರಮ್ಮ ಹೋಗಿರೋದು ಗೊತ್ತೇ ಇಲ್ಲ ಅಂತ. ನಾವು ಎಷ್ಟು ದೂರ ಇದ್ದೀವಿ ಅಂತಂದರೆ, ಅನೇಕ ಸಂಗತಿಗಳು ರೀಚ್ ಆಗದೇ ಇರುವಂಥ ಸ್ಥಿತಿಯಲ್ಲಿದ್ದೀವಿ. ಈ ಥರದ ಪರಿಸ್ಥಿತಿಯಲ್ಲಿದ್ದಂಥ ಭಾರತಕ್ಕೆ ಯಾವಾಗ ಬ್ರಿಟಿಷರಿದ್ರೋ ಇವರನ್ನು ಹೊಡೆದೋಡಿಸ್ಲಿಕ್ಕಿರುವಂಥ ಒಂದೇ ಒಂದು ಮಾರ್ಗ, ಇವ್ರ ಜೊತೆ ಫೈಟ್ ಮಾಡಬೇಕು ಅಂತಿತ್ತು. ಸ್ವಾತಂತ್ರ್ಯ ಬಂತಲ್ಲ, ನಮ್ಮವರೇ ಬಂದರು. ನಮ್ಮವ್ರು ಬಂದಾಗ ಯಾರ ಜೊತೆ ಫೈಟ್ ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ನಮಗೆ. ನಮ್ಮವ್ರ ವಿರುದ್ಧ ಫೈಟ್ ಮಾಡಬೇಕೋ, ನಮ್ಮವ್ರು ಹೇಳಿದ್ದನ್ನು ಕೇಳ್ಕೊಂಡಿರಬೇಕೋ ಗೊತ್ತಾಗಲಿಲ್ಲ. ಅವರು ಹೇಗೆ ತಿಳ್ಕೊಂಡ್ರು ಅಂತಂದರೆ, ಈ ದೇಶದ ಜನರನ್ನು ಖಾಲಿ ಪೇಪರು ಏನು ಬರೆದ್ರೂ ಬರೆಸ್ಕೊಳ್ತಾರೆ ಅಂತ ಏನೇನೋ ತುಂಬ ಪ್ರಯತ್ನ ಮಾಡಿದರು. ಮಿತ್ರರೆ, ತುಂಬ ಪ್ರಯತ್ನ ಆಯಿತು ನಿಜ, ಆದರೆ ಮೂಲವು ಅಳಿಸಿ ಹೋಗಲಿಲ್ಲ, ಹೊಸದು ಬರೆದಿದ್ದು ಉಳಿಲಿಲ್ಲ. ಹೀಗಾಗಿ ಅತಂತ್ರ ಸ್ಥಿತಿಯಲ್ಲಿದ್ದೀವಿ ನಾವು. ಆಸ್ಟ್ರೇಲಿಯಾ, ನಾನು ಆಸ್ಟ್ರೇಲಿಯಾಕ್ಕೆ ಇತ್ತೀಚೆಗೆ ಹೋಗಿದ್ದಾಗ ನೋಡ್ಕೊಂಡು ಬಂದಲ್ಲ, ಆಸ್ಟ್ರೇಲಿಯಾ ಯುರೋಪಿನ ಕಲ್ಚರ್ನ ಪೂರ್ತಿ ಅಕ್ಸೆಪ್ಟ್ ಮಾಡಿಕೊಂಡು ಒಂಥರ ಯುರೋಪ್ ಆಗಿದೆ. ಕೆಲವೊಂದು ರಾಷ್ಟ್ರಗಳು ಯುರೋಪನ್ನು ಓಡಿಸಿದ ನಂತರ ತಾವಾಗಿ ಉಳಿದುಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ಉದಾಹರಣೆಗೆ ಚೈನಾ, ಯುರೋಪಿನ ಆಕ್ರಮಣ ಯಾವತ್ತೂ ಕಂಪ್ಲೀಟ್ ಆಗಿರಲಿಲ್ಲ, ಅಲ್ಲಿ ಯುರೋಪಲ್ಲಿ ಗೆಲ್ಲಿಕ್ಕೂ ಆಗಲಿಲ್ಲ. ಆದರೆ ತಮ್ಮನ್ನು ತಾವು ಉಳಿಸಿಕೊಳ್ಳೋ ಪ್ರಯತ್ನದಲ್ಲಿ ಒಂದಷ್ಟು ಉಳಿಕೆ ಆದರೂ ಆಗೋಗಿದೆ. ಆದರೆ ಭಾರತ ಈ ಕಡೆ ತನ್ನ ಕಲ್ಚರ್ನೂ ಉಳಿಸ್ಕೊಳ್ಳಿಲ್ಲ, ಆಕ್ರಮಣಕಾರಿಗಳ ಕಲ್ಚರ್ನೂ ತನ್ನದಾಗಿಸಿಕೊಳ್ಳಿಲ್ಲ, ಅತಂತ್ರದ ಸ್ಥಿತಿಯಲ್ಲಿ ಬಂದು ನಿಂತು ಬಿಟ್ಟಿದ್ದೀವಿ ಅಂತ. ನಾವೆಲ್ಲ ಭಾರತವನ್ನು ಹೇಗೆ ನೋಡ್ತೀವಿ ಗೊತ್ತೇನು? ಹೇಗೆ ನೋಡ್ತೀವಿ ಅಂತಂದರೆ, ಯುರೋಪಿನ ಕನ್ನಡಕ ಹಾಕ್ಕೊಳ್ತೀವಿ, ಭಾರತವನ್ನು ನೋಡ್ತೀವಿ. ನಮಗೆ ಒರಿಜಿನಲ್ ಭಾರತವೂ ಕಾಣಲ್ಲ, ಯುರೋಪು ಕಾಣಲ್ಲ. ನಾವು ಮಾಡಬೇಕಾಗಿರೋ ಮೊದಲನೇ ಕೆಲಸ, ನಮ್ಮ ಕನ್ನಡಕವನ್ನು ತೆಗೆದು ನಮ್ಮ ಭಾರತವನ್ನು ನೋಡಬೇಕಾಗಿರುವಂಥ ಹೊತ್ತು ಬಂದಿದೆ. ಇವತ್ತು ಮತ್ತೆ ಭಾರತ ಆ ಚಿಂತನೆಯತ್ತ ಹೊರಳಲಿಕ್ಕೆ ಸಿದ್ಧವಾಗಿದೆಯಲ್ಲ, ಒಂದು ಹೊಸ ಭಾರತ ನಿರ್ಮಾಣ ಆಗೋದು ಖಚಿತ ಅನ್ನೋ ವಿಶ್ವಾಸದ ಮೇಲೆ ಇವತ್ತು ನಿಮ್ಮೆದುರಿಗೆ ನಾನು ಬಂದು ನಿಂತ್ಕೊಂಡಿದ್ದೀನಿ. ಮಿತ್ರರೇ, ನ್ಯೂ ಇಂಡಿಯಾ ಕಲ್ಪನೆ ಅಸಾಧ್ಯವಾಗಿರುವಂಥ ಕಲ್ಪನೆಯೇ ಅಲ್ಲ. 2014ರಲ್ಲಿ ಈ ದೇಶ ಮಾಡಿರುವಂಥ ಒಟ್ಟಾರೆ ಭ್ರಷ್ಟಾಚಾರವನ್ನು ಲೆಕ್ಕ ಹಾಕ್ಕೊಂಡು ಜನರ ಮುಂದೆ ಲೆಕ್ಕ ಕೊಡಬೇಕಾದ್ರೆ ಗಾಬರಿ ಆಗುವಂಥ ಸ್ಥಿತಿ ಇತ್ತು. ಎಷ್ಟರ ಮಟ್ಟಿಗೆ ಹಗರಣಗಳು ನಡೆದು ಹೋಗಿವೆ ಅಂತಂದರೆ, ಈ ದೇಶದ ಪ್ರಧಾನಮಂತ್ರಿ ಇತ್ತೀಚೆಗೆ ಸಂಸತ್ನಲ್ಲಿ ಒಂದು ಭಾಷಣ ಮಾಡಿದರು. ಅನೇಕರು ಕೇಳಿರ್ಬೋದು, ದೇಶದ ಪ್ರಧಾನಿ ಸಂಸತ್ನಲ್ಲಿ ಉತ್ತರ ಕೊಟ್ಟರು ಭಾಷಣ ಅನ್ಸುತ್ತೆ ನಮಗೆ. ಆ ಪ್ರಧಾನಮಂತ್ರಿ ಮಾತಾಡೋದು ಅಷ್ಟು ದೀರ್ಘವಾಗಿ ಮಾತಾಡ್ತಾರೆ. ಅವ್ರು ಮಾತೇ ಆಡಲ್ಲ ಅಂತ ಎಲ್ಲರೂ ಹೇಳ್ತಿರ್ತಾರೆ. ಮಾತಾಡ್ತಾರೆ ಅಂದರೆ ಎಷ್ಟು ದೀರ್ಘವಾಗಿ ಮಾತಾಡ್ತಾರೆ ಅಂತಂದರೆ, ಅವರು ಉತ್ತರ ಕೊಟ್ಟರು ಭಾಷಣ ಆಗಿಬಿಟ್ಟಿರುತ್ತೆ. ಅದೊಂದು ವಿಚಿತ್ರವಾದ ಸಂಗತಿ ಅವರದ್ದು. ಸಂಸತ್ನಲ್ಲಿ ಅವರು ಮಾತನಾಡ್ತಾ ಇರಬೇಕಾದಾಗ ಒಂದು ಗಂಭೀರವಾದ ಸಂಗತಿನ ಹೇಳಿದ್ರು, ಅನೇಕರು ಗಮನಿಸಲೇ ಇಲ್ಲ. ಆ ಗಂಭೀರವಾದ ಸಂಗತಿ ಏನು ಗೊತ್ತೇನೋ, ನಾನು ಅಧಿಕಾರಕ್ಕೆ ಬರುವಾಗ ಈ ದೇಶದಲ್ಲಿರುವಂಥ ಒಟ್ಟು NPA ಎಷ್ಟು ಅಂತ ಒಟ್ಟು ವೈಟ್ ಪೇಪರ್ ಒಂದು ಪ್ರೆಸೆಂಟ್ ಮಾಡ್ತೀನಿ, ಈ ದೇಶದ ಆರ್ಥಿಕ ಸ್ಥಿತಿಗತಿ ಹೇಗಿದೆ ಅಂತ ನಾನು ಹೇಳ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಆದರೆ 4 ವರ್ಷ ಆದರೂ ವೈಟ್ ಪೇಪರ್ ಕೊಡ್ಲಿಕ್ಕೆ ಆಗಲಿಲ್ಲ. ಅನೇಕರು ನನಗೆ ಬೈದರು.
ಅನೇಕರು ನನ್ನ ಮೇಲೆ ಗೂಬೆ ಕೂರಿಸಿದ್ರು, ಯಾಕೆ ಕೊಡ್ತಾ ಇಲ್ಲ ಹೇಳಿ ಹೇಳಿ ಅಂತ ಹೇಳಿದರು. ನಾನೇನಾದರೂ ಅವತ್ತು ಕೊಟ್ಟಿದ್ದಿದ್ರೆ ನಾನು ಸತ್ತೇ ಹೋಗಿರ್ತಿದ್ದೆ ಅಂತ ಇಂಡೈರೆಕ್ಟ್ಲಿ ಹೇಳಿದರು. ಯಾಕೆ ಗೊತ್ತೇನು, ಅಧಿಕಾರಕ್ಕೆ ಬರುವಾಗ ಎಲ್ರಿಗೂ ಅನಿಸಿತ್ತು ಈ ದೇಶದಲ್ಲಿ 36% NPA ಇದೆ ಅಂತ, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್. NPA ಅಂದರೆ ಸಾಲ ತೊಗೊಂಡು ಆ ಸಾಲ ವಾಪಸ್ ಕೊಡ್ಲಿಕ್ಕೆ ಆಗದೆ ಇರೋ 36% ಇದೆ ಅಂತ ಅವ್ರು ಹೇಳಿದರು. ನಾನು ಹಾಗೆ ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಯಿತು 82% NPA ಇತ್ತು ಅಂತ. 82% ಅಂದರೆ ಏನು ಗೊತ್ತಾ, 100 ರೂಪಾಯಿ ನಾವು ಬ್ಯಾಂಕಲ್ಲಿ ಇಟ್ಟರೆ 82 ರೂಪಾಯಿ ತಿಂದು ಹಾಕ್ಬಿಟ್ಟು ಆಗಿದೆ, ಇನ್ನು 18 ರೂಪಾಯಿ ಮಾತ್ರ ಉಳಿದಿದೆ. ಇದೇನಾದರೂ ವೈಟ್ ಪೇಪರಲ್ಲಿ ಹೊರಗೆ ಬಂದಿದ್ದರೆ ಪ್ರಾಮಾಣಿಕವಾಗಿ ಏನು ಮಾಡ್ತಿದ್ವಿ ಗೊತ್ತಾ ನಾವು, ನೀವು ತಕ್ಷಣ ನಿಮ್ಮ ಅಪ್ಪ ಅಮ್ಮನಿಗೆ ಫೋನ್ ಮಾಡ್ತಿದ್ರಿ, ಎಷ್ಟೇ ದುಡ್ಡು ಇರಲಿ ಮೊದಲು ಆಚೆ ತೆಕ್ಕೋ, ಆಮೇಲೆ ನಿಂಗೆ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ, ಫಸ್ಟ್ ತೆಗೆದಿಟ್ಕೋ, ಇಲ್ಲಿ ಕೊಡು, ನಾವು ಬೇಕಿದ್ರೆ ರೂಪಾಯಿನ ಡಾಲರ್ ಎದುರಿಗೆ ಸರೆಂಡರ್ ಆದರೂ ಮಾಡಿ ನಮ್ಮ ದುಡ್ಡನ್ನು ಉಳಿಸ್ಕೊಳ್ತೀವಿ ಅಂತ ಸರೆಂಡರ್ ಮಾಡೋ ಸ್ಥಿತಿಯಲ್ಲಿ ಬಂದಿರ್ತಿದ್ವಿ ನಾವು. ಎಲ್ಲರೂ ತಮ್ಮ ದುಡ್ಡನ್ನು ತೆಗೆದುಕೊಳ್ಬೇಕು ಅಂತ ಕುಳಿತಿದ್ದಿದ್ರೆ ಬ್ಯಾಂಕಿಗೆ ದುಡ್ಡು ವಾಪಸ್ ಕೊಡ್ಲಿಕ್ಕೆ ಆಗಲ್ಲ ಅಂತ ಗೊತ್ತಾಗ್ಬಿಟ್ರೆ ಇಡೀ ದೇಶದ ಎಕಾನಮಿ ಕೊಲಾಪ್ಸ್ ಆಗಿಬಿಟ್ಟಿರ್ತಿತ್ತು. ಹಗಲು ರಾತ್ರಿ ಕಷ್ಟಪಟ್ಟು ಎಕಾನಮಿ ಗಟ್ಟಿ ಮಾಡಲಿಕ್ಕೋಸ್ಕರ ಫೈನಲಿ ಒನ್ ಫೈನ್ ಡೇ ಡಿಮಾನಿಟೈಸೇಷನ್ ಮಾಡಿ ಎಲ್ಲರೂ ಕೂಡಿಟ್ಟಿರೋ ಹಣವಂತಂದು ಬ್ಯಾಂಕಲ್ಲಿ ತುಂಬಿಸಿ ಬ್ಯಾಂಕು ಬಲಾಢ್ಯವಾಗುವಂತೆ ಮಾಡಿ ಈಗ NPA ಇಷ್ಟಿದೆ, ಒಬ್ಬೊಬ್ಬರನ್ನು ಕಕ್ಕಿಸ್ತೀನಿ ನಾನು ಬಿಡಲ್ಲ ಅಂತ ಹೇಳಬೇಕಾದ್ರೆ ಎಂಥ ತಾಕತ್ತು ಬೇಕು ಅಂತ ಒಂದು ಕ್ಷಣ ಯೋಚನೆ ಮಾಡಿ ಮಿತ್ರೇ. ಸಾಮರ್ಥ್ಯದ ಸಂಗತಿ ಬೇರೆನೆ ಅಂತ ನಾನು ಇವೆಲ್ಲವನ್ನೂ ಆಲೋಚನೆ ಮಾಡುವಾಗ ನನಗೆ ಅನೇಕ ಬಾರಿ ಅನಿಸೋದು, ಭಾರತವನ್ನು ಕಟ್ಟಲಿಕ್ಕೆ ಒಂದು ಭಿನ್ನವಾದ ಶಕ್ತಿಯ ಅಗತ್ಯ ಇತ್ತು ಅಂತ. ನಮ್ಮ ಭಾರತ ಹೇಗಿತ್ತು ಗೊತ್ತೇನು, ನಾನೇ ಅನೇಕ ಬಾರಿ ನೋಡಿದ್ದೀನಿ. ಒಂದು ಪುಸ್ತಕ ಪ್ರಕಟ ಆಯಿತು ಮನಮೋಹನ್ ಸಿಂಗರ ವಿಚಾರದಲ್ಲಿ. ಮನಮೋಹನ್ ಸಿಂಗರ ಪುಸ್ತಕ, ಆ ಪುಸ್ತಕದ ಕವರ್ ಪೇಜ್ ಹೇಗಿತ್ತು ಅಂತಂದರೆ, ಚೀನಾದ ಅಧ್ಯಕ್ಷ ನಿಂತ್ಕೊಂಡಿದ್ದಾನೆ, ಈ ದೇಶದ ಪ್ರಧಾನಮಂತ್ರಿ ಬಗ್ಗಿ ಚೀನಾದ ಅಧ್ಯಕ್ಷನಿಗೆ ಶೇಕ್ ಹ್ಯಾಂಡ್ ಮಾಡ್ತಾರೆ, ಬಗ್ಗಿ ದಯವಿಟ್ಟು ಅಂತ ಕೇಳುವಂಥ ಸ್ಥಿತಿ, ದಯಮಾಡಿ ತೊಂದರೆ ಕೊಡಬೇಡಿ ನಮಗೆ ಅಂತ, ಇದೊಂದು ಎಲೆಕ್ಷನ್ ಮುಗಿದು ಬಿಡಲಿ, ಆಮೇಲೆ ಯಾವುದಾದ್ರು ಜಾಗ ಬೇಕಿದ್ರೆ ತಗೊಳ್ಳಿ, ಅಲ್ಲಿವರೆಗೂ ತೊಂದರೆ ಕೊಡಬೇಡಿ ಅಂತ ಕೇಳುವ ಮಟ್ಟಿಗೆ ಈ ದೇಶ ಗೋಗರದು ನಿಂತ್ಕೊಳ್ಳೋದು. ಯಾವತ್ತಾದರೂ ಚೀನಾ ಈ ದೇಶದ ಒಳಗೆ ಬಂದು ಈ ದೇಶದ ಲದಾಖ್ ಭಾಗದಲ್ಲಿ ಕೆಂಪಕ್ಷರಗಳಲ್ಲಿ ಚೀನಾ ಅಂತ ಬರೆದೋದ್ರೆ ಈ ದೇಶದ ರಿಯಾಕ್ಷನ್ ಏನಿರ್ತಿತ್ತು ಗೊತ್ತಾ, ಈ ದೇಶದ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಚೀನಾಕ್ಕೆ ಹೋಗಿ ಅವ್ರ ಜೊತೆ ಕೈ ಮುಗಿದು ದಯಮಾಡಿ ಪ್ಲೀಸ್ ಬರಬೇಡಿ ಇನ್ನೊಂದ್ಸಲ ಅಂತ ಕೇಳ್ಕೊಳ್ಳಿ ಪ್ಲೀಸ್ ಅಂತ. ಮೊದಲನೇ ಬಾರಿಗೆ ಭಾರತ ಚೀನಾಕ್ಕೆ ರಿಯಾಕ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಲ್ಲ. ರಿಯಾಕ್ಷನ್ ಹೇಗಿತ್ತು ಗೊತ್ತೇನು, ಈ ಬಾರಿ ಡೋಕ್ಲಾಮಲ್ಲಿ ಈ ದೇಶದಲ್ಲಿ ಗಲಾಟೆ ಶುರುವಾದಾಗ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಹೊರಗಡೆ ಇದ್ದವ್ರು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿರ್ತಾರೆ ಇದನ್ನು. ಡೋಕ್ಲಾಮ್ ಅನ್ನೋದು ಭಾರತಕ್ಕೆ ಸೇರಿದ ಪ್ರದೇಶ ಅಲ್ವೇ ಅಲ್ಲ, ಭೂತಾನಿಗೆ ಸೇರಿದ ಪ್ರದೇಶ. ಭೂತಾನ್, ಸಿಕ್ಕಿಂ ಮತ್ತು ಚೀನಾ, ಭೂತಾನ್, ಭಾರತ ಮತ್ತು ಚೀನಾ ಮೂರಕ್ಕೂ ಸೇರ್ಬೋದಾಗಿರುವಂಥ ಪುಟ್ಟ ಜಾಗ, ಆದರೆ ಭೂತಾನ್ನ ಒಡೆತನ ಇರುವಂಥ ಜಾಗ. ಚೀನಾ ಅಲ್ಲಿಗೆ ಬಂದಾಗ ಭೂತಾನ್ ನಮಗೆ ಕೇಳ್ಕೊಂಡಿತ್ತು, ಬಹಳ ಹಿಂದೆನೇ ಆದಂಥ ಒಪ್ಪಂದ, ಚೀನಾ ನಮ್ಮ ಮೇಲೆ ಆಕ್ರಮಣ ಮಾಡಿದರೆ ನಮ್ಗೆ ರಕ್ಷಣೆ ಮಾಡಬೇಕಾಗಿರೋರು ನೀವು ಅಂತ. ಭಾರತದ ಸೈನ್ಯ ಅಲ್ಲೋಗಿ ನಿಂತ್ಕೊಂಡು ಚೀನಾ ಸೈನಿಕರನ್ನ ದಬ್ಬಲಿಕ್ಕೆ ಶುರು ಮಾಡಿತು. ಚೀನಾ ಒಂದು ದಬ್ಬಲಿಕ್ಕೆ ಶುರು ಮಾಡಿದಾಗ ಚೀನಾ ನಮ್ಮ ಮೇಲೆ ಪ್ರೆಷರ್ ಹಾಕುತ್ತೆ. ಚೀನಾ ಪ್ರೆಷರ್ ಹಾಕೋ ಟ್ಯಾಕ್ಟಿಕ್ಸ್ ಹೆಂಗಿದೆ ಗೊತ್ತೇನು, ಮೊದಲಿಗೆ ಚೀನಾ ಹೇಳುತ್ತೆ ನಾವು ಸಿಕ್ಕಿಂನವರಿಗೆ ಸ್ಟ್ಯಾಪಲ್ಡ್ ವೀಸಾ ಕೊಡ್ತೀವಿ ಅಂತ, ಆನಂತರ ಚೀನಾ ಹೇಳುತ್ತೆ ನಾವು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ. ಫೈನಲಿ ಚೀನಾ ನಮ್ದೊಂದು ಮ್ಯಾಪ್ ಬರೆಯುತ್ತೆ, ಇಂಡಿಯಾ ಮ್ಯಾಪ್ ಬರೆಯುತ್ತೆ. ಆ ಮ್ಯಾಪಲ್ಲಿ ಅದು ತನಗೆ ಬೇಕಾಗಿರೋ ಅರುಣಾಚಲ ಪ್ರದೇಶವನ್ನು ಕಿತ್ಕೊಂಡು ಮ್ಯಾಪ್ ಬರೆದು ಬಿಡುತ್ತೆ. ನಾವಿಲ್ಲಿ ಬಾಯ್ ಬಡ್ಕೋತಾ ಇರ್ತೀವಿ, ನಮ್ದಿದು ಅಂತ ಹೇಳ್ಕೊಂಡು ಬಾಯ್ ಬಡ್ಕೋತಿರ್ತೀವಿ, ಅಷ್ಟೊಳಗೆ ಚೀನಾ ಬೆಳೆ ಬೇಯಿಸ್ಕೊಂಡು ಬಿಡುತ್ತೆ. ಈ ಬಾರಿ ಭಾರತ ಏನು ಮಾಡ್ತಾ ಗೊತ್ತೇನು, ಇಂಡಿಯಾ ಟುಡೇ ಅನ್ನೋ ಪತ್ರಿಕೆಯಲ್ಲಿ ಒಂದು ಕವರ್ ಪೇಜ್ ಪ್ರಿಂಟ್ ಆಯಿತು. ಕವರ್ ಪೇಜಲ್ಲಿ ಏನಾಗಿತ್ತು ಅಂತಂದರೆ, ಚೀನಾದ ಮ್ಯಾಪ್ ಇತ್ತು, ಆ ಚೀನಾದ ಮ್ಯಾಪು ಕೋಳಿಯಾಗಿತ್ತು, ಅದರ ಹಿಂದೆ ಒಂದು ಪುಟ್ಟ ಕೋಳಿ ಪಾಕಿಸ್ತಾನ, ಹೆನ್ ಫಾಲೋಯಿಂಗ್ ದ ಅದರ್ ಅಂತೇನೋ ಟೈಟ್ಲ್ ಇತ್ತು ಅದರದ್ದು. ಆ ಚೀನಾದ ಮ್ಯಾಪ್ ಏನು ಬರೆದಿದ್ರು ಅದರಲ್ಲಿ ಟಿಬೇಟನ್ ಕಿತ್ತು ಬಿಸಾಕಿದ್ರು. ಅದರಲ್ಲಿ ಚೀನಾಕ್ಕೆ ಸಂಬಂಧಪಟ್ಟಂಥ ಅವರು ವಿರೋಧ ಮಾಡುವಂಥ ಅನೇಕ ಪ್ರದೇಶಗಳನ್ನು ಕಿತ್ತು ಬಿಸಾಕಿ ಅಲ್ಲೆಲ್ಲ ಚೀನಾ ವಿರೋಧಿ ಪ್ರತಿಭಟನೆಗಳು ಶುರುವಾಗುವಂತೆ ಮಾಡಿದಾಗ ಮೊದಲನೇ ಬಾರಿಗೆ ಚೀನಾ ಹೇಳ್ತು ಭಾರತ ಅನ್ಯಾಯ ಮಾಡಿದೆ, ನಮ್ಮ ಪ್ರದೇಶಗಳನ್ನು ಕಿತ್ತಾಕಿ ಮ್ಯಾಪ್ ಪ್ರಕಟಿಸಿದೆ ಅಂತ. ಭಾರತದ ವಿರುದ್ಧ ಮೊದಲನೇ ಬಾರಿಗೆ ಚೀನಾ ಪ್ರತಿಭಟನೆ ಮಾಡುವಂಥ ವಾತಾವರಣ ನಿರ್ಮಾಣ ಮಾಡಿತು. ಚೀನಾ ಭಾರತಕ್ಕೆ ಬೇಕಾದಂಥ ಭಾರತ ವಿರೋಧಿ ಶಕ್ತಿಯನ್ನು ಎತ್ತಿ ಕಟ್ಟುವಂಥ ಪ್ರಯತ್ನ ಏನು ಮಾಡ್ತಿತ್ತು, ಅದೇ ಕೆಲಸವನ್ನು ಭಾರತ ಜಾಗತಿಕ ಮಟ್ಟದಲ್ಲಿ ಮಾಡಿ ಚೀನಾ ವಿರುದ್ಧ ಎತ್ತಿ ಕಟ್ಟಿ ಏನು ಮಾಡ್ತು ಗೊತ್ತಾ, ಸೌತ್ ಚೈನಾ ಸೀನಲ್ಲಿ ಅಮೇರಿಕಾನ ಆಹ್ವಾನ ಮಾಡ್ತು, ಆಸ್ಟ್ರೇಲಿಯಾನ ಆಹ್ವಾನ ಮಾಡ್ತು, ನಾವೆಲ್ಲರೂ ಸೇರಿಕೊಂಡು ಇಲ್ಲೊಂದು ಯುದ್ಧದ ಶಸ್ತ್ರಾಭ್ಯಾಸ ನಡೆಸೋಣ ಅಂತ ಕೇಳ್ಕೊಂಡ ತಕ್ಷಣ ಚೀನಾ ಎಷ್ಟರ ಮಟ್ಟಿಗೆ ಮೆತ್ತಗಾಯಿತು ಅಂತಂದರೆ, ಚೀನಾ ಹೇಳ್ತು ನಾನು 100 ಮೀಟರ್ ಹಿಂದಕ್ಕೆ ಹೋಗ್ತೀನಿ ಅಂತ. ಭಾರತ ಹೇಳ್ತು 250 ಮೀಟರ್ಸ್. ಚೀನಾ 250 ಮೀಟರ್ಸ್ ಹಿಂದಕ್ಕೆ ಹೋಯ್ತಲ್ಲ. ಹಿಂದಕ್ಕೆ ಹೋದ ನಂತರ ಮೊದಲನೇ ಬಾರಿಗೆ ಏಷ್ಯಾ ಖಂಡದಲ್ಲಿ ಅನ್ನಿಸ್ತು ಭಾರತ ಸ್ಟ್ರಾಂಗ್ ಆಗಿದೆ, ಈಗ ನಾವು ಚೀನಾಕ್ಕೆ ಹೆದರಬೇಕಾಗಿಲ್ಲ, ನಮ್ಮ ಪರವಾಗಿ ನಿಲ್ಲಬಲ್ಲಂಥ ಒಂದು ಶಕ್ತಿ ಬೆಳೆದು ನಿಂತಿದೆ ಅಂತ, ಭಾರತ ನಿಂತಿದೆ ಅಂತ ಅನ್ನಿಸ್ಲಿಕ್ಕೆ ಶುರುವಾಯ್ತಲ್ಲ. ಅಫ್ಕೋರ್ಸ್ ಚೀನಾ ಹೇಗೆ ಮಾಡಿದೆ ಅಂತಂದರೆ, ಶ್ರೀಲಂಕಾಕ್ಕೆ ಸಿಕ್ಕಾಪಟ್ಟೆ ಸಾಲ ಕೊಟ್ಟು ಶ್ರೀಲಂಕಾನ ತನ್ನ ಕಡೆ ಎಳ್ಕೊಳ್ಳೋ ಪ್ರಯತ್ನ ಮಾಡ್ತಿದೆ, ಸಾಲ ಕೊಟ್ಟು ಎಳ್ಕೊಳ್ಳೋದು.
ಚೀನಾ ನೇಪಾಳವನ್ನು ಪೂರ್ತಿ ತನ್ನ ಕಡೆ ಎಳ್ಕೊಳ್ಳೋ ಪ್ರಯತ್ನ ಮಾಡಿ ಆಗಿದೆ. ಚೀನಾ ಆ ಕಡೆ ಪಾಕಿಸ್ತಾನವನ್ನಂತೂ ಕೊಂಡುಕೊಂಡು ಬಿಟ್ಟಿದೆ, ಬೇರೇನು ಉಳಿಸ್ಲೇ ಇಲ್ಲ ಪಾಕಿಸ್ತಾನಕ್ಕೆ. ಆ ಥರದ ಸ್ಥಿತಿ ತಂದಿಟ್ಟಿದೆ. ಇಂಥ ಸ್ಥಿತಿಯಲ್ಲೂ ಭಾರತ ಚೀನಾನ ಎದುರಿಸಿ ನಿಲ್ಲುವಂಥ ಸಾಹಸ ಮಾಡಿದೆಯಲ್ಲ, ಮಜಾ ಏನು ಗೊತ್ತೇನು? ಆ ಎದುರಿಸಿ ನಿಲ್ಲುವ ಸಾಹಸ ಮಾಡಿರೋದ್ರಿಂದಲೇ ಇಡೀ ಜಗತ್ತಿನ ಅನೇಕ ರಾಷ್ಟ್ರಗಳು ಇವತ್ತು ಭಾರತದ ಪರವಾಗಿ ನಿಂತಿವೆ. ಇದು ಭಾರತದ ಸಾಮರ್ಥ್ಯ ಅಂತ. ಮಿತ್ರರೆ, ಪಾಕಿಸ್ತಾನ, ಚೀನಾದ ಕತೆ ಬಿಡಿ. ಈ ಒಂದು ಪಾಕಿಸ್ತಾನ ಪಕ್ಕದ ರಾಷ್ಟ್ರ, ಅತ್ಯಂತ ಸಾಮಾನ್ಯವಾಗಿರುವಂಥ ರಾಷ್ಟ್ರ. ಈ ರಾಷ್ಟ್ರದ ಸೈನಿಕರು ಭಾರತದೊಳಕ್ಕೆ ಬಂದು ಈ ದೇಶದ ಸೈನಿಕರ ತಲೆ ಕಡ್ಕೊಂಡು ಹೋದರೆ ನಾವು UN ನಲ್ಲಿ ಗಲಾಟೆ ಮಾಡ್ತಿದ್ವಿ, ಪ್ಲೀಸ್ ಏನಾದರೂ ಮಾಡಿ ಅಂತ. ಮೊದಲನೇ ಬಾರಿಗೆ ಭಾರತ ಸರ್ಜಿಕಲ್ ಸ್ಟ್ರೈಕ್ ಮಾಡಿ, ಸರ್ಜಿಕಲ್ ಸ್ಟ್ರೈಕ್ ಮೊದಲನೇ ಬಾರಿ ಅಲ್ಲ, ಈ ಹಿಂದೆಯೂ ಸೈನಿಕರು ಮಾಡ್ತಾರೆ. ನಾನೊಬ್ಬ ಹಿರಿಯ ಸೈನಿಕ ಅಧಿಕಾರಿನ ಮಾತನಾಡಿಸ್ತಿದ್ದೆ. ಅವ್ರನ್ನ ಕೇಳಿದೆ, ಸರ್ಜಿಕಲ್ ಸ್ಟ್ರೈಕ್ ಫಸ್ಟ್ ಟೈಮ್ ಸರ್ ಅಂತ. ಅವ್ರು ಹೇಳಿದ್ರು, ಏನು ಸರ್ ಹಿಂಗಂತೀರಾ? ಸೈನಿಕರು ಬಂದು ಭಾರತೀಯ ಸೈನಿಕರ ತಲೆಯನ್ನು ಕಡ್ಕೊಂಡು ಹೋದರೆ ನಾವೇನಾದರೂ ಸುಮ್ಮನಿದ್ದು ಬಿಟ್ರೆ ನಮ್ಮ ಸೈನಿಕರ ಒಳಗಿರುವಂಥ ಆತ್ಮಸ್ಥೈರ್ಯ ಕುಸಿದು ಹೋಗುತ್ತೆ. ನಾವು ಸರ್ಕಾರಕ್ಕೆ ಹೇಳಲ್ಲ, ಆದರೆ ಒಳಗು ನುಗ್ಗಿ ಪಾಕಿಸ್ತಾನಿ ಸೈನಿಕರ ತಲೆ ಕಡ್ಕೊಂಡು ಬಂದು ನಮ್ಮ ಸೈನಿಕರಿಗೆ ತೋರಿಸಿದ ಮೇಲೇ ನಮಗೂ ಸಮಾಧಾನದ ನಿದ್ದೆ ಬರೋದು. ನಾವು ಈ ಹಿಂದೆನೂ ಕಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿದರು ಅವರು. ಆದರೆ ಆಶ್ಚರ್ಯ ಏನು ಗೊತ್ತೇನು? ಈ ಹಿಂದೆ ಕಡ್ಕೊಂಡು ಬಂದಿದ್ರು, ಆದರೆ ಮೊದಲನೇ ಬಾರಿಗೆ ಭಾರತೀಯ ಸೈನಿಕರು 12 ಗಂಟೆಗೆ ಒಳಗೋಗಿ 4 ಗಂಟೆವರೆಗೂ ಕಾರ್ಯಾಚರಣೆ ಮಾಡಿ 40 ಭಯೋತ್ಪಾದಕರನ್ನು, 2 ಪಾಕಿಸ್ತಾನಿ ಸೈನಿಕರನ್ನು ಕೊಂದು ವಾಪಸ್ ಒಂದೇ ಒಂದು ಕ್ಯಾಶುಯಾಲಿಟಿ ಇಲ್ಲದಂತೆ ವಾಪಸ್ ಬಂದು ಡೇರೆಯಲ್ಲಿ ತಿಂಡಿ ತಿಂದು ಮಲ್ಕೊಂಡ್ರು. 10 ಗಂಟೆಗೆ ಸರಿಯಾಗಿ DGMO ಆಫ್ ಇಂಡಿಯಾ, ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್, ಪಾಕಿಸ್ತಾನದ DGMOಗೆ ಫೋನ್ ಮಾಡಿ, ನಮ್ಮ ಹುಡುಗರನ್ನ ರಾತ್ರಿ ಒಳಗೆ ಬಂದ್ಬಿಟ್ಟಿದ್ರು, 40 ಜನ ಭಯೋತ್ಪಾದಕರು 2 ಸೈನಿಕರನ್ನ ಕೊಂದಿದ್ದೀವಿ ಅಂತ ಹೇಳ್ತಿದ್ದಾರೆ, ಯಾಕೋ ಲೆಕ್ಕ ಸರಿಯಾಗಿ ಸಿಗ್ತಿಲ್ಲ, ಹೆಣಗಳನ್ನು ಕೌಂಟ್ ಮಾಡಿ ಹೇಳ್ತೀರಾ ಅಂತ ಕೇಳಿದ್ರು. ಅಂಡ್ ಟು ದೇರ್ ಇಂಟ್ರೆಸ್ಟ್, ಆಶ್ಚರ್ಯದ ಸಂಗತಿ ಮಿತ್ರರೇ, ಆಶ್ಚರ್ಯ ಏನು ಅಂತಂದ್ರೆ, ನನಗೆ ಬಹಳ ಖುಷಿ ಕೊಟ್ಟ ಸಂಗತಿ, ಈ ವಿಚಾರ ಜಗದ್ವ್ಯಾಪ್ತಗೊಂಡಾಗ, ಇಡೀ ಜಗತ್ತಿಗೆ ಈ ಸುದ್ದಿ ಗೊತ್ತಾದಾಗ, ಪಾಕಿಸ್ತಾನದ ಜೊತೆಗೆ ನಿಲ್ಲಬಹುದು ಅಂತ ಅಂದ್ಕೊಂಡಿದ್ದ ರಾಷ್ಟ್ರಗಳು ಕೂಡ ಪಾಕಿಸ್ತಾನದ ಪರವಾಗಿ ಒಂದು ಮಾತಾಡಲಿಲ್ಲ. ಎಲ್ಲರೂ ಭಾರತದ ಪರವಾಗಿ ನಿಂತು ಏನಂದ್ರು ಗೊತ್ತಾ? ತನ್ನ ಗೌರವವನ್ನು ಕಾಪಾಡಿಕೊಳ್ಳುವ ಎಲ್ಲ ಹೊಣೆ ಭಾರತಕ್ಕಿದೆ, ಅದೇನು ಮಾಡಿದ್ರು ಕರೆಕ್ಟಾಗಿ ಮಾಡಿರುತ್ತೆ ಅಂತ ಭಾರತದ ಪರವಾಗಿ ನಿಂತುಕೊಳ್ಳುವಂಥ ವಾತಾವರಣ ನಿರ್ಮಾಣ ಆಗಿತ್ತಲ್ಲ, ಇದೇ ಭಾರತದ ಹೊಸ ರೂಪುಗೊಳ್ತಾ ಇರುವಂಥ ರೀತಿ ಅಂತ ನನಗೆ ಅನಿಸುತ್ತೆ. ಇವತ್ತು ಭಾರತ ಜಗತ್ತಿಗೆ ತನ್ನನ್ನು ತಾನು ಕೇಟರ್ ಮಾಡಿಕೊಂಡಿರೋ ರೀತಿ ಹೇಗಿದೆ ಅಂತಂದರೆ, ಇವತ್ತು ಭಾರತವನ್ನು ಜಗತ್ತು ನೋಡುವಾಗ ತುಂಬ ಗೌರವದಿಂದ, ಪ್ರೀತಿಯಿಂದ ನೋಡುವಂಥ ವಾತಾವರಣ ಇದೆ. ನಾನು ಇಷ್ಟನ್ನಷ್ಟೇ ಹೇಳಬಲ್ಲೆ. ಉಳಿದು ನೀವು NRI ಆಗಿರೋದ್ರಿಂದ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. 10 ವರ್ಷಗಳ ಹಿಂದೆ ನಿಮ್ಮನ್ನು ನೋಡ್ತಾ ಇದ್ದ ರೀತಿ ಮತ್ತು ಈಗ 4-5 ವರ್ಷಗಳ ಹಿಂದೆ ನಿಮ್ಮನ್ನು ನೋಡುವಂಥ ರೀತಿ. ಇದೇ ದೇಶಕ್ಕೆ ಭಾರತದ ಪ್ರಧಾನಿ ಬಂದಾಗ ಅವ್ರಿಗೆ ಸಿಕ್ಕಂಥ ಗೌರವ, ಯಾವ ಥರದ ಈ ದೇಶ ಅವರಿಗೆ ಗೌರವ ಕೊಟ್ಟು ರಿಯಾಕ್ಟ್ ಮಾಡಿತ್ತು ಅನ್ನೋದನ್ನು ನೀವೆಲ್ಲ ನೋಡಿದ್ದೀರಿ. ನೀವಾದರೂ ಒಂಥರ ಅಲ್ಲ. ಪಶ್ಚಿಮದ ರಾಷ್ಟ್ರಗಳಲ್ಲಿ ಭಾರತದ ಗೌರವ ಎಷ್ಟರ ಮಟ್ಟಿಗೆ ಏರಿದೆ ಅಂತಂದರೆ, ಡೊನಾಲ್ಡ್ ಟ್ರಂಪ್ ಒಂದು ದಿನ ಬಿಟ್ಟರೆ ಒಂದು ದಿನ ಭಾರತದ ಬಗ್ಗೆ ಮಾತಾಡ್ತಾರೆ. ದಿನ ಬಿಟ್ಟು ದಿನ ಆದರೂ ಮಾತಾಡ್ತಾರೆ. ನಾವು ಎಷ್ಟರ ಮಟ್ಟಿಗೆ ಎಷ್ಟು ಕ್ಲೆವರ್ ಆಗಿದ್ದೀವಿ ಅಂತಂದರೆ, ಒಂದೇ ಒಂದು ಘಟನೆ ಉಲ್ಲೇಖ ಮಾಡಿ ನಾನು ಮುಂದಕ್ಕೆ ಹೋಗ್ತೀನಿ. ಇತ್ತೀಚೆಗೆ ಒಂದು ಎಲೆಕ್ಷನ್ ನಡೀತು UN ನಲ್ಲಿ, ಯುನೈಟೆಡ್ ನೇಷನ್ಸಲ್ಲಿ. ಎಲೆಕ್ಷನ್ ಏನಿತ್ತು ಗೊತ್ತೇನು? ಎಲೆಕ್ಷನ್ನು ಅಮೆರಿಕಾ ಜೆರೂಸಲೆಂನ ಇಸ್ರೇಲ್ನ ರಾಜಧಾನಿ ಅಂತ ಘೋಷಿಸಿದ್ದನ್ನು ವಿರೋಧಿಸಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಅಮೆರಿಕಾದ ನಿಲುವಳಿಯನ್ನು ಒಪ್ಕೊಳ್ಬೇಕೋ ಬೇಡವೋ ಅಂತ ಒಂದು ಎಲೆಕ್ಷನ್ ನಡೀತು UN ನಲ್ಲಿ. ಎಲೆಕ್ಷನ್ ನಡೆದಾಗ ಎಲ್ಲರೂ ಏನು ಅನ್ಕೊಂಡಿದ್ರು, ಎಲ್ಲ ಓಟುಗಳು ಏನಾಗ್ತವೋ ಇಲ್ವೋ ಗೊತ್ತಿಲ್ಲ, ಭಾರತ ಮಾತ್ರ 100% ಅಮೆರಿಕ ಮತ್ತು ಇಸ್ರೇಲ್ನ ಕ್ಲೋಸ್ ಫ್ರೆಂಡ್ ಆಗಿರೋದ್ರಿಂದ ಭಾರತ ಯಾವತ್ತೂ ಅದಕ್ಕೆ ವಿರೋಧ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ರು. ಮಿತ್ರ, ಆಶ್ಚರ್ಯ ಏನು ಗೊತ್ತೇನು? ರಿಸಲ್ಟ್ ಬಂದಾಗ ಗೊತ್ತಾಯಿತು, 9 ಓಟು ನಿಲುವಳಿಯ ಪರವಾಗಿತ್ತು, ಉಳಿದವರೆಲ್ಲ ನಿಲುವಳಿಯನ್ನು ವಿರೋಧಿಸಿದ್ರಲ್ಲಿ ಭಾರತವೂ ಇತ್ತು. ಯಾರಿಗೂ ಜೀರ್ಣ ಆಗಲಿಲ್ಲ. ಅಲ್ಲಿದ್ದಂಥ ಅನೇಕರು, ಭಾರತದಲ್ಲಿಂಥ ಅನೇಕ ಅನಲಿಸ್ಟ್ಗಳು ಇಸ್ರೇಲ್ನಂಥ ಫ್ರೆಂಡನ್ನು ಕಳ್ಕೊಂಡು ಭಾರತ ಅನ್ಯಾಯ ಮಾಡ್ತು, ನಾವು ಯಾರನ್ನೋ ಮೆಚ್ಚಲಿಕ್ಕೋಸ್ಕರ ಇನ್ನೇನೋ ಮಾಡಿದ್ವಿ ಅಂತ ಏನೆಲ್ಲ ಬರೆದ್ರು. ಆದರೆ ಮಜಾ ಏನು ಗೊತ್ತೇ? ಯಾವಾಗ ಈ ಎಲೆಕ್ಷನ್ ನಡೀತೋ ಅದ್ರ ಮರುದಿನವೇ ಡೊನಾಲ್ಡ್ ಟ್ರಂಪ್ ಹೇಳಿದರು, ಇಂಡಿಯಾ ಅಂದರೆ ನಂಗೆ ತುಂಬ ಪ್ರೀತಿಪಾತ್ರವಾದ ರಾಷ್ಟ್ರ ಅಂತ. ಓಟ್ ವಿರುದ್ಧ ಮಾಡಿದ ಮೇಲೆ, ಓಟ್ ವಿರುದ್ಧ ಆದ 1.25 ತಿಂಗಳೊಳಗೆ ಇಸ್ರೇಲ್ನ ಪ್ರಧಾನಿ ಭಾರತಕ್ಕೆ ಬಂದರು. ಅವರನ್ನು ಸ್ವೀಕಾರ ಮಾಡಲಿಕ್ಕೆ ನನ್ನ ದೇಶದ ಪ್ರಧಾನಿ ಹೋಗಿ ಇಬ್ಬರು ನೋಡಬೇಕು, ಅದು ಏನು ಪ್ರೀತಿಪಾತ್ರವಾಗಿ ಏರ್ಪೋರ್ಟ್ನಲ್ಲಿ ತಬ್ಕೊಂಡಿದ್ದೇನು, ಕರ್ಕೊಂಡೋಗಿ ತಿರುಗಾಡಿದ್ದೇನು, ಎಲ್ರಿಗೂ ಆಶ್ಚರ್ಯ. ವಿರುದ್ಧ ಓಟ್ ಮಾಡಿದ್ಮೇಲೂ ಹೇಗೆ ಬಂದರು? MEA ಡಿಫ್ರೆಂಟಾಗಿ ಯೋಚನೆ ಮಾಡ್ತಿದೆ ಅಂತ. ಭಾರತ ಈಗ ಎಷ್ಟು ಡಿಫ್ರೆಂಟಾಗಿ ಯೋಚನೆ ಮಾಡ್ತಿದೆ ಅಂತಂದರೆ, ಅಮೇರಿಕಾನ ಇಸ್ರೇಲ್ನ ಭಾರತ ಕನ್ವಿನ್ಸ್ ಮಾಡ್ತು, 9 ಓಟಿನ ಜೊತೆ ನಾನು ಇನ್ನೊಂದು ಹಾಕಿದರೆ 10 ಓಟ್ ಆಗ್ಬೋದಷ್ಟೇ, ನಿಮಗೇನು ಲಾಭ ಇಲ್ಲ.
ಆದರೆ ನಿಮಗೆ ಓಟ್ ಹಾಕೋದ್ರಿಂದ ಅಫ್ಘಾನಿಸ್ತಾನದಲ್ಲಿ ನಾನು ಏನೇನು ಚಟುವಟಿಕೆ ನಡೆಸ್ತಾ ಚೀನಾ ವಿರುದ್ಧ ಎದುರಿಸಿ ನಿಂತಿದ್ದೀನೋ ಅದೆಲ್ಲಕ್ಕೂ ಕಲ್ಲೆಟ್ಟು ಬೀಳುತ್ತೆ. ಯೋಚನೆ ಮಾಡಿ ನಾನು ಏನು ಮಾಡಲಿ ಅಂತ. ಅಮೆರಿಕ ಮತ್ತು ಇಸ್ರೇಲ್ ಹೇಳ್ತು, ಇಲ್ಲ ನೀವು ಮಾಡ್ತಾ ಇರೋ ಕೆಲಸ ಸರಿಯಾಗಿದೆ, ನೀವು ಮಾಡಿ, ಉಳಿದಿದ್ದನ್ನು ನಾವು ನೋಡ್ಕೊಳ್ತೀವಿ ಅಂತ. ಅವ್ರು ಹಂಗೂ ಮಾಡಿದ್ರು. ಈ ಕಡೆ ಆ ಫ್ರೆಂಡ್ಶಿಪ್ಪನ್ನು ಕಳ್ಕೊಳ್ಳಿಲ್ಲ, ಆ ಕಡೆ ನಾವು ಮಾಡಬೇಕಾದ ಕೆಲಸವನ್ನು ಮಾಡ್ಕೊಂಡ್ವಲ್ಲ. ಅದಾದ 2 ದಿನಗಳಲ್ಲಿ ಚೀನಾದ ಪತ್ರಿಕೆ ಬರೀತು, ಭಾರತ ಈಗ ಹಳೆ ಭಾರತ ಅಲ್ಲ. ಭಾರತ ತುಂಬ ಕ್ಲೆವರಾಗಿ ಯೋಚನೆ ಮಾಡುತ್ತೆ. ಭಾರತ ತನಗೆ ಏನು ಒಳಿತೋ ಅದನ್ನು ಮಾಡಿಯೇ ಮಾಡುತ್ತೆ ಅನ್ನೋದು ಗೊತ್ತಿರೋದ್ರಿಂದ ಇನ್ನು ಮುಂದೆ ಭಾರತದೊಂದಿಗೆ ನಾವು ಎಚ್ಚರಿಕೆಯಿಂದ ವ್ಯವಹರಿಸಬೇಕು ಅಂತ ಚೀನಾದ ಪತ್ರಿಕೆ ಬರೆಯುವಷ್ಟರ ಮಟ್ಟಿಗೆ ಭಾರತದ ಆಲೋಚನೆಗಳು ಬದಲಾದ್ವಲ್ಲ, ಈ ಆಲೋಚನೆಗಳು ಮೂಲ ಸ್ವರೂಪದ ಕಡೆ ಹೊರಳುವತ್ತ ಹಂತ ಈಗ ಬಂದಿದೆ ಅಂತ. ಆದರೆ ದೌರ್ಭಾಗ್ಯದ ಸಂಗತಿ, ನಾನು ಇವೆಲ್ಲವನ್ನೂ ಹೇಳಿದಾಗ ನಿಮಗೆ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೋ ಉತ್ತರ ಪ್ರದೇಶದಲ್ಲಿ ಹೇಳಿದ್ರೆ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ನಂಗೆ ಗ್ಯಾರಂಟಿ ಇಲ್ಲ ಅಂತ. ನಾನು ನಿಮಗೆ ಹೇಳಿದರೆ ಇವೆಲ್ಲ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೋ ಕರ್ನಾಟಕದಲ್ಲಿ ಹೇಳಿದ್ರೆ ಇಷ್ಟೇ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ನನಗೆ ಗ್ಯಾರಂಟಿ ಇಲ್ಲ ಅಂತ. ಅದು ಯಾವಾಗಲೂ ಹಾಗೆ. ನಮಗೆ ಅದು ಏನಾಗ್ತಿದೆಯೋ ಅದರ ಮಹತ್ವ ಹೊರಗೆ ನಿಂತು ನೋಡಿದಾಗಲೇ ಗೊತ್ತಾಗೋದು, ಒಳಗಿದ್ದಾಗ ಅದು ಗೊತ್ತಾಗದೇ ಇರುವಂಥ ಸ್ಥಿತಿಯಲ್ಲಿ ನಾವಿದ್ದೀವಿ ಅಂತ. ಮಿತ್ರ, ಇವತ್ತು ನಾನು ಕನ್ನಡಿಗರೇ ಆಗಿರೋದ್ರಿಂದ ಕರ್ನಾಟಕವನ್ನು ಕಟ್ಟಬೇಕಾಗಿರುವಂಥ ಅನಿವಾರ್ಯತೆ ನಿಮ್ಮ ಎದುರಿಗೆ ಹಂಚಿಕೊಳ್ತಾ ಇದ್ದೇನೆ. ನನ್ನ ಕರ್ನಾಟಕ, ನಿಮ್ಮ ಕರ್ನಾಟಕ, ನೀವು ಕರ್ನಾಟಕವನ್ನು ಯಾವ ಸ್ಥಿತಿಯಲ್ಲಿ ಬಿಟ್ಟು ಬಂದಿರೋ ಅದಕ್ಕಿಂತ ಕನಿಷ್ಠ ಪಕ್ಷ 10 ವರ್ಷ ಹಿಂದೆ ಹೋಗಿ ನಿಂತಿದೆ ಇವತ್ತು. ಕಳೆದ ಒಂದು 6-8 ತಿಂಗಳ ಹಿಂದೆ BBMP ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಒಂದು ಪ್ರೆಸ್ ಮೀಟ್ ಕರೆದು ಅಥವಾ ಹಾಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತು. ಸ್ಟೇಟ್ಮೆಂಟ್ ಏನು ಗೊತ್ತಾ? ಬೆಂಗಳೂರಿನ ರಸ್ತೆಗಳು ಎಷ್ಟು ಸುಂದರವಾಗಿವೆ ಅಂತಂದರೆ ಅದರಲ್ಲಿ ಭಾಳ ಪಾಟ್ಸ್ ಹೋಲ್ಸ್ ಇಲ್ಲ, 15,934 ಪಾಟ್ ಹೋಲ್ಸ್ ಇದೆ ಅಷ್ಟೇ ಅಂತ ಬೆಂಗಳೂರಿನಲ್ಲಿ. ನೀವಿಲ್ಲಿ ಅತ್ಯದ್ಭುತವಾದ ರಸ್ತೆಯಲ್ಲಿ ತಿರುಗಾಡ್ತಾ ಇರಬೇಕಾದಾಗ ನಿಮ್ಮದ್ದೇ ರಾಜ್ಯದ ರಾಜಧಾನಿಯಲ್ಲಿ 15,900 ಚಿಲ್ಲರೆ ಪಾಟ್ ಹೋಲ್ಸ್ಗಳಿವೆ. ಆ ಪಾಟ್ ಹೋಲ್ಸ್ಗಳನ್ನು ಮುಚ್ಚಲಿಕ್ಕೆ ಸಾಧ್ಯವಾಗ್ತೇ ಒದ್ದಾಡ್ತಿದ್ದೀವಿ. ಕರ್ನಾಟಕದ ಸ್ಥಿತಿ ಏನು ಗೊತ್ತೇನು? ಈ ಬಾರಿ ಕರ್ನಾಟಕದ ಬಜೆಟ್ ಮಂಡನೆ ಆಗಿದೆಯಲ್ಲ, 2,09,000 ಕೋಟಿ ಚಿಲ್ಲರೆ ಬಜೆಟ್. ಅದು 2 ಲಕ್ಷ ಕೋಟಿ ಅಂತ ಇಟ್ಕೊಳ್ಳಿ. 2 ಲಕ್ಷ ಕೋಟಿಯಲ್ಲಿ ರೆವಿನ್ಯೂ ಇನ್ಕಮ್ ನಮ್ಮ ಹತ್ರ ಟೋಟಲ್ ಇರೋದು 1,60,000 ಕೋಟಿ ರೂಪಾಯಿ. ಈ 1,60,000 ಕೋಟಿ ರೂಪಾಯಿನ ಸ್ಯಾಲ್ರಿ ಕೊಡ್ಲಿಕ್ಕೆ ಖರ್ಚು ಮಾಡಿದ್ದೀವಿ. MLAಗಳು ಇವರ ಖರ್ಚುಗಳನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಖರ್ಚು ಮಾಡಿದ್ದೀವಿ. ಇಂದಿರಾ ಕ್ಯಾಂಟೀನ್ ಹಿಡಿದು ಪ್ರತಿಯೊಂದರ ಖರ್ಚನ್ನು ಮ್ಯಾನೇಜ್ ಮಾಡಲಿಕ್ಕೆ, ಸಬ್ಸಿಡಿನ ಕೊಡಲಿಕ್ಕೆ 1,60,000 ಕೋಟಿ ಇನ್ಕಮ್ನ ಖರ್ಚು ಮಾಡಿದ ನಂತರ ರಸ್ತೆ ಮಾಡ್ಲಿಕ್ಕೆ ದುಡ್ಡಿಲ್ಲ, ಸ್ಕೂಲ್ಗಳನ್ನ ಡೆವಲಪ್ ಮಾಡ್ಲಿಕ್ಕೆ ದುಡ್ಡಿಲ್ಲ, ನಾವು ಹೊಸ ಯೂನಿವರ್ಸಿಟಿ ಕಟ್ಟಲಿಕ್ಕೆ ದುಡ್ಡಿಲ್ಲ, ಯಾವುದೇ ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ 40,000 ಕೋಟಿ ರೂಪಾಯಿನ ಸಾಲವಾಗಿ ತಗೊಂಡಿದ್ದೀವಿ. ಡೆವಲಪ್ಮೆಂಟಿಗೆ ಸಾಲ ತಗೊಂಡಿದ್ದೀವಿ ನಾವು. ಒಂದು ಕಡೆ ಕೇಂದ್ರ ಸರ್ಕಾರ ಕಠಿಣವಾದ ಕ್ರಮವನ್ನು ಕೈಗೊಂಡು ಇದುವರೆಗೂ ತೆಗೆದುಕೊಳ್ತಾ ಇದ್ದ ಸಾಲದಲ್ಲಿ 2% ಸಾಲ ಈ ಬಾರಿ ಕಡಿಮೆ ಮಾಡುವಂಥ ಸಾಹಸ ಮಾಡಿದ್ದೀವಿ ಅಂತ ಹೇಳಬೇಕಾದ್ರೆ ನಾವು 40,000 ಕೋಟಿ ರೂಪಾಯಿ ಸಾಲ ಎಕ್ಸ್ಟ್ರಾ ತಗೊಂಡಿದ್ದೀವಿ. ಕರ್ನಾಟಕ ರಾಜ್ಯದ ಸಾಲ ಎಷ್ಟು ಗೊತ್ತೇನು? ನೀವೆಲ್ಲೂ ಕರ್ನಾಟಕದವ್ರು ಆಗಿದ್ದರಿಂದ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ. 2,86,000 ಕೋಟಿ ರೂಪಾಯಿ ಸಾಲ. ನಮ್ಮ ಟೋಟಲ್ ಬಜೆಟ್ 2 ಲಕ್ಷ ಕೋಟಿ ರೂಪಾಯಿ, ನಮ್ಮ ಟೋಟಲ್ ಸಾಲ 2,86,000 ಕೋಟಿ ರೂಪಾಯಿ. ಸೊ ಬಜೆಟ್ 2 lakh crore rupees. ಆದರೆ ಬಜೆಟ್ನಲ್ಲಿ ರೆವಿನ್ಯೂ ಇನ್ಕಮ್ ತೆಗೆದ್ರೆ 1,60,000 ಕೋಟಿ ರೂಪಾಯಿ ರೆವಿನ್ಯೂ ಇನ್ಕಮ್, 2,86,000 ಕೋಟಿ ರೂಪಾಯಿ ಸಾಲ. ಮಜಾ ಏನು ಗೊತ್ತೇನು? ಈ ಬಾರಿ ಬಜೆಟನ್ನು ತೆಗೆದು ನೋಡಿ, ದಯಮಾಡಿ PDF ಸಿಗುತ್ತೆ, ತೆಗೆದು ನೋಡಿ. ಪ್ರಾಬಬಲಿ 450-451 ಪಾಯಿಂಟ್ನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಏನು ಹೇಳಿದರು ಅಂತಂದರೆ, ಸಾಲ ಅಂತ ಎಲ್ಲರೂ ಬಾಯಿ ಬಡ್ಕೊಳ್ತಿದ್ದಾರೆ. GSDP ಟೋಟಲ್ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ಏನಿದೆಯೋ ಅದರ 25% ಸಾಲ ತೆಗೆದುಕೊಳ್ಬೋದು ಅಂತ ರೂಲ್ ಮಾಡಿದ್ದೀವಿ ನಾವು ಇನ್ನೂ 21% ಮಾತ್ರ ತೊಗೊಂಡಿರೋದು, ಇನ್ನೂ ಬಾಕಿ ಇದೆ ಅಂತ. ಹಿ ಈಸ್ ವೆರಿ ಪ್ರೌಡ್ ಆಫ್ ಇಟ್. ನಾನು ಎಷ್ಟು ಉಳಿಸಿದ್ದೀನಿ ಅಂತ, 4% ಸಾಲ ತೆಗೆದುಕೊಳ್ಳೋ ಆ ಗ್ಯಾಪ್ ಬಿಟ್ಟಿದ್ದೀನಿ ಅಂತ ಹೇಳ್ಕೊಳ್ಳೋದೇ ಹೆಮ್ಮೆ ಅಂತ. ನಾವು ಡೆವಲಪ್ಮೆಂಟ್ನಲ್ಲಿ ಎಷ್ಟು ಹಿಂದಕ್ಕೆ ಉಳಿದಿದ್ದೀವಿ ಅಂತಂದರೆ ಮಿತ್ರರೆ, ಭಾಳ ಸಂಕಟ ನನಗೆ. ನಾನು ನಿಮ್ಮ ಜೊತೆ ಇದನ್ನು ಹಂಚ್ಕೊಳ್ಬೇಕು. ಯಾಕೆ ಅಂದರೆ ನಿಮ್ಗೆ ಗೊತ್ತಿರಲಿ, ನಮ್ಮ ನಾಡು ಹೇಗಾಗಬೇಕು ಅನ್ನೋ ಕನಸುಗಳನ್ನು ನಾನು ನೀವು ಸೇರಿ ಕಟ್ಟಲಿಲ್ಲ ಅಂದರೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಅಂತ. ನೀವು ಇದನ್ನು ಸಮರ್ಥವಾಗಿ ಅರ್ಥೈಸ್ಕೊಳ್ಬಲ್ರಿ. ನನ್ನ ದುಃಖವನ್ನು ನಾನು ನಿಮ್ಮ ಹತ್ರ ಮಾತ್ರ ತೋಡ್ಕೊಳ್ಬೋದು. ಕಳೆದ ಒಂದು 7-8 ತಿಂಗಳಿಂದ ಕರ್ನಾಟಕದ ಮೂಲೆ ಮೂಲೆಗೂ ತಿರುಗಾಡಿ ನನ್ನ ಕನಸಿನ ಕರ್ನಾಟಕ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ದೀನಿ ನಾನು. ಕೊನೆ ಪಕ್ಷ ಒಂದು ಕನಸಾದರೂ ಕಟ್ರಪ್ಪ, ನಮ್ಮ ಊರು ಹೆಂಗಿರಬೇಕು ಅಂತ ಹೇಳಿ ಅಂತ. ಊರು ಕಟ್ಟಲಿಕ್ಕೆ ಒಂದು ಕನಸೇ ಇಲ್ಲ ಅಂತಂದ್ರೆ ಏನು ಕಟ್ಟೋದು? ಅಬ್ದುಲ್ ಕಲಾಂ ಅವರೊಂದು ಮಾತು ಹೇಳ್ತಾರೆ, ನೀವು ಕನಸು ಕಟ್ಟಲಿಲ್ಲ ಅಂತಂದ್ರೆ ಬೇರೆ ಯಾರೋ ಕಟ್ಟಿರುವ ಕನಸನ್ನು ಸಾಕಾರ ಮಾಡಲಿಕ್ಕೋಸ್ಕರ ನಿಮ್ಮ ಬದುಕು ಸವಿಸ್ಬಿಡ್ತೀರಾ ಅಂತ. ನಾವು ಹಾಗೆ ಮಾಡ್ತಿರೋದು. MLAಗೆ ಒಂದು ಕನಸಿದೆ, ದೊಡ್ಡ ಬಿಲ್ಡಿಂಗ್ ಕಟ್ಕೋಬೇಕು ಅಂತ, 5 ವರ್ಷ ಕೆಲಸ ಮಾಡ್ತೀವಿ ಅದಕ್ಕೆ ನಾವು. ಅವ್ನ ಮಗಳ ಮದುವೆ ಗ್ರ್ಯಾಂಡ್ ಮಾಡಬೇಕು ಅಂತ ಅವ್ನು ಕನಸು ಕಟ್ಟಿದ, ಅದಕ್ಕೆ 5 ವರ್ಷ ಜೀತ ಮಾಡ್ತಿದ್ದೇವೆ. ಅದು ಬಿಟ್ಟರೆ ನಮಗೇನು ಕನಸೇ ಇಲ್ಲ ಅಂತ. ನೀವು ಹೊರಗಡೆ ಬಂದಿದ್ದೀರಲ್ಲ, ನಿಮಗೆ ಅನಿಸುತ್ತೆ ವಾಹ್ ಇದು ಭಾರತದಲ್ಲಿದೆ ಎಷ್ಟು ಚೆನ್ನಾಗಿರುತ್ತೆ. ನನಗೂ ಹಾಗೆ ಅನಿಸುತ್ತೆ. ನಾನು ಕಳೆದ ಬಾರಿ ಡರ್ಬನ್ನಿಗೆ ಹೋಗಿದ್ದಾಗ, ಆಫ್ರಿಕಾದ ಡರ್ಬನ್ನಿಗೆ ಹೋಗಿದ್ದಾಗ
ನನ್ನ ಡರ್ಬನ್ಗೆ ನಮ್ಮ ಸ್ವಾಮೀಜಿ ಒಬ್ಬರು ಕರ್ಕೊಂಡು ಹೋದ್ರು ನನಗೆ. ಆಫ್ರಿಕಾದಲ್ಲಿ ಒಂದು ಸುಂದರವಾದ ಅಕ್ವೇರಿಯಂ ಇದೆ, ತೋರಿಸ್ತೀನಿ ಬಾ ಅಂತ. ಒಂದು ಹಡಗಿನಲ್ಲಿ ಅಕ್ವೇರಿಯಂ ಏನು ಸುಂದರವಾಗಿದೆ, ನೀವು ಎಲ್ಲರೂ ನೋಡಿರ್ತೀರಿ. ನಾನು ಅಕ್ವೇರಿಯಂಗೆ ಹೋಗಿ ಸುಮ್ಮನೆ ಖಿನ್ನನಾಗಿ ಕೂತ್ರೆ ಅವ್ರು ಕೇಳಿದ್ರು ಯಾಕೋ ಚೆನ್ನಾಗಿಲ್ವಾ ಅಂತ. ಅದೇ ಚೆನ್ನಾಗಿದೆ ಸ್ವಾಮೀಜಿ, ಇಲ್ಲಿ ಬಂದಿರುವಂಥ ಭಾರತೀಯರಿಗೆ ಮಾತ್ರ ನೋಡೋ ಅವಕಾಶ ಅಲ್ಲ, ನನ್ನ ಭಾರತದಲ್ಲಿರೋ ಜನ ನೋಡೋದು ಯಾವಾಗ ಇದನ್ನು? ಮಿತ್ರರೆ, ದೇಶದ 3 ದಿಕ್ಕುಗಳಲ್ಲಿ ಸಮುದ್ರ ಹೊಂದಿದ್ದೀವಿ ನಾವು. ಕರ್ನಾಟಕದ ಉದ್ದಕ್ಕೂ ಕೋಸ್ಟಲ್ ಬೆಲ್ಟ್ ಇದೆ. ನಾವೇನಾದರೂ ಕಾರವಾರದ ಭಾಗದಲ್ಲಿ ಒಂದು ಅದ್ಭುತವಾದ ಅಕ್ವೇರಿಯಂನ, ಜಗತ್ತಿನಲ್ಲೇ ದೊಡ್ಡದಾಗಿರೋ ಒಂದು ಅಕ್ವೇರಿಯಂನ ನಿರ್ಮಾಣ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿದ್ದಿದ್ರೆ ಒಂದು ಟೂರಿಸಂ ಆದಾಯವೇ ಇಡೀ ಕಾರವಾರ ಜಿಲ್ಲೆಯನ್ನು ಸಾಕಿರ್ತಿತ್ತು. ಯಾವನು ಯೋಚನೆ ಮಾಡಲ್ವಲ್ಲ. ಸಿಂಗಾಪುರಕ್ಕೆ ನೀವು ಹೋದರೆ ಗೊತ್ತಾಗುತ್ತೆ, ಸಮುದ್ರದ ನೀರನ್ನು ಡಿಸ್ಯಾಲಿನೇಟ್ ಮಾಡಿ 70-80 ಅಡಿ ಮೇಲಕ್ಕೆ ತಗೊಂಡೋಗಿ ಅದನ್ನು ಧುಮುಕಿಸ್ತಾರೆ. ಅದನ್ನು ಜಲಪಾತ ಅಂತ ನೋಡಲಿಕ್ಕೆ $60 $70 ಕೊಟ್ಟು ನೋಡ್ಲಿಕ್ಕೆ ಹೋಗ್ತಾರೆ. ನಾವು ಹೋಗಿರ್ತೀವಿ. ನಾನು ಹೋಗಿದ್ದೆ, ನನಗದು ನೋಡಿ ಗಾಬರಿ ಆಗೋಯ್ತು. ಸ್ಕೈ ವಾಕ್ ಅಂತ ಮಾಡಿಸ್ತಾರೆ, ತಿರುಗಾಡ್ಕೊಂಡು ಬಂದು ನನಗೆ ಎಷ್ಟು ಬೇಜಾರಾಯಿತು ಅಂತಂದರೆ, ಈ ಸಮುದ್ರದ ನೀರನ್ನು ಪ್ಯೂರಿಫೈ ಮಾಡಿ ಚೆಲ್ಲೋದನ್ನೇ ಜಲಪಾತ ಅಂತ ತಿಳ್ಕೊಂಡಿರೋ ಜನಕ್ಕೆ ಶಿರಸಿಯ ಭಾಗದಲ್ಲಿ ಹೆಜ್ಜೆಗೊಂದು ಜಲಪಾತವನ್ನು ನಾವೇನಾದರೂ ತೋರಿಸುವಂಥ ಸಂಕಲ್ಪ ಮಾಡಿದ್ದಿದ್ರೆ ಇಡೀ ಜಗತ್ತಿನ ಡಾಲರ್ನ ತಂದು ರೂಪಾಯಿ ಎದುರಿಗೆ ಸರೆಂಡರ್ ಮಾಡಿಸ್ಬೋದಿತ್ತಲ್ಲ ಅಂತ ನನಗೆ ನೋಡಿದಾಗಲೆಲ್ಲ ಹೊಟ್ಟೆ ಉರಿಯುತ್ತೆ. ನಾವು ಯೋಚನೆ ಮಾಡಲ್ವಲ್ಲ, ಯಾವಾಗ ಕಟ್ಟೋದು ಕನಸು? ನಾವಿನ್ನೂ ರೋಡಿನ ವಿಚಾರದಲ್ಲಿ ಎಷ್ಟು ಹಿಂದಕ್ಕಿದ್ದೀವಿ ಅಂತಂದರೆ, ಒಂದ್ಸಲ ಈಗ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿದೆ, ಆದರೂ ಅದು 100% ಅಲ್ಲ. ಒಬ್ಬ ತುಂಬ ಒಳ್ಳೆ ಟ್ರೈನರ್, ಅವರು ಕಲಬುರಗಿ ಭಾಗದಲ್ಲಿ ತಿರುಗಾಡ್ತಾ ಇದ್ರು. ನಾನು ಸುಮ್ಮನೆ ಹಾಗೆ ಫೋನ್ ಮಾಡಿದೆ, ಸರ್ ಹೇಗಿದ್ದೀರಿ ಸರ್ ಅಂತ. ಅವ್ರು ಹೇಳಿದ್ರು ಏನೋ ದೇಹ ಇದೆಯಪ್ಪ ಅಂದರು. ನಾನು ಕೇಳಿದೆ ಯಾಕೆ ಅಂತ. ಅವ್ರು ಹೇಳಿದ್ರು ರಸ್ತೆ ಹೇಗಿದೆ ಅಂತಂದರೆ ಅದು ಹೇಗೆ ಬದುಕಿದ್ದೀನಿ ಅಂತ ನನಗೇ ಆಶ್ಚರ್ಯ ಆಗ್ತಾ ಇದೆ. ನನಗೆ ಅಷ್ಟು ರಸ್ತೆಯಲ್ಲಿ ಜನ ಇದ್ದಾರಲ್ಲ, ಇದು ಭಾರತದ ಗ್ರೇಟ್ನೆಸ್ ಅಂತ ಭಾಳ ಹೆಮ್ಮೆಯಿಂದ ನನಗೆ ಹೇಳಿದ್ರು ಅವರು. ಆ ಥರದ ಪರಿಸ್ಥಿತಿ. ಆ ರಸ್ತೆಯಲ್ಲಿ ಕ್ವಾಲಿಟಿ ಇಲ್ಲ ನಮ್ಮದು. ನಾವು ಎಷ್ಟರ ಮಟ್ಟಿಗೆ ಇನ್ನೂ ಕೆಳಮಟ್ಟಕ್ಕಿದ್ದೀವಿ ಅಂತಂದರೆ ನನ್ನ ದೇಶದ ಎಜುಕೇಷನನ್ನು ಎಷ್ಟು ಹಾಳು ಮಾಡಿಟ್ಟಿದ್ದೀವಿ ಗೊತ್ತಾ? ಆ ಎಜುಕೇಷನಲ್ಲಿ ಸತ್ವ ಅನ್ನೋದು ಏನೂ ಇಲ್ಲ. ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬಂದಿರುವಂಥ ಹುಡುಗನಿಗೆ ನೀವೇನಾದರೂ ಒಂದು ಕಂಪ್ಯೂಟರ್ನ ಓಪನ್ ಮಾಡಿ ಕೊಟ್ಟು ಈ ಕಂಪ್ಯೂಟರ್ನ ವಾಪಸ್ ಜೋಡಿಸು ಅಂತಂದರೆ ಅವ್ನು ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಮುಗಿಸಿರೋ ಹುಡುಗನ ಹತ್ರ ಓಡ್ತಾನೆ, ಸ್ವಲ್ಪ ಜೋಡಿಸ್ಕೊಡಪ್ಪ ಅಂತ. ಸ್ಕಿಲ್ ಈಸ್ ಝೀರೋ. ಎಜುಕೇಷನಲ್ಲಿ ಸ್ಕಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಲಿಲ್ಲ. ಹೋಗಲಿ, ಯಾರು ಡಿಗ್ರಿ ಹೊಂದಿದ್ದಾರೋ ಅವರಿಗೆ ಮಾತ್ರ ಎಲ್ಲವನ್ನು ಕೊಡಬೇಕು ಅಂತ ನಿಶ್ಚಯ ಮಾಡಿದ್ದೀವಿ. ಡಿಗ್ರಿಯೇ ಇಲ್ಲದ ಸ್ಕಿಲ್ ಹೊಂದಿರುವಂಥ ಲಕ್ಷಾಂತರ ಜನರಿಗೆ ಬೆಲೆಯೇ ಇಲ್ಲ. ನಾನು ಬೆಳಗಾವಿಯಲ್ಲಿ ನಿಂತಿದ್ದಾಗ ಒಂದು ಹೆಣ್ಮಗಳು ಬಂದು ಹೇಳಿದ್ಲು ನನಗೆ, ಚಕ್ರವರ್ತಿಯವರೇ ನಾವೆಲ್ಲರೂ ನೇಕಾರರು, ನಮಗೇನು ಸರ್ಟಿಫಿಕೇಟ್ ಕೊಡಲ್ವಾ ಅಂತ. ನಾನು ಕೇಳಿದೆ ನೇಕಾರರಿಗೆ ಹೆಂಗೆ ಸರ್ಟಿಫಿಕೇಟ್ ಕೊಡೋದು? ಏನಂದ್ಲು ಗೊತ್ತಾಯಮ್ಮ, ಕರ್ಕೊಂಡು ಬಂದು ನಿಲ್ಲಿಸಿ ಗಂಡಸರು ಮಾಡಲಿಕ್ಕಾಗದೇ ಇರೋ ಕೆಲಸವನ್ನು ನೇಕಾರಿಕೆಯಲ್ಲಿ ನಾವು ಮಾಡಿ ತೋರಿಸ್ತೀವಿ, ಆದರೆ ನನಗಿದು ಬರುತ್ತೆ ಅನ್ನೋದಕ್ಕೆ ನಂಗೆ ಸರ್ಟಿಫಿಕೇಟೇ ಇಲ್ಲ. ಯಾಕೆ ಅಂದರೆ ನಾನು ಸ್ಕೂಲಿಗೆ ಹೋಗಲಿಲ್ವಲ್ಲ ಅಂದ್ಲು. ನಾನು ಕೇಳಿದೆ ಕರೆಕ್ಟ್ ಅಲ್ವಾ, ಏನು ಮಾಡಬೇಕು? ಅಕ್ಕ ಹೇಳಿದ್ದು ನಮಗೂ ಏನಾದರೂ ಮಾಡಿ, ಯಾವುದಾದ್ರೂ ಒಂದು ಕಾಲೇಜ್ ನಮಗೆ ಮಾಡಿ, ಆ ಕಾಲೇಜಲ್ಲಿ ನಮಗೇನಾದರೂ ಹೊಸ ಜ್ಞಾನ ಕೊಡಿ. ಒಂದು ಆರ್ಡಿನರಿ ಹೆಣ್ಮಗಳು, ಆ ಹೆಣ್ಮಗಳು ಬಂದಾಗ ನನಗನ್ನಿಸ್ತು ಹೌದಲ್ಲ, ನಾವು ನೇಕಾರಿಕೆಗೋಸ್ಕರ ಒಂದು ಯೂನಿವರ್ಸಿಟಿ ಯಾಕೆ ಶುರು ಮಾಡಲಿಕ್ಕಾಗಲಿಲ್ಲ? ಆ ಯೂನಿವರ್ಸಿಟಿ ಏನು ಹೇಳಬೇಕಾಗಿತ್ತು ಗೊತ್ತಾ? ನೀನು SSLC ಆಗಿದ್ದರೂ ಬೇಕಾಗಿಲ್ಲ, ನೀನು 2nd PUC ರ್ಯಾಂಕ್ ಬಂದರೂ ಬೇಕಾಗಿಲ್ಲ, ನೇಕಾರಿಕೆ ನಿನಗೆ ಗೊತ್ತಿದ್ರೆ ಮಾತ್ರ ಒಳಗೆ ಬಾ, ನಿನ್ನ ಸರ್ಟಿಫಿಕೇಟ್ ನಾವೇನು ಕೇಳಲ್ಲ, ಬದಲಿಗೆ ನೀನು ವಾಪಸ್ ಹೋಗಬೇಕಾದ್ರೆ ನಿಂಗೆ ಸರ್ಟಿಫಿಕೇಟ್ ಕೊಡೋ ಜವಾಬ್ದಾರಿ ನಮ್ಮದು ಅಂತ ಹೇಳಬಲ್ಲಂತ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಸೆಂಟರ್ ಆಗಲೇ ಇಲ್ಲ ನಮ್ಮ. ಚಮ್ಮಾರಿಕೆ ಇದೆ ಕರ್ನಾಟಕದಲ್ಲಿ. ಬಾಟಾ ಕಂಪನಿಗೆ ಬೇಕಾಗಿರುವ ಚಪ್ಪಲಿ ನಾವು ತಯಾರು ಮಾಡ್ಕೊಡ್ತೀವಿ, ಬಾಟಾ ಸೀಲ್ ಹೊಡೆಯುತ್ತೆ, ಅವ್ರು ಮಾರಾಟ ಮಾಡ್ಕೊಳ್ತಾರೆ. ನಮಗೆ ಹೊಸ ಬ್ರ್ಯಾಂಡ್ ಕ್ರಿಯೇಟ್ ಮಾಡಲಿಕ್ಕೆ ಆಗಲಿಲ್ಲ. ಮಿತ್ರ, ಭಾಳ ಬೇಜಾರು ಯಾವಾಗಾಯಿತು ಗೊತ್ತೇನು? ಇತ್ತೀಚೆಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಓಪನ್ ಡೇ ಇತ್ತು. ಓಪನ್ ಡೇ ಅಂದರೆ ಎಲ್ರಿಗೂ ಬಿಡ್ತಾರೆ, ಒಂಥರ ಜಾತ್ರೆ, ಒಂದು ಸಂತೆ ಥರ ಇತ್ತು, ಭಾಳ ಚೆನ್ನಾಗಿತ್ತು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಭಾರತದ ಸೈಂಟಿಫಿಕ್ ಇನ್ವೆನ್ಷನ್ಗಳ ಟೆಂಪಲ್ ಅದು. ಅಲ್ಲಿಗೆ ಹೋಗಿ ಒಳಗೋಗಿ ಆಚೆ ಬರುವಾಗ ನನಗೆ ಗೊತ್ತಾಯಿತು ಎಂತೆಂಥ ಇನ್ವೆನ್ಷನ್ಸ್ ಇದೆ. ಆ ಇನ್ವೆನ್ಷನ್ಸ್ಗಳನ್ನು ಮಾರ್ಕೆಟ್ ಮಾಡಲಿಕ್ಕೆ ಆಗಲೇ ಇಲ್ಲ. ಅದೇ ಇನ್ವೆನ್ಷನ್ಗಳೇನಾದರೂ ಚೈನಾ ಕೈಯಲ್ಲಿ ಸಿಕ್ಕಿದ್ರೆ ಅವರು ಮಾರ್ಕೆಟ್ ಮಾಡಿ ಅತ್ಯಂತ ಕಡಿಮೆ ರೇಟ್ಗಳಲ್ಲಿ ಇಡೀ ಜಗತ್ತಿಗೆ ಬಂಬಾರ್ಡ್ ಮಾಡಿರ್ತಿದ್ರು. ನಾವು ಅಂದ್ಕೊಳ್ತಿದ್ದೆ ಚೈನಾದವ್ರು ಎಷ್ಟು ಬುದ್ಧಿವಂತರಪ್ಪ ಅಂತ. ನಮಗೆ ಸ್ಟಾರ್ಟಪ್ನ ಕಲ್ಪನೆಯೂ ಇಲ್ಲ. ಈಗ ಈ ದೇಶದ ಪ್ರಧಾನಿ ಬಂದ ಮೇಲೆ ಜನ ಸ್ಟಾರ್ಟಪ್ ಅಂತ ಮಾತಾಡ್ತಿದ್ದಾರೆ. ಆದರೂ ಕೂಡ ಅದು ಈ ದೇಶದ ಒಳಗೆ ಹೋಗ್ಲಿಕ್ಕೆ ಇನ್ನೆಷ್ಟು ಸಮಯ ಹಿಡಿಯುತ್ತೆ ಅಂತ ಹೊಟ್ಟೆ ಉರಿಯುತ್ತೆ. ಭಾರತವನ್ನು ಕಟ್ಟಬೇಕಾದಂಥ ಅಗತ್ಯ ಇದೆ. ಕರ್ನಾಟಕವನ್ನಂತೂ ಕಟ್ಟಲೇಬೇಕಾಗಿದೆ. ಆದರೆ ಎಲ್ಲಿ ಕಟ್ತಿದ್ದೀವಿ ಗೊತ್ತೇನು? ನಾವು ಹೆಂಡದ ಮಾರಾಟದಲ್ಲಿ ಕಟ್ತಾ ಇದ್ದೀವಿ. ನಾವು ಇಂದಿರಾ ಕ್ಯಾಂಟೀನ್ ಒಳಗೆ ಅನ್ನ ಬಡಿಸೋದರಲ್ಲಿ ಕಟ್ತಾ ಇದ್ದೀವಿ. ಆದರೆ ನಿಜವಾದ ರೂಪದಲ್ಲಿ ಕಟ್ಟೋದ್ರಲ್ಲಿ ಸೋತು ಹೋಗಿದ್ದೀವಿ. ಹೆಂಡದ ಮಾರಾಟ ಹೇಗಿದೆ ಗೊತ್ತಾ? ಕರ್ನಾಟಕದ ಕಳೆದ ವರ್ಷದ ಹೆಂಡ ಮಾರಾಟದ ಆದಾಯ 16,000 ಕೋಟಿ ರೂಪಾಯಿ, 16,000 crores. 1,60,000 ಕೋಟಿ ರೂಪಾಯಿ ನಮ್ಮ ಟೋಟಲ್ ರೆವಿನ್ಯೂ ಇನ್ಕಮ್. ಅದರಲ್ಲಿ 16,000 ಕೋಟಿ ರೂಪಾಯಿ ಹೆಂಡದ್ದೇ. ಎಕ್ಸೈಸ್ ಮಿನಿಸ್ಟ್ರು IAS ಆಫೀಸರ್ಗಳನ್ನೆಲ್ಲ ಕರೆದು ಏನು ಹೇಳಿದ್ರು ಗೊತ್ತಾ? ಬರೀ 16,000ನ
ವರ್ಷಕ್ಕೆ ಬರೀ 1,000 ಕೋಟಿ ಜಾಸ್ತಿ ಆಗ್ತಿದೆ. ಈ ವರ್ಷ ನಾನು ಅಕ್ಸೆಪ್ಟ್ ಮಾಡಲ್ಲ, 18,000 ಕೋಟಿ ಆದರೂ ಆಗಬೇಕು. 2,000 crore, ಡಬಲ್ ದ ಟಾರ್ಗೆಟ್. ಯು ನೋ ವಾಟ್ ಹ್ಯಾಪನ್? ಆಲ್ಮೋಸ್ಟ್ ಟಾರ್ಗೆಟ್ ಮೀಟ್ ಮಾಡಿದರು. ಆಲ್ಮೋಸ್ಟ್ ಸ್ವಲ್ಪ ಕಡಿಮೆ ಆಯಿತು. ಬಜೆಟ್ನಲ್ಲಿ ಅದಕ್ಕೆ ಸಿದ್ದರಾಮಯ್ಯವರು ಉತ್ತರ ಕೊಟ್ಟರು. ಏನು ಉತ್ತರ ಕೊಟ್ಟರು ಗೊತ್ತಾ? ಕಡಿಮೆ ಯಾಕಾಯಿತು ಅಂತಂದರೆ, ಸುಪ್ರೀಂ ಕೋರ್ಟ್ ಒಂದು ನಿಯಮ ತಂತು, ಹೈವೇ ಪಕ್ಕದಲ್ಲಿ 500 ಮೀಟರ್ ಒಳಗಿದ್ದವ್ರಿಗೆ ಮಾತ್ರ ಕೊಡಿ ಅಂತ ಹೇಳ್ತು. ಅದಕ್ಕೆ ಅನೇಕ ಒಳಗೆ ಲೈಸೆನ್ಸ್ ಕ್ಯಾನ್ಸಲ್ ಆಯಿತು. ಇಲ್ಲದೆ ಹೋಗಿದ್ದಿದ್ರೆ 100% ಟಾರ್ಗೆಟ್ ಮುಟ್ಟಿರ್ತಿದ್ವಿ ನಾವು. ಕ್ಯಾ ಬಾತ್? ನಾವು ಇಡೀ ರಾಜ್ಯದಲ್ಲಿ ಮಕ್ಕಳಿಗೆ ಪಾಠ ಹೇಳೋದು, ಯಾವುದಾದ್ರೂ ಒಂದು ಫಿಲಮ್ ಬಂದರೆ ಒಂದು ಸಣ್ಣ ಸ್ಟೇಟ್ಮೆಂಟ್ ಅದರಲ್ಲಿ, ಧೂಮಪಾನ ಆರೋಗ್ಯಕ್ಕೆ ಹಾನಿಕರ, ಹೆಂಡ ಕುಡಿಬಾರ್ದು ಸ್ಟೇಟ್ಮೆಂಟ್ ಅದರಲ್ಲಿ. ಆದರೆ ಸರ್ಕಾರವೇ ಮುಂದೆ ನಿಂತು ಪ್ರಚಾರ ಮಾಡಿ ನಂಗೆ ಗೊತ್ತಿಲ್ಲ ಎಷ್ಟು ಜನರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಯಾವ ಥರದ ಪರಿಸ್ಥಿತಿ ಅಂತಂದರೆ, ನಾನು ಹೀಗೆ ಟಾರ್ಗೆಟ್ ಮಾಡ್ತಿರ್ಬೇಕಾದ್ರೆ ಒಂದು ಹೆಂಡದ ಅಂಗಡಿಯ ಓನರ್ ನಂಗೆ ಫೋನ್ ಮಾಡಿದೆ ಶಿರಗುಪ್ಪಿಯಲ್ಲಿ. ಏನು ಸರ್ ನಮ್ಮನ್ನು ಇಷ್ಟೊಂದು ಬೈತಿದ್ದೀರಿ ಅಂದ. ನಾನದೇ ನಿಮ್ಮನ್ನು ಬೈತಿಲ್ಲಪ್ಪ, ಪರಿಸ್ಥಿತಿ ನಾನು ಹೇಳ್ತಿದ್ದೀನಿ, ನಾನೇನು ಮಾಡಲಿ ಅಂತ. ಅಂದರೆ ನಮ್ಮ ಪ್ರಾಬ್ಲಮ್ ನಿಮ್ಗೇನು ಗೊತ್ತು ಅಂದ. ಅಂದರೆ ಹೆಂಡದ ಅಂಗಡಿಯವ್ರಿಗೂ ಪ್ರಾಬ್ಲಮ್ ಏನಪ್ಪ ಇರುತ್ತೆ ಅಂತ. ಏನಂದ ಗೊತ್ತಾ? ಸರ್, ಒಂದು ಸ್ಕೂಲ್ನ ಹೆಡ್ ಮಾಸ್ಟ್ರು ನನಗೆ ಇವತ್ತು ಸ್ಕೂಲ್ ನಡೆಸ್ಲಿಕ್ಕೆ ಇಷ್ಟ ಇಲ್ಲ ಅಂತೇಳಿ ರಜಾ ಕೊಟ್ಟರೆ ಎಲ್ಲರೂ ಮನೆಗೆ ಹೋಗ್ಬೋದು ಸರ್. ಯಾವುದಾದ್ರೂ ಒಂದು ಆಫೀಸವರು ಲಾಕ್ ಮಾಡ್ಕೊಂಡು ಇವತ್ತು ನಾವು ಬರಲ್ಲ ಅಂತ ಹೇಳಿದ್ರೆ ಹೋಗ್ಬೋದು ಸರ್. ಆದರೆ ನಾವು ಹೆಂಡದ ಅಂಗಡಿಯವರು ಸರ್ಕಾರ ಹೇಳಿರೋ ರಜಾ ದಿನ ಬಿಟ್ಟು ಬೇರೆ ರಜೆನೂ ಹಾಕೋಂಗಿಲ್ಲ ಸರ್, ಹಾಕಿದರೆ ಫೈನ್ ಹಾಕ್ತಾರೆ ಸರ್ ಅಂದ. ನನಗೆ ಭಾಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ, ನನಗೂ ಗೊತ್ತಿರಲಿಲ್ಲ ಸತ್ಯವಾಗ್ಲೂ. ಹೆಂಡದ ಅಂಗಡಿಯನ್ನು ಹೇಳಿದ ದಿನ ಬಿಟ್ಟು ಬೇರೆ ಹಾಕಿದರೆ ಆವತ್ತು ಫೈನ್ ಹಾಕ್ತಾರೆ ಮತ್ತು ಅದು ಉಪಯೋಗ ಇಲ್ಲ ಅಂತ. ಹೀಗೆ ಕಟ್ತಿದ್ದೀವಿ ನಾವು ಕಟ್ತಾ ಇರೋ ನಾಡು ಈ ಥರ ಇದೆ ಅಂತ. ಎಲ್ಲೋ ಒಂದು ಕಡೆ ಬದಲಾವಣೆ ಬರಬೇಕು ಅಂತಂದರೆ ಇನ್ವಾಲ್ವ್ಮೆಂಟ್ 100% ಆಗಬೇಕು ಅಂತ. ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ಅದೇ. ನಂಗೆ ಗೊತ್ತು ತುಂಬ ಸಮಯ ನಿಮ್ಗೆ ತೊಗೊಂಡಿದ್ದೀನಿ. ನಾನು ನಿಮ್ಮನ್ನು ಕೇಳ್ಕೊಳ್ಬೇಕಾಗಿರೋದು ಒಂದೇ ಏನು ಅಂತಂದರೆ, ಪ್ರತಿ ಬಾರಿ ಊರಿಗೆ ವಾಪಸ್ ಬಂದಾಗ ಸ್ವಲ್ಪ ನಮ್ಮ ಜನರ ಜೊತೆ ಬೆರೆತುಬಿಡಿ ಅಂತ. ನಮ್ಗೆ ಗೊತ್ತಾಗುತ್ತೆ, ಅನೇಕ ಬಾರಿ ಈ ಜನ ಸರಿ ಇಲ್ಲ ಅಂತ ಕೋಪ ಬರ್ತಿರುತ್ತೆ. ನಿಮಗೇನು, ಅಲ್ಲಿದ್ದು ನನಗೆ ಕೋಪ ಬರ್ತಿರುತ್ತೆ. ಅವರು ಬಸ್ನಲ್ಲಿ ಕೂತ್ಕೊಂಡು ಹೊರಗಡೆ ಉಗುಳಬೇಕಾದಾಗ ಹೋಗಿ 4 ಬಾರಿಸ್ ಬರಬೇಕು ಅನಿಸುತ್ತೆ. ಏನು ಮಾಡೋದು? ಆದರೆ ಬಾರಿಸ್ಲಿಕ್ಕೆ ಆಗಲ್ಲ, ಯಾಕೆಂದರೆ ನಂದೇ ಅಣ್ಣ ತಮ್ಮಂದ್ರಲ್ಲ. ಅವನಿಗೆ ಗೊತ್ತಿಲ್ಲದೆ ಮಾಡ್ತಾ ಇರೋ ತಪ್ಪು ಅಂತ ಅವ್ನ ಮುಂದೆ ಕೈ ಮುಗಿದು ನಿಂತ್ಕೊಂಡು ಕೇಳ್ಕೊಳ್ತೀನಿ, ಪ್ಲೀಸ್ ಕಣಪ್ಪ, ಸ್ವಚ್ಛ ಭಾರತ ಅಂತ ನಾವೇ ಕ್ಲೀನ್ ಮಾಡಬೇಕು, ಫಾರ್ ಗಾಡ್ ಸೇಕ್, ಇನ್ನು ಮುಂದೆ ಉಗಿಬೇಡಪ್ಪ ಅಂದರೆ ಅವ್ನು ನಾಚ್ಕೊಂಡು ಇನ್ನು ಮುಂದೆ ಉಗಿಯಲ್ಲ ಸರ್ ಅಂತ. ನಂಗಂತ ನಿಲ್ಲೋದಿಲ್ಲ. ಇನ್ನು ಸ್ವಲ್ಪ ದಿನ ಹೀಗೆ ನಡೆಯುತ್ತೆ. ಅವನಿಗೆ ನಂಬಿಕೆ ಅನ್ನೋದು ಸತ್ತು ಹೋಗ್ಬಿಟ್ಟಿದೆ. ನನ್ನೊಳಗೆ ಏನಾದರೂ ಶಕ್ತಿ ಇದೆ ಅನ್ನೋದನ್ನು ಅವ್ನು ನಂಬಲಿಕ್ಕೆ ಸಿದ್ಧನಿಲ್ಲ. ಅವನು ಎಲ್ಲಿವರೆಗೂ ಬಂದಿದ್ದಾನೆ ಅಂತಂದರೆ, ನಾನು ಕೃಷಿ ಮಾಡ್ತೀನಿ, 1-2 ದಿನ ನೋಡ್ತೀನಿ, ಬೆಳೆ ಬರಲಿಲ್ಲ ಅಂತಂದರೆ ಪ್ರತಿಭಟನೆ ಕೂತು ಸರ್ಕಾರದ ಹತ್ರ ಸಾಲ ಮನ್ನಾ ಅಂತ ಕೇಳ್ತೀನಿ, ಮುಗಿಸ್ತೀನಿ ಅಂತ. ನಾನು ಸ್ಕೂಲಿಗೆ ಹೋಗ್ತೀನಿ, ಪಾಸ್ ಆಗಲಿಲ್ಲ ಅಂತಂದರೆ ನಾನು ಗಲಾಟೆ ಮಾಡಿ ಏನಾದರೂ ಮಾಡಿಕೊಂಡು ನಕಲು ಮಾಡಿ ಆದರೂ ಪಾಸ್ ಮಾಡ್ಕೊಳ್ತೀನಿ. ನಾನು ಗೆಲ್ಲಬಲ್ಲೆ ಅನ್ನುವಂಥ ಆತ್ಮವಿಶ್ವಾಸವೇ ಇಲ್ಲ ಅವನಿಗೆ ಅಂತ. ಆ ಆತ್ಮವಿಶ್ವಾಸವನ್ನು ಯಾರು ಕೊಡಬಲ್ಲರು ಗೊತ್ತಾ? ನೀವು ನಿಮ್ಮ ಊರಿಗೆ ಹೋದಾಗ ವಾಪಸ್ ಹೋದರೆ ಖಂಡಿತ ಕೊಡಬಲ್ರಿ ಅಂತ. ನಿಮ್ಮ ಊರಿಗೆ ವಾಪಸ್ ಹೋದಾಗ ನಿಮ್ಮ ಊರಿನ ಶಾಲೆಗೆ ಹೋಗಿ ಏನು ಹೆದರ್ಕೊಳ್ಬೇಕಾದ ಅಗತ್ಯ ಇಲ್ಲ. ಒಮ್ಮನ್ ಏನು ಭಾರಿ ಗ್ರೇಟ್ ಅಲ್ಲ, ಏನು ದೊಡ್ಡ ವಿಷಯ ಅಲ್ಲ, ನಮ್ಮ ಹಳ್ಳಿ ಅದಕ್ಕಿಂತ ಸುಂದರವಾಗಿದೆ, ಇಲ್ಲದೆ ಹೋದರೂ ಸ್ವಲ್ಪ ಹೇಳಿ ಅವರಿಗೊಂದು ವಿಶ್ವಾಸ ತುಂಬಿಸಿ. ಸ್ವಲ್ಪ ನೀವು ಪ್ರಯತ್ನ ಪಟ್ಟರೆ ಜಗತ್ತನ್ನು ಆಳಬಲ್ಲಂಥ ಸಾಮರ್ಥ್ಯ ನಿಮ್ಮ ಒಳಗಿದೆ ಅಂತ ಒಂದು ಸ್ವಲ್ಪ ವಿಶ್ವಾಸ ತುಂಬಿಸಿ. ಒಮ್ಮೆ ನನ್ನ ದೇಶದ ಜನರೊಳಗೆ ವಿಶ್ವಾಸ ತುಂಬಿಬಿಡ್ತು ಅಂತಂದರೆ, ಯಾವ ಅಂತರ್ಗತವಾಗಿರುವಂಥ ಅಂತರ್ನಿಹಿತವಾಗಿರುವಂಥ ರಕ್ತ ಇದೆಯಲ್ಲ, ಜಗತ್ತನ್ನು ಕಟ್ಟಬಲ್ಲಂಥ ರಕ್ತ ಇದೆಯಲ್ಲ, ಆ ರಕ್ತ ವಾಪಸ್ ಜಾಗೃತವಾಗುತ್ತೆ. ಒಮ್ಮೆ ಭಾರತೀಯ ತರುಣರೇನಾದರೂ ಜಾಗೃತವಾಗಿ ನಿಂತರೆ ಮತ್ತೊಮ್ಮೆ ಭಾರತದ ಯುಗ ಶುರುವಾಗುತ್ತೆ. ಭಾರತದ ಯುಗ ಶುರುವಾದರೆ ಜಗತ್ತು ನೆಮ್ಮದಿಯಿಂದ ಬದುಕುತ್ತೆ ಅನ್ನೋದನ್ನಷ್ಟೇ ನಿಮ್ಮ ಹತ್ರ ಹೇಳಲಿಕ್ಕೆ ಬಂದಿರೋದು. ಮಿತ್ರರೆ, ಭಾರತ ಎಷ್ಟು ಸುಂದರವಾಗಿ ಬದುಕುತ್ತೋ ಜಗತ್ತು ಅಷ್ಟು ನೆಮ್ಮದಿಯಿಂದ ಇರುತ್ತೆ. ಅಂಥದ್ದೊಂದು ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಇವತ್ತು ನಾವೆಲ್ಲರೂ ಕೈ ಜೋಡಿಸಬೇಕಾದಂಥ ಅಗತ್ಯ ಇದೆ. ಹೀಗಾಗಿ ನಿಮ್ಮ ಹತ್ರ ಕಳಕಳಿಯಿಂದ ಕೇಳ್ಕೊಳ್ತೀನಿ, ನಿಮ್ಗೆ ಏನಾದರೂ ಮಾಡಬೇಕು ಅಂತ ಮನಸ್ಸಿದ್ರೆ ದಯಮಾಡಿ ಊರುಗಳಿಗೆ ವಾಪಸ್ ಬಂದಾಗ, ನೀವೇನು ಊರುಗಳಿಗೆ ವಾಪಸ್ ಪರ್ಮನೆಂಟಾಗಿ ಬಂದುಬಿಡಿ ಅಂತಲೂ ನಾನು ಕೇಳ್ಕೊಳ್ಳಲ್ಲ. ಅಫ್ಕೋರ್ಸ್ ಯುರ್ ಆಲ್ ಇನ್ವಾಲ್ವ್ಡ್, ಎಲ್ಲೋ ಒಂದು ಕಡೆ ಇನ್ವಾಲ್ವ್ ಆಗಿದ್ದೀರಿ. ಆದರೆ ಯಾವಾಗ ಊರಿಗೆ ವಾಪಸ್ ಹೋಗ್ತಿರೋ ಒಬ್ಬನ ಹೆಗಲ ಮೇಲಾದರೂ ಕೈ ಹಾಕ್ಕೊಂಡು ಅವನ ಒಳಗೆ ಇರುವಂಥ ಶಕ್ತಿಯನ್ನು ಜಾಗೃತಗೊಳಿಸುವಂಥ ಪ್ರಯತ್ನ ಮಾಡಿದಿರಿ ಅಂತಾದರೆ, ನಿಮ್ಮ ಕಾರಣದಿಂದಾಗಿ ಒಂದು 100-150 ಹುಡುಗರು ತಯಾರಾಗಿ ನಿಂತು ಬಿಡ್ತಾರೆ ಅಂತ ಆಗ್ಬಿಟ್ರೆ, ನನ್ನ ಭಾರತ ಹೊಸದಾಗಿ ನಿರ್ಮಾಣಗೊಳ್ಳುತ್ತೆ ಅಂತ, ನನ್ನ ಕರ್ನಾಟಕ ಹೊಸದಾಗಿ ನಿರ್ಮಾಣಗೊಳ್ಳುತ್ತೆ ಅಂತ. ಹಾಗೆ ನಿರ್ಮಾಣಗೊಳ್ಳುವಂಥ ಹೊತ್ತು ಹತ್ತಿರ ಬಂದಿದೆ. ನಾವು ನನ್ನ ಕನಸಿನ ಕರ್ನಾಟಕ ಶುರು ಮಾಡಿದ್ವಿ. ಎಲ್ಲದಕ್ಕೂ 100% ಪರಿಣಾಮ ಸಿಗುತ್ತೆ. ಯಾಕೆಂದರೆ ಭಾರತ ಚೆನ್ನಾಗಿ ಉತ್ತಿರುವಂಥ ಭೂಮಿಯಾಗಿದೆ. ಈಗ ಉಳುಮೆ ಮಾಡಲಾಗಿದೆ, ಬೀಜವೂ ಬಿತ್ತನೆಯಾಗಿದೆ, ಸ್ವಲ್ಪ ನೀರು ಗೊಬ್ಬರ ಹಾಕಿದರೆ ಆಯಿತು, ಹಾಗಾಗಿ ಸ್ಪ್ರೌಟ್ ಆಗಿ ಬೆಳೆ ಬರಲಿಕ್ಕೆ ಸಿದ್ಧವಾಗುತ್ತೆ. ನಾವು ನನ್ನ ಕನಸಿನ ಕರ್ನಾಟಕ ಅಂತ ಶುರು ಮಾಡುವಾಗ ಎಲ್ಲರೂ ಆಡ್ಕೊಂಡಿದ್ರು, ಏನು ನನ್ನ ಕನಸಿನ ಕರ್ನಾಟಕ ಕಟ್ಟಿಬಿಟ್ರೆ ಕರ್ನಾಟಕ ಆಗ್ಬಿಡುತ್ತಾ ಅಂತ. ನಾವು 3-4 ತಿಂಗಳ ಕಾಲ ನಾನ್ ಸ್ಟಾಪ್ ಕೆಲಸ ಮಾಡಿದ್ವಿ. ಆಮೇಲೆ ಏನಾಯಿತು ಗೊತ್ತಾ? ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿ ಪತ್ರಿಕೆಯಲ್ಲೂ ಆ್ಯಡ್ ಕೊಟ್ಟರು. ಆ್ಯಡ್ ಏನು ಅಂದರೆ, ನನಗೂ ಒಂದು ಕನಸಿದೆ ಅಂತ ಹೇಳಿದೆ. ಶಬಾಷ್, ಹೇಳಿದೆ, ವೆರಿ ಗುಡ್. ವಿಚಿತ್ರ ಏನು ಅಂತಂದರೆ, ಕನಸು ಕಟ್ಟಿ MLA ಆಗ್ತಾರೆ, ಆ ಕೆಲಸ ಮಾಡ್ತಾರೆ.
ಕನಸು ಕಟ್ಟಿ CM ಆಗ್ತಾರೆ, ಕೆಲಸ ಮುಗಿಸ್ತಾರೆ. ಆದರೆ ನಮ್ಮ CM ನಮ್ಮ ಪುಣ್ಯ ಅವ್ರು ಇಳಿಯೋ ಟೈಮಲ್ಲಿ ಕನಸು ಬಿತ್ತು ಅವರಿಗೆ. ನಾನಂದರೆ ಶಬಾಷ್, ಈಗಲಾದರೂ ಕನಸು ಬಿತ್ತಲ್ಲ ನಿಮಗೆ, ನಾವು ಮಾಡಿದ ಪ್ರಯತ್ನ ಸಾರ್ಥಕ ಅಂತ ಕೊನೆ ಪಕ್ಷ ನಿಮಗೂ ಕನಸು ಬೀಳಿಸೋದ್ರಲ್ಲಿ ನಾವು ಸಕ್ಷಮರಾದ್ವಿ ಅಂತ. ಆಶ್ಚರ್ಯ ಏನು ಗೊತ್ತೇನು, ಇದೇ ಕಾಂಗ್ರೆಸ್ನ ಒಂದು ದೊಡ್ಡ ಟೀಮೀಗ ಯಾರ್ಯಾರು ಮಿನಿಸ್ಟ್ರಿಗಳು ಅನ್ಸ್ಕೊಂಡಿದ್ರೋ ಅವರು ತಾಲೂಕು ಮಟ್ಟಕ್ಕೆ ಬರ್ತಾರೆ, ಇದೇ ಥರದ ಟೌನ್ ಹಾಲ್ ಮೀಟಿಂಗ್ ಮಾಡ್ತಾರೆ, ಅಲ್ಲಿನ ಜನರನ್ನು ಸೇರಿಕೊಂಡು ನಿಮ್ಗೆ ಏನೇನು ಕನಸುಗಳಿದೆ ಹೇಳ್ರಪ್ಪ, ನಾವು ಮಾಡ್ತೀವಿ ಅದನ್ನು ಅಂತ ಕೇಳೋ ಮಟ್ಟಿಗೆ ಬಂದಿದ್ದಾರೆ ಅಂತ. ಒಂದು ದೊಡ್ಡ ಪ್ರಯಾಸ ನಮ್ಮ ಕಾರಣದಿಂದಾಗಿ ಇವತ್ತು ಬೆಂಗಳೂರಿನ AC ರೂಮ್ಗಳಲ್ಲಿ ಕೂತ್ಕೊಳ್ಬೇಕಾಗಿದ್ರು ತಾಲೂಕು ಮಟ್ಟಕ್ಕೆ ಬರಲಿಕ್ಕೆ ಪ್ರಯಾಸ ಅಂತೂ ಹಾಕಿದೆ, ಹೆಮ್ಮೆ ನಮಗೆ. BJP ಅಪೋಸಿಷನ್ ಪಾರ್ಟಿ ಆಗಿದ್ದ BJP ಯಾವತ್ತೂ ಪ್ರಣಾಳಿಕೆ ಬಗ್ಗೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ದೇ ಇರುವಂಥ BJP ಏನು ಮಾಡ್ತೀವಿ ಗೊತ್ತೇನು, ಈ ಬಾರಿ 224 ಕ್ಷೇತ್ರಗಳಿಗೂ ನಾವು ಪ್ರತ್ಯೇಕ ಪ್ರಣಾಳಿಕೆ ಕೊಡ್ತೀವಿ. ನಿಮ್ಮ ಕನಸುಗಳನ್ನು ಪಟ್ಟಿ ಮಾಡಿ ಕಳಿಸಿ, ಅದಕ್ಕೆ ತಕ್ಕಂತೆ ಅವುಗಳನ್ನು ಡೆವಲಪ್ ಮಾಡೋ ಪ್ರಯತ್ನ ಮಾಡ್ತೀವಿ ಅಂತ. ಒಂದು ಟೀಮ್, ಒಂದು ತರುಣರ ತಂಡ ಹಗಲು ರಾತ್ರಿ ಕೆಲಸ ಮಾಡಿದ್ದಕ್ಕೆ ಈ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಯ್ತಲ್ಲ. JDSನ CM ಕ್ಯಾಂಡಿಡೇಟು ಕುಮಾರಸ್ವಾಮಿ ಮಾತಾಡ್ತಾ ಏನು ಹೇಳಿದ್ರು ಗೊತ್ತಾ, ನನ್ನ ಕನಸಿನ ಕರ್ನಾಟಕ ನಿರ್ಮಾಣ ಮಾಡಲಿಕ್ಕೆ 30-40 ಸೀಟ್ ಸಾಕಾಗಲ್ಲ, ನಂಗೆ 100 ಕೊಡಬೇಕು ನೋಡಿ ಅಂತ ಕೇಳಲಿಕ್ಕೆ ಶುರು ಮಾಡಿದರು ಅಂತ. ಸೊ ಸಮ್ವೇರ್ ಪ್ರತಿಯೊಬ್ಬರಿಗೂ ನಾವು ಜನರ ಆಶೋತ್ತರಗಳಿಗೆ ತಕ್ಕಂತೆ ಬದುಕಲಿಲ್ಲ ಅಂತಂದರೆ ಜನ ಕೇರ್ ಮಾಡಲ್ಲ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆಯಲ್ಲ, ಈ ವಾತಾವರಣ ತುಂಬ ಸುಂದರವಾದ ವಾತಾವರಣ. ಹಗಲು ರಾತ್ರಿ ಪ್ರಯಾಸ ಪಡ್ತಿದ್ದೀವಿ, ತುಂಬ ದೊಡ್ಡ ಕೆಲಸ ಏನು ಮಾಡ್ತಿಲ್ಲ ನಾವು, ಸಣ್ಣ ಕೆಲಸವೇ. ಸುಮ್ಮನೆ ನೋಡಿ, ನಿಮ್ಮ ಜೊತೆ ಹಂಚ್ಕೊಳ್ತೀನಿ ನಾನು, ಭಾಳ ಸಂತೋಷ ನನಗೆ. ಮಹದಾಯಿಗೋಸ್ಕರ ಹೋರಾಟ ಗದಗ್ನ ಹತ್ತಿರದಲ್ಲಿ ನಡೀತಿದೆ, ನರಗುಂದದಲ್ಲಿ. ಯಾರಾದರೂ ಆ ಭಾಗದಿಂದ ಬಂದಿದ್ದವರಿಗೆ ನಾನು ಇದನ್ನು ಹೇಳಿದ ತಕ್ಷಣ ಕಿವಿ ನೆಟ್ಟಗಾಗ್ಬಿಡುತ್ತೆ, ನನಗೆ ಗೊತ್ತು. ಸತತ 2-2.5 ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ. ಆದರೆ ಯಾವತ್ತೂ ನೀರನ್ನು ಉಳಿಸುವಂಥ ಸಣ್ಣ ಆಂದೋಲನವನ್ನು ಮಾಡಲಿಲ್ಲ ಅಂತ. ಅದರ ಪಕ್ಕದ ಗದಗ್ನಲ್ಲಿ ಒಂದು ಕಲ್ಯಾಣಿ ಇತ್ತು. ಆ ಕಲ್ಯಾಣಿ ಯಾವ ಕಲ್ಯಾಣಿ ಗೊತ್ತಾ, ಕುಮಾರವ್ಯಾಸ ಪ್ರತಿನಿತ್ಯ ಸ್ನಾನ ಮುಗಿಸಿ ಅಲ್ಲಿ ಸ್ನಾನ ಮಾಡಿ ಎದ್ದು ಬಂದು ಆ ದೇವರ ಮುಂದೆ ಕುಳಿತುಕೊಂಡು ಕುಮಾರವ್ಯಾಸ ಬರಿತಾ ಇದ್ದಂಥ ವ್ಯಾಸಭಾರತ ಬರಿತಾ ಇದ್ದಂಥ ಕಲ್ಯಾಣಿ ಅದು. ಆ ಕಲ್ಯಾಣಿ ಡಂಪ್ ಆಗಿ ಪೂರ್ತಿ ಮುಚ್ಚೋಗಿತ್ತು, ಏನೂ ಇರಲಿಲ್ಲ. ಹಠಕ್ಕೆ ಬಿದ್ದಂಥ ಹುಡುಗರು, 5-6 ಜನ ಹುಡುಗರು ಪ್ರತಿನಿತ್ಯ ಆ ಕಲ್ಯಾಣಿಯ ಹೂಳನ್ನು ತೆಗಿಲಿಕ್ಕೆ ಶುರು ಮಾಡಿದರು. 20 ದಿನ ಆಯಿತು, 50 ದಿನ ಆಯಿತು, 100 ದಿನ ಆಯಿತು, 150 ದಿನ ಆಯಿತು, 200 ಆಯಿತು. 270 ದಿನಗಳ ಕಾಲ ನಿರಂತರವಾಗಿ ಬಿಟ್ಟು ಬಿಡದೆ ಕೆಲಸ ಮಾಡಿದ ನಂತರ ಕಲ್ಯಾಣಿಯ ತಳ ಸ್ವಲ್ಪ ಮಟ್ಟಿಗೆ ಕಾಣ್ತು. ಅವರಲ್ಲಿನ ಮುನ್ಸಿಪಲ್ ಕಾರ್ಪೊರೇಷನ್ ಹತ್ರ ಹೋಗಿ 1-2 ಟ್ಯಾಂಕರಲ್ಲಿ ನೀರು ಹೊಡೆಸಿ ಅದಕ್ಕೆ ನಾವು ಕಷ್ಟಪಟ್ಟು ಕ್ಲೀನ್ ಮಾಡಿದ್ದೀವಿ ಅಂದರೆ ಭಾಳ ಕೋಪಿಸ್ಕೊಂಡ ಮುನ್ಸಿಪಲ್ ಕಾರ್ಪೊರೇಷನ್ ಕ್ಲೀನ್ ಮಾಡಿ ಅಂತ ಹೇಳಿದ್ಯಾರು ನಿಮಗೆ ಅಂತೂ ಕೇಳಿದರು. ಇವ್ರು ಹೇಳಿದ್ರು ಏನಾಗುತ್ತೋ ಆಗಲಿ, ಮಳೆ ಬಂದರೆ ಮಳೆ ಬರುತ್ತೆ, ಭಗವಂತ ನೋಡ್ಕೋತಾನೆ ಅಂತ ಬಂದರು. ದೇವರು ಯಾವತ್ತೂ ಕೈ ಬಿಡಲ್ಲ. ಪ್ರಯತ್ನ ಇದ್ದವರಿಗೆ ಭಗವಂತ ಖಂಡಿತ ಬೆಲೆ ಕೊಡ್ತಾನೆ ಅಂತಂದರೆ ನೆಕ್ಸ್ಟ್ ಡೇನೇ ಮಳೆ ಹೇಗೆ ಸುರಿತು ಅಂತಂದರೆ ಕೋಇನ್ಸಿಡೆನ್ಸ್ ಇರ್ಬೋದು. ಅದು 3 ದಿನಗಳ ಕಾಲ ಬಿಟ್ಟು ಬಿಡದೆ ಸುರಿದ ಮಳೆ ಕಲ್ಯಾಣಿಗೆ ನೀರು ಬಂತು. ಟ್ಯಾಂಕರಲ್ಲಿ ಹೊಡೆದಿದ್ರು ಅಷ್ಟು ನೀರು ಬರ್ತಿರಲಿಲ್ಲ. ನೀರು ಬಂದಾಗ ಭಾಳ ಸಂತೋಷವರೆಗೆ ನನಗೆ ಫೋನ್ ಮಾಡಿ ಹೇಳಿದರು, ನಾವು ಒಂದು ದೀಪೋತ್ಸವ ಮಾಡೋಣ, ನೀವು ಯಾವಾಗ ಬರ್ತೀರಾ ಹೇಳಿ ಅಂತ. ಅದಾಗ ಒಂದು 10 ದಿನಕ್ಕೆ ಏನು ಹೇಳಿದ್ರು ಗೊತ್ತಾ, ಅಣ್ಣ ನೀರು ಬಂದಿದ್ದು ಮಳೆಯಿಂದ ಅಷ್ಟೇ ಅಲ್ಲ, ಒಳಗಿನ ಸೆಲೆ ಓಪನ್ ಆಗಿಬಿಟ್ಟಿದೆ, ಪ್ರತಿ 10 ದಿನಕ್ಕೆ 1 ಮೆಟ್ಟಿಲು ತುಂಬುತ್ತಾ ಇದೆ ಅಂತ. ಎಷ್ಟು ನೀರು ತುಂಬಿದೆ ಈಗ ಅಂತಂದರೆ ಆ ಕಲ್ಯಾಣಿಯ ನೋಡ್ಕೊಳ್ಳೋ ಜವಾಬ್ದಾರಿ ಇದ್ದಂಥವರೆಲ್ಲ ಬಂದು ಏನು ಹೇಳ್ತಾರೆ ಗೊತ್ತಾ, ಈ ಕಲ್ಯಾಣಿಯನ್ನು ನಾವು ಜನ ನೋಡಬೇಕಾಗಿರುವಂಥ ತಾಣವನ್ನಾಗಿ ಪರಿವರ್ತಿಸೋಣ, ಸರಿಯಾಗಿ ಕಾಪಾಡಿಕೊಂಡ್ರೆ ಕುಡಿಲಿಕ್ಕೆ ನೀರು ಪಕ್ಕದ ಕಲ್ಯಾಣಿಯಲ್ಲೇ ಸಿಗುತ್ತೆ ಅಂತ ನಮ್ಮ ಜನಕ್ಕೆ ಹೇಳೋಣ ಅಂತ ಅವರೆಲ್ಲರೂ ತಯಾರಾಗಿ ನಿಂತಿರೋದನ್ನು ನೋಡಿದ್ರೆ ನನಗನ್ಸುತ್ತೆ ತರುಣರ ಶಕ್ತಿಗೆ ಭಯಾನಕವಾದ ಬೆಲೆ ಇದೆ. ಎಷ್ಟು ತರುಣರಿದ್ದಾರೆ ಕರ್ನಾಟಕದಲ್ಲಿ ಅಂತಂದರೆ ಸರಿಯಾಗಿ ಬಳಸಿಕೊಳ್ಳೋ ಮನಸ್ಸು ಮಾಡಿದರೆ ಹೊಸ ಕರ್ನಾಟಕವನ್ನು ಜಗತ್ತಿನ ಮುಂದೆ ನಿಲ್ಲಿಸಬಹುದು ಅಂತ. ನೀವು ದೇಶದ ಮುಂದೆ ಬಿಡಿ, ಜಗತ್ತಿನ ಮುಂದೆ ನಿಲ್ಲಿಸಬಹುದು ಅಂತ. ನನಗೆ ಯಾವಾಗಲೂ ಅನಿಸುತ್ತೆ ನಾವು ವರ್ಲ್ಡ್ ಕ್ಲಾಸ್ ರೋಡ್ನ ಕಲ್ಪನೆ ಕಟ್ಕೋಬೇಕು ಅಂತ, ಗುಜರಾತಿಗೆ ಕಂಪೇರ್ ಮಾಡಬೇಡಿ ಅಂತ. ನಾವು ಹೆಂಗೆ ಕಂಪೇರ್ ಮಾಡ್ತೀವಿ ಗೊತ್ತಾ, ಮೋದಿಯವರು ಕರ್ನಾಟಕಕ್ಕೆ ಬಂದಾಗ ಹೇಳಿದರು ಕರ್ನಾಟಕ ಇಸ್ ಬಿಕಮಿಂಗ್ ಕ್ರೈಮ್ ಸಿಟಿ ಅಂತ. ಸಿದ್ದರಾಮಯ್ಯವ್ರ ಉತ್ತರ ಏನಿತ್ತು ಗೊತ್ತಾ, ವಿ ಆರ್ ಬೆಟರ್ ದೆನ್ ಉತ್ತರ ಪ್ರದೇಶ್. ಕ್ಯಾ ನಾನ್ಸೆನ್ಸ್. ಉತ್ತರ ಪ್ರದೇಶ ಜನಸಂಖ್ಯೆ 22 ಕೋಟಿ, ಕರ್ನಾಟಕದ 3 ಟೈಮ್ಸ್ ಇದೆ ಉತ್ತರ ಪ್ರದೇಶ. ಉತ್ತರ ಪ್ರದೇಶದಲ್ಲಿ ಎಲ್ಲ ಥರದ ಎಥನಿಸಿಟಿ ಇರುವಂಥ ಜನ. ಉತ್ತರ ಪ್ರದೇಶ ಗ್ರೀನ್ ಕಾರಿಡಾರ್ ನಡುವೆ ಬರುವಂಥ ಜಾಗ ಅದು. ಅಲ್ಲಿ ISI ಚಟುವಟಿಕೆಗಳು ತುಂಬ ತೀವ್ರವಾಗಿ ನಡೆಯುತ್ತೆ. ಅಂಥ ಜಾಗದಲ್ಲಿ ಕ್ರೈಮ್ ಇರುತ್ತೆ ಅನ್ನೋದನ್ನು ಒಪ್ಕೊಳ್ತಾರೆ ಎಲ್ಲರೂ. ಆದರೆ ನಾವು ಕರ್ನಾಟಕವನ್ನು ಅದಕ್ಕೆ ಕಂಪೇರ್ ಮಾಡಿ ಏನು ಹೇಳ್ತೀವಿ, ಕರ್ನಾಟಕ ಈಸ್ ಬೆಟರ್ ದೆನ್ ಉತ್ತರ ಪ್ರದೇಶ. ಏನು ನಾನ್ಸೆನ್ಸ್ ಮಾತಾಡ್ತಿದ್ದೀವಿ ನಾವು ಎಲ್ಲಿದ್ದೀವಿ ಅಂತ. ಕರ್ನಾಟಕವನ್ನು ಯಾವ ಹಂತದಲ್ಲಿ ಕಟ್ಟಿಟ್ಟಿದ್ದೀವಿ ಅನ್ನೋದನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ಲಿಕ್ಕೆ ಇಷ್ಟಪಡ್ತಿದ್ದೀನಿ ಅಷ್ಟೇ. ಹೀಗಾಗಿ ಜವಾಬ್ದಾರಿ ತುಂಬ ದೊಡ್ಡದಿದೆ. ನೀವು ಹೊರಗಡೆ ಬಂದ ತಕ್ಷಣ ನೀವು ಭೌತಿಕ ಸಂಬಂಧವನ್ನು ಕಳ್ಕೊಂಡಿರ್ಬೋದು, ಕರ್ನಾಟಕದೊಂದಿನ ಕರುಳ ಸಂಬಂಧ ಕಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ.
ನೀವು ಕಡ್ಕೊಂಡ್ರೂ ಆಗಾಗ ಅದನ್ನು ನೆನಪಿಸ್ಲಿಕ್ಕೆ ನನ್ನಂಥವ್ರು ಬರ್ತಾನೆ ಇರ್ತೀವಿ. ನಿಮಗೆ ನೆನಪಿಸಿ ಕರುಳಬಳ್ಳಿ ಅಲ್ಲಿದೆ, ಅದಕ್ಕೋಸ್ಕರವೇ ನಾವೆಲ್ಲರೂ ದುಡಿಬೇಕಾಗಿದೆ ಅಂತ ನೆನಪಿಸ್ಲಿಕ್ಕೋಸ್ಕರವೇ ಬರ್ತೀವಿ ಅಂತ. ನಾನು ಹೀಗಾಗಿ ಹೊರಗಿನ ಕನ್ನಡಿಗರ ಜೊತೆ ಮಾತಾಡಬೇಕಾದಾಗಲೆಲ್ಲ ನಾನು ಭಾಳ ಪ್ರೀತಿಯಿಂದ ಅವ್ರ ಜೊತೆ ಹಂಚ್ಕೊಳ್ಳಿಕ್ಕೆ ಬಯಸೋದಿಷ್ಟೇ, ಕರ್ನಾಟಕವನ್ನು ವಾಪಸ್ ಕಟ್ಟುವಂಥ, ಭಾರತವನ್ನು ವಾಪಸ್ ನಿರ್ಮಿಸುವಂಥ ರಾಷ್ಟ್ರಧರ್ಮ ನಮಗೆಲ್ಲ ಇದೆ. ಆ ರಾಷ್ಟ್ರಧರ್ಮ ಅನ್ನೋದು ನಾವು ಅನುಸರಿಸ್ತಾ ಇರುವಂಥ ನಮ್ಮ ಮತ ಪಂಥ, ನಾವು ಮಾಡ್ತಾ ಇರುವಂಥ ಎಲ್ಲ ಆಚರಣೆಗಳಿಗಿಂತ ದೊಡ್ಡದ್ದು. ಭಾರತ ಬಲಾಢ್ಯವಾಗಿ ಉಳಿದ್ರೆ ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ ನಮ್ಗೆ ಗೌರವ ಇದೆ. ಭಾರತ ವೀಕ್ ಆಗೋಗಿದ್ರೆ ನಮ್ಮನ್ನು ಯಾರೂ ರೆಸ್ಪೆಕ್ಟ್ ಮಾಡಲ್ಲ ಜಗತ್ತಿನಲ್ಲಿ ಅನ್ನೋದನ್ನು ನಿಮ್ಮೆದುರಿಗೆ ನಾನು ಮತ್ತೆ ಹೇಳಬೇಕಾದಂಥ ಅಗತ್ಯ ಇಲ್ಲ. ಇವತ್ತಿನ ಭಾರತದ ಸ್ಥಿತಿಗತಿಗೆ ಇಷ್ಟು ಗೌರವ ಸಿಗುತ್ತೆ ಅನ್ನೋದಾದರೆ, ಇನ್ನು ಭಾರತ ಜಗತ್ತಿನ ಅತ್ಯದ್ಭುತ ರಾಷ್ಟ್ರವಾಗಿ ನಿಂತುಕೊಂಡು ಜಗತ್ತನ್ನೆಲ್ಲ ಆಕರ್ಷಿಸುವ ಮಟ್ಟಕ್ಕೆ ಬೆಳೆದು ನಿಂತರೆ ಒಮನ್ನಲ್ಲಿರುವ ನಿಮಗೆಲ್ಲ ಎಂಥ ರೆಸ್ಪೆಕ್ಟ್ ಇರ್ಬೋದು ಅಂತ ಇಮ್ಯಾಜಿನ್ ಮಾಡಿ ಅಂತ. ನೀವು ದಾರಿಯಲ್ಲಿ ಹೋಗ್ತಾ ಇದ್ದರೆ ನಿಮಗೆ ಸೈಡ್ ಬಿಟ್ಕೊಡ್ತಾರೆ, ಇಂಡಿಯನ್ಸ್ ಬಂದರು ಜಾಗ ಬಿಡಿ ಮೊದಲು ಅವರಿಗೆ ಅಂತ. ಆ ಥರದ ವಾತಾವರಣ ನಿರ್ಮಾಣ ಆದರೆ ಅಚ್ಚರಿ ಆಗಬೇಕು ಅಂತಿಲ್ಲ. ಯಾಕೆ ಅಂತಂದರೆ ಭಾರತ ಬರೀ ಭೌತಿಕವಾಗಿ ಬೆಳೆಯಲ್ಲ, ಭಾರತ ಬೆಳೆದು ನಿಂತರೆ ಆಂತರಿಕವಾದ ಪರಬ್ರಹ್ಮ ತತ್ವವನ್ನು ಕೂಡ ಜೊತೆಯಲ್ಲೇ ತೆಗೆದುಕೊಂಡು ಹೋಗೋದರಿಂದ ರಾಷ್ಟ್ರ ಮತ್ತು ಧರ್ಮ ಜಗತ್ತಿಗೆ ಬೆಳಕು ಕೊಡುವಂಥದ್ದಾಗತ್ತೆ. ಅಂಥ ಬೆಳಕು ಕೊಡುವಂಥ ಭಾರತ ನಿರ್ಮಾಣ ಆಗಲಿ. ಅಂಥ ಬೆಳಕನ್ನು ತರಲಿಕ್ಕೆ ನಮ್ಮೆಲ್ಲರ ಪ್ರಯಾಸವು ಪೂರ್ಣ ಪ್ರಮಾಣದಲ್ಲಿ ಜೊತೆಗೂಡಲಿ ಅಂತ ಆಶಿಸ್ತಾ ಒಮನ್ನಲ್ಲಿ ಇರುವಂಥ ಇಷ್ಟೂ ಕನ್ನಡಿಗರನ್ನು ಉದ್ದೇಶಿಸಿ ಮಾತನಾಡುವ ಅವಕಾಶವನ್ನು ನಾನು ಕಲ್ಪಿಸಿಕೊಟ್ಟಿದ್ದಕ್ಕೆ ಓಂಕಾರ ಸಮಿತಿಯವರಿಗೆ ನಾನು ಅತ್ಯಂತ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಎಲ್ಲರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಮತ್ತು ಇಂಥ ಅವಕಾಶಗಳಿಗೋಸ್ಕರ ಮಿತ್ರರೇ, ತುಂಬ ಧನ್ಯವಾದ. ನಿಮ್ಮ ಗೌರವವನ್ನು ಋಣಭಾರವಾಗಿ ರಾಜ್ಯಕ್ಕೆ ತಗೊಂಡು ಹೋಗ್ತೀನಿ. ನೀವು ಕೊಟ್ಟಂಥ ಈ ಪ್ರೀತಿಯನ್ನು ರಾಜ್ಯದ ಸೇವೆಯಲ್ಲೇ, ದೇಶದ ಸೇವೆಯಲ್ಲೇ ನಾನು ಸವಿಸಲಿಕ್ಕೆ ಇಚ್ಛೆ ಪಡ್ತೀನಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹಾಡ್ತೀನಿ. ನನ್ನೆಲ್ಲ ಮಾತುಗಳನ್ನು ತಾಯಿ ಭಾರತೀಯ ಚರಣಾರವಿಂದಗಳಿಗೆ ಸಮರ್ಪಿಸಿ ವಿರಮಿಸ್ತೇನೆ. ವಂದೇ ಮಾತರಂ. ಜೈ ಹಿಂದ್. ನಾಲ್ಕು ಪುರುಷಾರ್ಥಗಳು, ವರ್ಣಾಶ್ರಮಗಳು, ಉಪನಿಷತ್ತುಗಳ ಕಥೆಗಳು, ಕರ್ಮ ಸಿದ್ಧಾಂತ, ದಶೋಪನಿಷತ್ತುಗಳಲ್ಲಿ ಕೇನೋಪನಿಷತ್ತಿನ ಬಗ್ಗೆ ಹೆಚ್ಚು ಮಾತಾಡಿದರು. ವಿವೇಕಾನಂದರ ಭಾಷಣದ ಮಹತ್ವ, ಈ ವರ್ಷದ ಮಹತ್ವ, ಆ ವರ್ಷದಲ್ಲೇ ನಮ್ಮ ಓಂಕಾರ ಸಮಿತಿಯಿಂದ ಮಸ್ಕಟ್ಟಿಗೆ ಬಂದಿರೋದು, ಅದಕ್ಕೆ ನಮಗೆ ತುಂಬ ಮಹತ್ವ. ಅದು ಅನ್ನ, ಪ್ರಾಣಬ್ರಹ್ಮ, ಮನಸ್ಸು, ಜ್ಞಾನಬ್ರಹ್ಮ ಹೊರತು ಇರುವ ಪರಮಾನಂದ ಪರಬ್ರಹ್ಮನ ಕಡೆಗೆ ಚಿಂತೆ ಮಾಡುವ ನಮ್ಮ ಆಂತರಿಕ ಶಕ್ತಿಯನ್ನು ಪ್ರೇರಣೆ ಮಾಡಿ ಜಾಗೃತಿ ಮಾಡಿದ ನಮ್ಮ ಸೂಲಿಬೆಲೆಯವರಿಗೆ ಈಗ ಸನ್ಮಾನ ಮಾಡುವಂತಹ ಸಮಯ ಬಂದಿದೆ. ಮೊದಲು ನಾವು ನಮ್ಮ ಕರ್ನಾಟಕ ಸಂಘದಿಂದ ಪುರಸ್ಕಾರ ಮಾಡಬೇಕು ಅಂತ ವಿನಂತಿಸ್ಕೊಳ್ತೀನಿ. ಈಗ ಉಡುಪಿ ಬ್ರಾಹ್ಮಣ ಸಮಾಜದಿಂದ ಪುರಸ್ಕಾರ.
ಸೊಹಾರ್ ಮಂಗಳೂರು ಬಳಗ ಅವರಿಂದ ಪುರಸ್ಕಾರ. ಈಗ ಬಸವ ಬಳಗ ಮಸ್ಕತ್ ಅವರಿಂದ ಸನ್ಮಾನ. ಈಗ ಜಿ ವಿ ರಾಮಕೃಷ್ಣ ಹಾಗೂ ಮಂಜುನಾಥ್ ನಾಯಕ್ರವರನ್ನು ಶ್ರೀಯುತ ರವಿಕುಮಾರ್ ಅವರು ವೇದಿಕೆ ಕರ್ಕೊಂಬರ್ಬೇಕಾಗಿ ವಿನಂತಿ. ಮಸ್ಕತ್ತಿನಲ್ಲಿ ಜರುಗಿದ ಓಂಕಾರ ಜ್ಞಾನಾಮೃತನ 2018 ಕಾರ್ಯಕ್ರಮದಲ್ಲಿ ಒಮಾನ್ ಕರ್ನಾಟಕ ಆರಾಧನಾ ಅಂದರೆ ಓಂಕಾರ ಸಮಿತಿಯು ಶ್ರೀ ಸೂಲಿಬೆಲೆ ಚಕ್ರವರ್ತಿ ಇವರಿಗೆ ರಾಷ್ಟ್ರಧರ್ಮ ಮತ್ತು ಧರ್ಮೋನ್ನತಿ ಕಾರ್ಯದಲ್ಲಿ ಸಲ್ಲಿಸಿರುವ ಅಪಾರ ಸೇವೆಯನ್ನು ಪರಿಗಣಿಸಿ ಓಂಕಾರ ಶ್ರೀ ಪುರಸ್ಕಾರ ನೀಡಿ ಗೌರವಿಸ್ತಾ ಇದೆ. ಓಂಕಾರ ಲೇಡೀಸ್ ಟೀಮ್. ಓಂಕಾರ ಸಮಿತಿಯ ಒಬ್ಬ ಸದಸ್ಯರಾದ ಶ್ರೀ ಸುಧೀಂದ್ರ ಅವರು ಬೆಂಗಳೂರಿಗೆ ನಿರ್ಗಮಿಸಲಿದ್ದಾರೆ. ಅವರಿಗೆ ತಮ್ಮ ಎಲ್ಲ ಕಾರ್ಯಗಳಲ್ಲೂ ಜಯ ಸಿಗಲಿ, ಒಳ್ಳೆಯದಾಗಲಿ ಅಂತ ಹಾರೈಸಿ ಓಂಕಾರ ಸಮಿತಿ ಪರವಾಗಿ ಒಂದು ನೆನಪಿನ ಕಾಣಿಕೆ ಇಂದ ಓಂಕಾರ ಸಮಿತಿ ಅವರನ್ನು ಬೀಳ್ಕೊಡ್ತಾ ಇದೆ. ಶ್ರೀ ಸುಧೀಂದ್ರ ಅವರಿಗೆ ಸನ್ಮಾನ. ಈಗ ಶ್ರೀ ರವೀಂದ್ರ ಅವರಿಂದ ವಂದನಾರ್ಪಣೆ. ಎಲ್ಲರಿಗೂ ನಮಸ್ಕಾರ. ರಾಷ್ಟ್ರ ಹಾಗೂ ಧರ್ಮ ಎರಡು ವಿಷಯದ ಬಗ್ಗೆ ನಮ್ಮ ತಿಳುವಳಿಕೆ ಹೆಚ್ಚಾಗಿದೆ ಅಂದರೆ ತಪ್ಪಾಗಲ್ಲ. ಈಗ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾದರೆ ಹಲವಾರು ಜನರು ಕೈ ಜೋಡಿಸಿರುತ್ತಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುವುದು ನಮ್ಮ ಕರ್ತವ್ಯ. ಈ ಅವಕಾಶವನ್ನು ಕಲ್ಪಿಸಿಕೊಟ್ಟ ಓಂಕಾರ ಸಮಿತಿಗೆ ನನ್ನ ಧನ್ಯವಾದಗಳು. ಮೊದಲಿಗೆ ಈ ಕಾರ್ಯಕ್ರಮವನ್ನು ಈ ದೇಶದಲ್ಲಿ ಆಯೋಜಿಸಲು ಅವಕಾಶ ಮತ್ತು ಅನುಮತಿ ಕೊಟ್ಟ ಒಮಾನ್ ದೇಶದ ರಾಜರಾದ ಹಿಸ್ ಮೆಜೆಸ್ಟಿ ಸುಲ್ತಾನ್ ಕಾಬೂಸ್ ರವರಿಗೆ ಓಂಕಾರ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇನ್ನು ಈ ಕಾರ್ಯಕ್ರಮ ನಡೆಸಲು ಸಭಾಂಗಣವನ್ನು ಕೊಟ್ಟು ಸಹಕರಿಸಿದ ಹಿಂದೂ ಮಹಾಜನ್ ಸಭಾ ಮತ್ತು ಕೃಷ್ಣ ಟೆಂಪಲ್ ಟ್ರಸ್ಟ್ಗೆ
ನಮ್ಮ ಅನಂತಾನಂತ ವಂದನೆಗಳು ಮತ್ತು ಧನ್ಯವಾದಗಳು. ಓಂಕಾರ ಸಂಸ್ಥೆಯ ಜ್ಞಾನಾಮೃತ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಎಲ್ಲರ ಜ್ಞಾನಾಭಿವೃದ್ಧಿ. ಈ ಉದ್ದೇಶವನ್ನು ಸಂಪೂರ್ಣವಾಗಿ ಸಾಕಾರಗೊಳಿಸಿದ ನಮ್ಮ ಇಂದಿನ ಮುಖ್ಯ ಅತಿಥಿ ಹಾಗೂ ಅತ್ಯುತ್ತಮ ಭಾಷಣಕಾರರಾದ ಚಕ್ರವರ್ತಿ ಸೂಲಿಬೆಲೆಯವರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು ಹಾಗೂ ಅನಂತಾನಂತ ವಂದನೆಗಳು. ಇಂದಿನ ಕಾರ್ಯಕ್ರಮವನ್ನು ಸುಲಲಿತವಾಗಿ ನಿರೂಪಿಸಿದ ಶ್ರೀಮತಿ ಕವಿತಾ ರಾಮಕೃಷ್ಣರವರಿಗೆ ನಮ್ಮ ಆತ್ಮೀಯ ವಂದನೆಗಳು ಮತ್ತು ಧನ್ಯವಾದಗಳು. ಕೊನೆಯ ಹಾಗೂ ಮುಖ್ಯವಾಗಿ ಇಲ್ಲಿ ನೆರೆದಿರುವ ಎಲ್ಲ ಸಭಿಕರಿಗೂ, ಓಂಕಾರ ಸಮಿತಿಯ ಎಲ್ಲ ಕಾರ್ಯಕರ್ತರಿಗೂ, ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಾಯ ಮಾಡಿದ ಎಲ್ಲ ಹಿತೈಷಿಗಳಿಗೂ ನಮ್ಮ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸುತ್ತಿದ್ದೇವೆ. ಎಲ್ಲರಿಗೂ ಶುಭರಾತ್ರಿ.